ಮೊದಲನೇ ದೊಡ್ಡ ಹೊಡೆತ ಆಗ್ತಿರೋದು ಫ್ರಾಗ್ಮೆಂಟೇಷನ್ ಆಫ್ ಹೋಲ್ಡಿಂಗ್ಸ್. ಸಣ್ಣ ರೈತರು ಜಾಸ್ತಿ ಸಂಖ್ಯೆ ಜಾಸ್ತಿ ಆಗೋಯ್ತು. ಇನ್ಸಿಡೆಂಟ್ಲಿ ಅವ್ರ ಹೆಸರಲ್ಲಿ ಜಮೀನಿದೆ, ಅಯ್ಯೋ ಏನೋ ಒಂದು ಕಾಂಪನ್ಸೇಷನ್ ಬರುತ್ತೆ, ಬರೆದ್ಬಿಡಿ ಹೆಸರು. ಇದು ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ರು ಅದನ್ನು. ರೈತರನ್ನ ಯಾವ ಕಾರಣಕ್ಕೂ ಡಿವೈಡ್ ಮಾಡಬೇಡಿ ಸ್ಕೀಮ್ಗಳ ಬೈಲ್. ನಮ್ಮ ಮಾತೃಭಾಷೆಯನ್ನು ಕೊಲೆ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ. ನನ್ನ ಮನವಿ ಏನಂತಂದರೆ, ಸ್ವಾಮೀಜಿಯವರು ಪ್ರತಿ ಗುರುವಾರ ಅವರೇನೇ ನಮಗೆ ಮಾರಲ್ ಸೈನ್ಸ್ ತಗೊಳ್ತಾ ಇದ್ರು. ಕೆಟ್ಟ ಅಭ್ಯಾಸ ಇದೆ ಸರ್ಕಾರ ಮಟ್ಟದಲ್ಲಿ. ಏನಂತಂದರೆ, ಒಂದು ಕಮಿಟಿ ಮಾಡಿಬಿಡೋದು. ರೈತನ ಸುತ್ತ 24 ಇಲಾಖೆಗಳಿದ್ದಾವೆ. ನನ್ನ ಪದಾರ್ಥವನ್ನು ನಾನು ಎಲ್ಲಿ ಬೇಕಾದರೂ ಸ್ವೇಚ್ಛೆಯಾಗಿ ಮಾಡಿಕೊಡೋ ಅಧಿಕಾರ ನಾನು ಕೊಟ್ಟಿಲ್ಲ ಅಂದರೆ ನೀವು ರೈತ ದ್ರೋಹಿಗಳ, ರೈತ ಹಿತಚಿಂತಕ. ಫಸ್ಟ್ ಅದು ಕ್ಲಾರಿಫೈ ಮಾಡಲಿ ನನಗೆ. ಅದೃಷ್ಟವಶಾತ್ ನನಗೆ ಮೋದಿಯವರ ಜೊತೆ ಇಸ್ರೇಲಿಗೆ ಪ್ರವಾಸ ಮಾಡೋ ಒಂದು ಅವಕಾಶ ಸಿಕ್ತು. ನನಗೆ 20 ನಿಮಿಷ ವಾಪಸ್ ಬಂತು. ಮೇಡಮ್, ವಿ ಹ್ಯಾವ್ ಅಕ್ಸೆಪ್ಟೆಡ್ ಯುವರ್ ಪ್ರಪೋಸಲ್, ವಿ ಆರ್ ಇಂಪ್ಲಿಮೆಂಟಿಂಗ್ ಅಂತ ಮಾಡಿಬಿಟ್ರು. ಲೀಲಾಜಾಲ ವೀಕ್ಷಕರಿಗೆಲ್ಲ ಹೃತ್ಪೂರ್ವಕವಾದಂಥ ಸ್ವಾಗತ, ನಮಸ್ಕಾರ. ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ಮತ್ತೊಂದು ರತ್ನಪ್ರಾಯರಾದಂತಹ ವಿಜ್ಞಾನಿ, ಇದೇ ವಿಶೇಷವಾದಂತಹ ವಿದ್ವಾಂಸರು ಹಾಗೂ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಕೊಂಡಿರುವಂತಹ ಒಬ್ಬರು ಪ್ರೊಫೆಸರ್ ಡಾಕ್ಟರ್ ಎಸ್.ಸಿ.ವಿ. ರೆಡ್ಡಿ ಅನ್ನೋರನ್ನು ಬರಮಾಡ್ಕೊಂಡಿದ್ದೀವಿ ನಮ್ಮ ಸ್ಟುಡಿಯೋಗೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕೋಲಾರ ಜಿಲ್ಲೆಯವರು ಅಂದರೆ ನನಗೆ ಸ್ವಲ್ಪ ಗರಿ ಮೂಡಿದ ಹಾಗೆ, ಯಾಕೆಂದರೆ ನಾನು ಕೋಲಾರ ಜಿಲ್ಲೆಯವಳು. ಅದರಿಂದ ಅವರನ್ನು ಮೊದಲು ನಮ್ಮ ಸ್ಟುಡಿಯೋಗೆ ಬರಮಾಡಿಕೊಂಡು ಆಮೇಲೆ ಅವರನ್ನು ಕುರಿತು ಅನೇಕ ಪ್ರಶ್ನೆಗಳನ್ನು ಕೇಳೋದಿದೆ. ಅವರ ಬದುಕು, ಅವರ ಬರಹ ಅಥವಾ ಅವರ ವೈಯಕ್ತಿಕ ಜೀವನದ ಜೊತೆಗೆ ಅವರ ಪ್ರೊಫಿಷಿಯನ್ಸಿ ಯಾವ್ಯಾವುದರಲ್ಲಿದೆ, ಅಂದರೆ ಅವರ ಪ್ರೊಫೆಷನ್. ಅವರು UAS ಅಲ್ಲಿ ಅಗ್ರಿಕಲ್ಚರ್ ಸೈನ್ಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಕುರಿತು ಕೇಳೋಣ ಅಂತ ಮೊದಲಿಗೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಸರ್, ಎಸ್.ಸಿ.ವಿ. ರೆಡ್ಡಿ ಅವರಿಗೆ. ಭಾಳ ಸಂತೋಷ ತಾವು ಬಂದಿರೋದು. ನಿಮಗೆ ಎಂಥ ಡಿಸ್ಟಿಂಗ್ವಿಶ್ಡ್ ಕೆರಿಯರ್ ನಿಮ್ಮದು UAS ಅಲ್ಲಿ. ಮತ್ತು ಅನೇಕ ವಿಧವಾದಂತಹ ಅಚೀವ್ಮೆಂಟ್ಸ್, ಅಂದರೆ ಹಿರಿಮೆ ಗರಿಮೆಗಳನ್ನು ಗಳಿಸಿದ್ದೀರಿ. ಅದರಿಂದ ನಿಮ್ಮನ್ನು ಕರೆದು ನಮ್ಮ ವೀಕ್ಷಕರಿಗೆ ನಿಮ್ಮ ಬದುಕಿನ ಬಗ್ಗೆ, ನಿಮ್ಮ ಏನೇನು ಸಾಧನೆಗಳು ಮಾಡಿದ್ದೀರಾ ಅದರ ಬಗ್ಗೆ ಪರಿಚಯ ಮಾಡಿಕೊಡೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತಿದೆ. ಮೊದಲನೇದಾಗಿ ಸರ್, ತಾವು ಕೋಲಾರ ಜಿಲ್ಲೆಯವರು ಅಂತ ಹೇಳಿದ್ರಿ, ಯಾವ ಊರು, ಏನು, ಆಮೇಲೆ ಎಸ್.ಸಿ.ವಿ. ರೆಡ್ಡಿ ಅಂತ ನಿಮ್ಮ ಹೆಸರು, ಅದನ್ನು ಸ್ವಲ್ಪ ಬಿಡಿಸಿ ಹೇಳಿ ಸರ್. ಮೇಡಮ್, ನಾನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಲಕ್ಕೂರು ಹೋಬಳಿ ಎಟ್ಕೋಡಿ ಗ್ರಾಮ ಅಂತ. ಅದು ಕೋಲಾರ ಜಿಲ್ಲೆಗೆ ಒಂದು ಕಡೆಯ ಭಾಗಕ್ಕೆ, ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹೊಂದ್ಕೊಳ್ತಕ್ಕಂಥ ಒಂದು ಹಳ್ಳಿ. ನಮ್ಮ ಸುತ್ತ ಕೂಡ ಹೊಸಕೋಟೆ ತಾಲೂಕು ಸಂಬಂಧಪಟ್ಟಂಥ ಹಳ್ಳಿ ಇದ್ದಾರೆ. ಅಲ್ಲಿ ಸುಮಾರು 1950-51ರಲ್ಲಿ, ಯಾಕೆಂದರೆ ನಾನು ಹುಟ್ಟಿದ ದಿನಾಂಕ ನಮಗೆ ಗೊತ್ತಿಲ್ಲ, ಆವಾಗ ಏನು ಬರೆಸಿದಾರೋ ಅದರ ಮೇಲೆ ಹೋಗ್ತಾ ಇದ್ದೀವಿ. ಆಗಿನ ಕಾಲ ಆಗಿತ್ತು. ಹೀಗಾಗಿ ನನ್ನ ಪ್ರಾಥಮಿಕ ಶಿಕ್ಷಣ ನಮ್ಮ ಶಾಲೆಯಲ್ಲಿ, ಊರಲ್ಲಿ ಇದ್ದಂಥ, ಅದು ಒಂದು ದೊಡ್ಡ ಕತೆ. ಎಟ್ಕೋಡಿಯಲ್ಲಿ ಇತ್ತು. ಅದು ಪ್ರಾರಂಭ ಮಾಡಿದ್ದಂತೂ ಸರ್ಕಾರದಿಂದ ಆದಂಥದ್ದು. ಕೇವಲ 2 ರೂಪಾಯಿ ಬಾಡಿಗೆಗೆ ತಗೊಂಡು ಒಂದು ಸಣ್ಣ 20 ಅಡಿಗೆ 10 ಅಡಿ ರೂಮಲ್ಲಿ ಪ್ರಾರಂಭ ಆದಂಥ ಶಾಲೆ ಅದು. ಸೊ ಅಂಥ ಶಾಲೆಯಲ್ಲಿ ಪ್ರಾರಂಭದಲ್ಲಿ ನಮಗೆ, ಬಹುಶಃ ನಂಬಲಿಕ್ಕೆ ಸಾಧ್ಯ ಇಲ್ಲ ನೀವು, ಮರಳ ಮೇಲೆ ನಮಗೆ ಅಕ್ಷರಾಭ್ಯಾಸ ಮಾಡಿಸಿದ್ರು. ಬರೆಸಿದ್ದು ಮಾಡಿಸ್ತಾ ಇದ್ರು, ಅದು ಮರಳ ಮೇಲೆ ಮಾಡಿಸಿದ್ರು. ತದನಂತರ 2ನೇ ಕ್ಲಾಸು 3ನೇ ಕ್ಲಾಸ್ ಬಂದ ಮೇಲೆ ಸ್ಲೇಟು ಬಳಪ ಅಂತಕ್ಕಂಥದ್ದು ಬಂತು. ಅದಾದ ಮೇಲೆ ನಮ್ಮ ಪ್ರೈಮರಿ ಸ್ಕೂಲು ಆದ ತಕ್ಷಣ ನಮಗೆ ಆ ಕಾಲದಲ್ಲಿ ನೋಡಿ ಇದ್ದಂಥ ಮೇಷ್ಟ್ರುಗಳು ಯಾವ ಥರ ಇದ್ದರು, ಗುರುಗಳು ಯಾವ ಥರ ಇದ್ದರು ಅಂದರೆ, ಈ ಜಾತಿ ಭೇದ ಅಂತಕ್ಕಂಥದ್ದು ಏನೂ ಇರಲಿಲ್ಲ. ಆಗ ನಮಗಿದ್ದಂಥವ್ರು ನರಸಯ್ಯ ಅಂತ, ಇನ್ನೊಬ್ಬರು ವೆಂಕಟಾಚಾರ್ ಅಂತ, ಇವರಿಬ್ಬರೇ ನಮಗೆ ಒಬ್ಬರಾದ್ಮೇಲೆ ಒಬ್ಬರು ಬಂದರು. ಅವರು 1ರಿಂದ 4ನೇ ಕ್ಲಾಸ್ ಪ್ರೈಮರಿ ಸ್ಕೂಲ್ 1ರಿಂದ 4. ಆಗ ಗುರುವಂದನೆ ಅಂಥೇಳಿ ಮಾಡಿದ ಮೇಲೆ ಆ TC ಕೊಡ್ತಕ್ಕಂಥ ಒಂದು ಅಭ್ಯಾಸ ಇತ್ತು. ಒಂದೊಂದು ಶಾಲೆಗೆ ಹೋಗ್ಬೇಕಾದ್ರೆ ಆವಾಗ ಗುರುವಂದನೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತಂದು. ನಮಗೆ ಪಕ್ಕದ ಹಳ್ಳಿ ಅಂದರೆ ಕಲ್ಕುಂಟೆ ಅಗ್ರಹಾರ ಅಂತ. ಆಗಿನ ಕಾಲದಲ್ಲಿ ಇದ್ದಂಥ ಶಾಲೆ, ಅದು ಸರ್ಕಾರಿ ಶಾಲೆ,
ಮಾಧ್ಯಮಿಕ ಶಾಲೆ ಇದ್ದಿದ್ದು ಅಲ್ಲೇ. ನಮಗೆ ಸುಮಾರು ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಅದೇ ದಿವಸ ನಡ್ಕೊಂಡು ಹೋಗೋದು, ನಡ್ಕೊಂಡು ಬರೋದು. ಯಾವ ಕಾರಣಕ್ಕೂ ಬಸ್ಗಳಿರಲಿಲ್ಲ ಆಗಿನ ಕಾಲದಲ್ಲಿ, ಈಗಲೇ ಇಲ್ಲ ಇರಲಿಲ್ಲ. ಹಾಗಾಗಿ ಅಲ್ಲಿ ಮಾಧ್ಯಮಿಕ ಶಾಲೆ ಆದಮೇಲೆ ಆಗ ಕಲ್ಗುಂಟೆ ಅಗ್ರಹಾರದಲ್ಲಿರ್ತಕ್ಕಂಥ ಮಹಾ ಓದಂಥ ಜನ ಅಲ್ಲಿದ್ದರು ಆ ಕಾಲದಲ್ಲಿ, ನಮ್ಮ ಪೂರ್ವಿಕರು. ಅದ್ರ ಜೊತೆಗೆ ಪಕ್ಕದಲ್ಲಿ ಅರೇಹಳ್ಳಿ ಅಂತಕ್ಕಂಥದ್ದು ನಂಜಣ್ಣ ಅಂತಿದ್ರು, ನಂಜಯ್ಯ ಅಂತ ನಂಜಣ್ಣ ಅಂತ ಕರೀತಿದ್ರು. ಅವರು ಆಗ ಹಳ್ಳಿಗಳ ಸುತ್ತ ಒಂದು ಏನು ಡೊನೇಷನ್ನ ರೈಸ್ ಮಾಡಿ ಹೈಸ್ಕೂಲ್ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದರೆ 50ರ ದಶಕದಲ್ಲಿ ಅದು ಕಟ್ಟಿದಂಥ ಶಾಲೆ ಬಹುಶಃ ಅದರ ಏನು ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ಸ್ ಅಂತ ಹೇಳ್ತಲ್ಲ, 2012ರಲ್ಲಿ ಅಬ್ದುಲ್ ಕಲಾಮನ್ನು ಕರೆಸಿ ನಮ್ಮ ಕಲ್ಕುಂಟೆ ಅಗ್ರಹಾರಕ್ಕೆ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ ಸಹ ಮಾಡಿದ್ವಿ. ಅದರಲ್ಲಿ ಕಲ್ಕುಂಟೆಯಲ್ಲೇನೆ ರಂಗನಾಥ ಸ್ವಾಮಿ SRRHS ಸ್ಕೂಲ್ ಅಂತಂದರೆ ಶ್ರೀ ರಂಗನಾಥ ರೂರಲ್ ಹೈಯರ್ ಸೆಕೆಂಡರಿ ಸ್ಕೂಲ್ ಅಂತಕ್ಕಂಥದ್ದು. ಅದನ್ನು ಪ್ರಸಿದ್ಧ. ಅದು ಕಟ್ಟಿದಂಥದ್ದು. ಅಂದರೆ ನೋಡಿ ಯಾರ್ಯಾರು ತ್ಯಾಗ ಮಾಡಿದ್ರು ಆ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕೆ. ಆ ಕಾಲದಲ್ಲಿದ್ದಂಥ ಕಲ್ಕುಂಟೆನಲ್ಲಿದ್ದಕ್ಕಂಥ ಮೇಷ್ಟ್ರುಗಳು ಅವರೆಲ್ಲ ಸುಮಾರು ಸಂಬಳ ಅಂದರೆ ಸ್ಯಾಲರಿ ವೇತನ ಇಲ್ಲದೆ ಅಂತಕ್ಕಂಥದ್ದು ಪುಗ್ಶಾಟಿಯಾಗಿ ಒಂದು 2-3 ವರ್ಷ ಸೇವೆ ಮಾಡಿದ್ರು ಆ ಸ್ಕೂಲ್ ಕಟ್ಟಲಿಕ್ಕೆ. ಅಂಥ ಒಂದು ಪರಿಸ್ಥಿತಿ. ಸೊ ಅಂಥ ಸಂದರ್ಭದಲ್ಲಿ ಓದ್ಕೊಂಡು ಏನೋ ಮಾಡಬೇಕಲ್ಲ ಅಂತ ಸಂದರ್ಭದಲ್ಲಿ ಆಗ ಒಂದು ಪ್ರತೀತಿ ಇತ್ತು, ಓದಿದ್ರೆ ಸಿಟಿಗೆ ಹೋಗ್ಬಿಟ್ರೆ ಮಕ್ಕಳು ಕೆಟ್ಟು ಹೋಗ್ತಾರೆ ಅನ್ನೋ ಒಂದು ಭಯ ಇತ್ತು. ಯಾಕೆಂದರೆ ಆಗಿನ ಕಾಲ ಆಗಿತ್ತು. ಸೊ ಹಾಗಾಗಿ ಏನಾಯಿತು ಅಂತಂದರೆ ನಮ್ಮ ತಂದೆಯವರು, ನಾನು ಭಾಳ ಚುರುಕಿದ್ದೆ ಆಗಲೇ, ಕೃಷಿನಲ್ಲೇ ಭಾಳ ಚುರುಕು, ಆಗಲೇ ಮಾಡ್ತಾ ಇದ್ದೆ. ನಮ್ಮದು ವಿಶೇಷ ಕ್ಷೇತ್ರ, ಅದು ಕ್ಷೇತ್ರ, ಪರಿಣತಿನೂ ಇದೆ, ಇಚ್ಛೆನೂ ಇದೆ, ಮಾಡ್ತಾ ಇದ್ದೆ. ಹಾಗಾಗಿ ನಮ್ಮ ತಂದೆ ತಾಯಿಗೆ ಸಾಕು, ಅವನು ಓದೋದು ಬೇಡ, ಪ್ರೈಮರಿ ಸ್ಕೂಲ್ಗೆ ನಿಲ್ಲಿಸ್ಬಿಡೋಣ ಅಂತ ನೋಡ್ತಾ ಇದ್ದೆ. ಆವಾಗ ನಮ್ಮ ತಾಯಿಯವರು ಇಲ್ಲ ಕಲ್ಗುಂಟೆವರೆಗೂ ಓದಲಿ, ಯಾಕೆಂದರೆ ಊರಿಗೆ ಹೋಗಿ ಬಂದುಬಿಡ್ತಾನಲ್ಲ, ಸಿಟಿಗೇನು ಹೋಗಲ್ವಲ್ಲ ಅಂತಕ್ಕಂಥ ಒಂದು ಇದರ ಮೇಲೆ ಪುಷ್ ಕೊಟ್ಟರು. ಅಂದರೆ ಎಟ್ಕೊಡೆಯಿಂದ ಅದು ಕಳ್ಸೋಕೆ ಹಿಂದೆ ಮುಂದೆ ನೋಡ್ತಾ ಇದ್ರು, ಕೆಟ್ಟೋಗ್ತಾರೆ ಹುಡುಗರು ಅಂತ ಆ ಒಂದು ಭಾವನೆ ಇತ್ತು ಆಗ. ಯಾಕೆಂದ್ರೆ ನಮ್ಮೂರಲ್ಲಿದ್ದಂಥ ಶಾನುಭೋಗರು ಲಕ್ಷ್ಮೀ ನರಸಯ್ಯ ಅಂತ, ಅವರ ಮಗ ಒಬ್ಬರು ಆಗ ಬೆಂಗಳೂರಲ್ಲಿ ಓದ್ತಾ ಇದ್ದರು. ಸೊ ಅವರು ಹೆಚ್ಚು ಓದಿ ಫೇಲ್ ಆಗಿ ಅದನ್ನು ನೋಡ್ತಾ ಇದ್ರು ಜನ. ಓಹೋ, ಬೆಂಗಳೂರಿಗೆ ಹೋದರೆ ಹುಡುಗರು ಕೆಟ್ಟೋಗ್ತಾರೆ, ಓದೋದು ಬೇಡ, ಎಷ್ಟು ಹೋದ್ರೂ ಇಲ್ಲೇ ಇರಲಿ, ಮಾಡಲಿಕ್ಕೆ ಜಮೀನಿದೆ, ಈ ಒಂದು ಮನೋಭಾವ ಆಗಿನ ಕಾಲದಲ್ಲಿ. ಆದರೆ ನಮ್ಮ ತಂದೆ ತಾಯಿಯವರು ಅನಕ್ಷರಸ್ಥರು, ಅವ್ರು ಓದಿಲ್ಲ ಮಾಡಿಲ್ಲ. ಇನ್ನೊಂದು ವಿಶೇಷ ಅಂತಂದರೆ ಅನಕ್ಷರಸ್ಥರಾದರೂ ಸಹ ಮೇಧಾವಿಗಳು, ಬುದ್ಧಿವಂತರು, ಪ್ರಪಂಚ ಏನು ಅಂತಕ್ಕಂಥ ಒಂದು ಜ್ಞಾನ ಇತ್ತು ಅವರಿಗೆ. ಅಂಥ ಕಾಲದಲ್ಲೂ ಸಹ ಅವರು ಗ್ರಾಮ ಪಂಚಾಯತಿ ಚೇರ್ಮನ್ರಾಗಿದ್ದರು. ನಿಮ್ಮ ತಂದೆಯವರು ಅನಕ್ಷರಸ್ಥರಾದರೂ ಸಹ. ಸೊ ನಾನು 4ನೇ ಕ್ಲಾಸ್ ಬರೋ ಹೊತ್ತಿಗೆ 3-4ನೇ ಕ್ಲಾಸಿಗೆ ಅವ್ರು ನೋಡಿ ಯಾವ ಥರ ಅಂತಂದರೆ ಓದಕ್ಕೆ ಬರಲ್ಲ, ನಾನು ಓದ್ದಂಗೆ ಟೆಸ್ಟ್ ಮಾಡಬೇಕು. ಆವಾಗ ಈ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಅವರು ಆ ರೆಸಲ್ಯೂಷನ್ ಬುಕ್ಕಿಗೆ ಸೈನ್ ಮಾಡಬೇಕಾದ್ರೆ, ಅಪ್ಪ ಅದು ಏನು ಬರೆದಿದ್ದಾರೆ ಓದು ಅನ್ನೋರು ನನಗೆ. ನಾನು ಓದಿದ ಮೇಲೆ ಕೇಳಿಸ್ಕೊಂಡು ಆಮೇಲೆ ಸೈನ್ ಮಾಡ್ತಾಯಿದ್ದೆ. ಅಂದರೆ ಅವರ ಜ್ಞಾನ ಹೇಗಿತ್ತು ಅಂತ. ಸೊ ಹಾಗಾಗಿ ಇವತ್ತು ಈ ಮಟ್ಟಕ್ಕೆ ನಾನು ಬಂದಿದ್ದೀನಿ ಅಂತಂದರೆ ಬಹುಶಃ ಮೊದಲನೇ ಸ್ಥಾನ ನಮ್ಮ ತಂದೆ ತಾಯಿಗೂ ಅವರು. ಆಮೇಲೆ ನಮಗೆ ಸಿಕ್ತಂಥ ಮೇಷ್ಟ್ರುಗಳು ಎಂಥವರು ಅಂತಂತಂದರೆ, ಆ ಒಂದು ಈಗಿನ ಕಾಲದಲ್ಲಿ ಬಹುಶಃ ಅಂಥ ಗುರುಗಳು ಸಿಗಲ್ಲ ಅಂತ ಅನ್ನಿಸ್ತದೆ ನನಗೆ. ಅವರು ಒಬ್ಬ ವಿದ್ಯಾರ್ಥಿನಿ ಯಾವ ರೀತಿ ಮೇಲಕ್ಕೆ ತರಬಹುದು, ಆತನಲ್ಲಿರ್ತಕ್ಕಂತಹ ಒಂದು ಪ್ರತಿಭೆ ಏನು, ಯಾವ ದಿಕ್ಕಿನಲ್ಲಿ ಅವನಿಗೆ ಮಾರ್ಗದರ್ಶನ ಕೊಟ್ಟರೆ ಮೇಲಕ್ಕೆ ಬರಬಹುದು ಅನ್ನೋದನ್ನು ಕಲಿತರು. ನಾವು ನೋಡಿ, ಕನ್ನಡ 5ನೇ ಕ್ಲಾಸ್ ಬರೋರು ಕನ್ನಡದಲ್ಲೇ ಓದಿದ್ದು, ನಮಗೆ ABC ಕಲಿಸಿದ್ದೇ 5ನೇ ಕ್ಲಾಸಲ್ಲಿ. ಆದರೂ ಸಹ ಈಗಿನ ಪರಿಸ್ಥಿತಿ ನೋಡಿದ್ರೆ, ಏನಿನ್ನು ಹುಟ್ಟೋ ಮಕ್ಕಳಿಗೆ 6 ತಿಂಗಳು 2 ತಿಂಗಳು 2 ವರ್ಷಕ್ಕೆ 3 ವರ್ಷಕ್ಕೆ ತೊಗೊಂಡೋಗಿ ಕಾನ್ವೆಂಟ್ಗೆ ಆಗೋದು ಏನೋ ಮಾಡಿ ನಮ್ಮ ಮಾತೃಭಾಷೆಯನ್ನು ಕೊಲೆ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ದಾರೆ. ನನ್ನ ಮನವಿ ಏನಂತಂದರೆ, ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಕನಿಷ್ಠ ಪಕ್ಷ 5ನೇ ಕ್ಲಾಸ್ವರೆಗೂ ಬಂದುಬಿಟ್ರೆ ಅವರಿಗೆ ನಮ್ಮ ಸಂಸ್ಕಾರ, ಸಂಸ್ಕೃತಿ ಬಗ್ಗೆ, ಆ ಭಾಷೆ ಬಗ್ಗೆ ಹಿಡಿತಾ ಬರಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ಈಗಿನ ಕಾಲದಲ್ಲಿ ನೋಡಿದ್ರೆ ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿದಾವೆ ಹೇಳಿ ಅಂತಂದರೆ, ಮಿಡ್ಲ್ ಸ್ಕೂಲಲ್ಲಿರ್ತಕ್ಕಂಥ ಮಕ್ಕಳು ಆ ಅಕ್ಷರಮಾಲೆ ಕೂಡ ಹೇಳೋಕ್ಕಾಗ್ತಾಯಿಲ್ಲ ಅವ್ರ ಕೈಯಲ್ಲಿ.
ಇದು ದುರಾದೃಷ್ಟ ಅನಿಸುತ್ತೆ ನನಗೇನು. ಇತ್ಲಾಗ ಇಂಗ್ಲೀಷು ಇಲ್ಲ, ಇತ್ಲಾಗ ಕನ್ನಡ ಯಾವುದು ಯಾವ ಭಾಷೆನಲ್ಲೂ ಕೂಡ ಅವರ ಮೇಲೆ ಅವರಿಗೆ ನಿಯಂತ್ರಣ ಸಿಗ್ತಾ ಇಲ್ಲ. ಹಿಡ್ತಾ ಇರೋದು. ಅದಕ್ಕೆ ನಂದು ಮನವಿ ಅಂದರೆ ಎಲ್ಲ ಒಂದು ಪೋಷಕರಲ್ಲೂ ಸಹ ಮೊದಲು ಆದ್ಯತೆಯನ್ನು ನಮ್ಮ ಮಾತೃಭಾಷೆ ಕೊಟ್ಟು ಮಿಕ್ಕಿದ ಯಾವ ಭಾಷೆ ಅನ್ನೋದು ಕಲ್ತ್ಕೊಂಡಾಗಿ ಕಲ್ತದ್ದನ್ನು ಪಕ್ಕಾ ಕಲೀಲಿ, ಪ್ರತಿಯೊಂದರ ಮೇಲೆ ಹಿಡ್ತಾ ಇರಲಿ. ಈ ಒಂದು ದೃಷ್ಟಿಕೋನದಲ್ಲಿ ಬಂದಾಗ ನಮಗೆ ಸಿಕ್ಕಂಥ ಮೇಷ್ಟ್ರುಗಳು, ಅದರಲ್ಲೂ ಸಹ ಅದು ಮಾಧ್ಯಮಿಕ ಶಾಲೆಯಲ್ಲಿ KV ಸಂಪಂಗಿಯವರು ಅಂತ ಮಹಾ ಕಟ್ಟುನಿಟ್ಟಿನ ಮೇಷ್ಟ್ರು, TN ನಾರಾಯಣ್ ಅಂತ ಹೇಳ್ಬಿಟ್ಟು ಅವರು OBC ಸೇರಿದವರು, ಅವರು ಹೆಡ್ ಮಾಸ್ಟ್ರು, ಅವರ ಗರಡಿನಲ್ಲಿ ಪಳಗಿದ್ವಿ. ಆಗ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ಮಾಡ್ತಾಯಿದ್ರು. ಯಾವುದೇ ಜಾತಿ ಸರ್, ಈ ಸಂದರ್ಭದಲ್ಲಿ ಒಂದು ಮಾತು, ಈ OBC SC ಬ್ರಾಹ್ಮಣ ಅನ್ನೋದು ಆಮೇಲೆ ಪೊಲಿಟಿಕಲ್ ಆಗಿ ತುಂಬಾ ಎಕ್ಸ್ಪ್ಲೈಟ್ ಮಾಡಿದ್ರು. ಮೊದಲು ಹಳ್ಳಿಗಳಲ್ಲಿ ಅಷ್ಟಿರಲಿಲ್ಲ ಸರ್ ಮೇಡಮ್, ಇದು ಇರಲೇ ಇಲ್ಲ. ನಾವು ಹಳ್ಳಿಯವರೇ ಅಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ವೃತ್ತಿ ಬೇರೆ. ಪ್ರತಿಯೊಬ್ಬರು ಜೀವನಕ್ಕೋಸ್ಕರ ಒಂದು ವೃತ್ತಿ ಮಾಡ್ತಾನೆ. ಕೃಷಿಕ ಯಾತಕ್ಕೆ ಕೃಷಿ ಮಾಡೋದು? ಜೀವನಕ್ಕೆ. ಅದೇ ಒಬ್ಬ ವಕೀಲ ಯಾತಕ್ಕೆ ಮಾಡ್ತಾರೆ? ವಕೀಲ್ತನ ಯಾತಕ್ಕೆ ಮಾಡ್ತಾರೆ? ಅದೊಂದು ವೃತ್ತಿ. ವೈದ್ಯರು ಅದೊಂದು ವೃತ್ತಿ. ಮೇಷ್ಟ್ರುಗಳು ಅಂದರೆ ಶಿಕ್ಷಣ ಅದೊಂದು ವೃತ್ತಿ ಅಲ್ವಾ? ಆಯಾ ವೃತ್ತಿ ಯಾತಕ್ಕೆ ಮಾಡ್ತಾರೆ ಅಂದರೆ ಬದುಕಬೇಕು, ಅದರಿಂದ ಮೇಲೆ ಬರಬೇಕು, ಅದೇ ಜೀವನ ಇದು ಅಂಶ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ನಾವು ನೋಡೋದಾದರೆ ಜಾತಿಗೂ ಅದಕ್ಕೆ ಸಂಬಂಧ ಇಲ್ಲ. ಜಾತಿನೇ ಇದರ ನಾಟಕ, ಈ ಒಂದು ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಆಗಲಿ. ನನ್ನ ಪ್ರಕಾರ ವೃತ್ತಿನ ಯಾವ ಕಾರಣಕ್ಕೂ ಜಾತಿಗೆ ಲಿಂಕ್ ಮಾಡಬೇಡಿ. ಪ್ರತಿ ಋತುವಿನಲ್ಲಿ ಎಲ್ಲ ಜಾತಿಗಳು ಇರ್ತಾರೆ. ಆದ್ದರಿಂದ ಕೃಷಿನಲ್ಲಿ ಯಾವ ಜಾತಿಯವರು ಕೃಷಿ ಮಾಡಲ್ಲ ಅಂತ ಹೇಳಿ. ಅಂದರೆ ಕೇವಲ ಕೃಷಿ ಮಾಡೋರೇ ಮಾತ್ರ ಒಕ್ಕಲಿಗರು ಅಂತ ಹೇಳ್ತೀರಾ? ಸಾಧ್ಯನೇ ಇಲ್ಲ. ಎಲ್ಲರೂ ಮಾಡ್ತಾರೆ. ಆದ್ದರಿಂದ ಆ ವೃತ್ತಿ ಯಾವುದೇ ಇದ್ಕೊಳ್ಳಿ, ವೃತ್ತಿ ಮೇಲೆ ವಿಶ್ವಾಸ, ಪ್ರೇಮ, ಆ ನಿಷ್ಠೆ ಇದ್ದರೆ ಅವ್ರ ಮೇಲೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಇದರಲ್ಲಿ ಬಂದಾಗ ವ್ಯಾಸಂಗದ ಇದನ್ನು ನೋಡಿದ್ರೆ ನೀವು, ನಿಮಗೆ ಆ ಇಂಗ್ಲೀಷನ್ನ ಹೆಂಗೆ ಕಲಿಬೇಕು ಅಂತಕ್ಕಂಥದ್ದನ್ನು ಹಾಕ್ಕೊಟ್ಟಂಥ ಹಾದಿ ಇತ್ತಲ್ಲ, SN ವಿಜಯಸಾರಥಿ ಅಂತ. ಈ ರೀತಿ ಮಾಡಿ, ನಿಮಗೆ ಬರಲ್ಲ ಮಾತಾಡೋಕ್ಕೆ, ಆದರೂ ಪರವಾಗಿಲ್ಲ, ನಡ್ಕೊಂಡು ಹೋಗ್ತಾ ಇರ್ತೀರಿ. 3 ಕಿಲೋಮೀಟರ್ ನಡಿಬೇಕು. ಯಾವುದೋ ಒಂದೊಂದೇ ಸೆಂಟೆನ್ಸ್ ಮಾತಾಡ್ಕೊಂಡು ಹೋಗಿ. ಆಮೇಲೆ ಆವಾಗ ಇದು ಬರ್ತಿತ್ತು, ಪ್ರಜಾವಾಣಿ ಮತ್ತು ಡೆಕನಾಳ್ ಅಂತ ಬರ್ತಿತ್ತು. ಪ್ರತಿ ದಿವಸ ಏನು ಮಾಡೋದು ಅಂತಂದರೆ, ಒಂದು ಸಲ ಇಂಗ್ಲೀಷಲ್ಲಿ ಓದಿ ಹೆಡ್ಲೈನ್ಸ್ನ, ಅದನ್ನು ಕನ್ನಡದಲ್ಲಿ ನೋಡಿ, ಹೆಂಗೆ ತರ್ಮೆ ಆಗಿರುತ್ತೆ ನೋಡಿ. ಆಮೇಲೆ ಹೈಸ್ಕೂಲ್ಗೆ ಬರೋ ಹೊತ್ತಿಗೆ ಕಂಪಲ್ಸರಿಯಾಗಿ ಏನು ಮಾಡೋದು, ಪ್ರಾರ್ಥನೆ ಇರೋದು. ಪ್ರಾರ್ಥನೆ ಆದಮೇಲೆ ಪ್ರತಿಯೊಬ್ಬ ಹುಡುಗನಿಗೆ ಆವತ್ತಿನ ಒಂದು ದಿನಪತ್ರಿಕೆಯನ್ನು ಓದಿಸ್ತಾಯಿದ್ರು, ಇಂಗ್ಲೀಷು ಕನ್ನಡ. ಅಂದರೆ ಅಭ್ಯಾಸ, ಅಂದರೆ ಟ್ರೈನಿಂಗ್ ಆ ರೀತಿ ಕೊಡ್ತಾಯಿದ್ರು. ಭಾಷೆ ಮೇಲೆ ಹೆಂಗೆ ಕಲಿಬೇಕು ಅನ್ನೋದನ್ನು. ಅದು ನಾನು ನಿಜ, ನಾವು ABC 5ನೇ ಕ್ಲಾಸ್ ಕಲ್ತರೂ ಸಹ SLC ಆಗೋ ಹೊತ್ತಿಗೆ ನಮಗೆ ಇಂಗ್ಲೀಷಲ್ಲಿ ಮಾತಾಡೋಂಥ ಒಂದು ಧೈರ್ಯ ಬಂದ್ಬಿಡ್ತು. ಅವಾಗ ಎದುರಿಸ್ತು, ನೀನು ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಾ ಇದ್ದೆ, ಫೇಲ್ ಆಗ್ಬಿಡ್ತೀಯ ಅಂತ. ನಾವೇ ಫಸ್ಟ್ ಬ್ಯಾಚು ಇಂಗ್ಲೀಷ್ ಮೀಡಿಯಮ್ಗೆ. ಹಾಗಾಗಿ ಆಯ್ತು ನೋಡೋಣ ಅಂತ ಬಂದ್ವಿ. ಸೊ ಅದು ಫಸ್ಟ್ ಕ್ಲಾಸಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಫಸ್ಟ್ ಕ್ಲಾಸ್ ತಗೊಂಡು ಆ ಕಾಲದಲ್ಲಿ. ಅದಾದಮೇಲೆ ಅದೇ ಪ್ರೋತ್ಸಾಹದ ಮೇಲೆ ನಮಗೆ ಇನ್ನೊಂದು ಅನುಕೂಲ ಆಗಿದ್ದು ಅಂತಂದರೆ, ಎಲ್ಲ ಡೆಡಿಕೇಟೆಡ್ ಟೀಚರ್ಸ್ ಆಗಿದ್ದಿದ್ದು. ನನಗೆ PUCಗೆ ಬರಬೇಕು ಅಂತ ಏನಾದರೂ ಮಾಡಿ PCBಗೆ ಹೋಗಬೇಕು ಅಂತಿತ್ತು. ಕಾರಣ ಏನಂತಂದರೆ, PCB ಕಾಂಬಿನೇಷನ್ ತೊಗೊಂಡಾಗ ನೀವು ಮೆಡಿಕಲ್ಗೆ ಹೋಗ್ಬೋದು ಅಥವಾ ಕೃಷಿ ಓದಲಿಕ್ಕೆ ಹೋಗ್ಬೋದು. ನಾನು ಕೃಷಿಗೆ ಹೋಗಬೇಕು. PCB ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಾಟ್ನಿ. ಅದನ್ನು ನಾನು ಇಲ್ಲಿ H. ನರಸಿಂಹಯ್ಯ ಅಂತಿದ್ದರು ನಮ್ಮ ಬಸವನಗುಡಿ ಕಾಲೇಜಲ್ಲಿ. ನೇರವಾಗಿ ಬಂದು ಅವ್ರನ್ನ ಕೇಳಿಕೊಂಡೆ, ಸರ್ ನನಗೆ ಅಡ್ಮಿಷನ್ ಕೊಡಿ PUCಗೆ ಅಂತ. ನನ್ನ ಮಾರ್ಕ್ಸ್ ನೋಡ್ಬಿಟ್ಟು, ಅವರು ಹೊಸೂರು ಅವರಲ್ವಾ, ಗರಿಬಿದ್ನವ್ರನ್ನವರು, ಹೊಸೂರ್ನು. ಅವರು ಹೇಳಿದ್ರು, ಇಲ್ಲ ಇಲ್ಲಿಗೆ ಕೊಡೋಕ್ಕಾಗಲ್ಲಪ್ಪ, PCM ಕೊಡ್ತೀವಿ, PCB ಕೊಡೋಕ್ಕಾಗಲ್ಲ. ಯಾಕೆ ನಿಮ್ಮ ಮ್ಯಾಥ್ಸಲ್ಲಿ ಜಾಸ್ತಿ ಇದೆ ಮಾರ್ಕ್ಸ್. ಕೊಡಲಿಲ್ಲ. ಸೆಂಟ್ ಜೋಸೆಫ್ ಕಾಲೇಜ್ಗೆ ಹೋದೆ, ಅಲ್ಲೂ ಕೊಡಲಿಲ್ಲ. ಏನಪ್ಪ ಮಾಡಲಿ ಅಂಥೇಳಿ, ಆ ಕಾಲದಲ್ಲಿ ನಂದು ಎಲ್ಲ ಸಬ್ಜೆಕ್ಟು ಫಸ್ಟ್ ಕ್ಲಾಸ್ SLCನಲ್ಲಿ, ಓವರಾಲ್ 69% ಏನೋ ಬಂದಿತ್ತು. ಆದರೂ ಕೊಡಲಿಲ್ಲ. ಸುಮ್ಮನೆ ಇದ್ದು ಏನು ಮಾಡೋದು. ನಮ್ಮ ಅದೃಷ್ಟವೋ ಏನೋ ಗೊತ್ತಿಲ್ಲ, ಕಾಡುಗೋಡಿನಲ್ಲಿ ಶ್ರೀ ಸತ್ಯಸಾಯಿ ಬಾಬಾ ಕಾಲೇಜು ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಅಲ್ಲಿ ಸೇರಿಕೊಳ್ಳೋವಂಥ ಅವಕಾಶ ಸಿಕ್ತು. ಸೇರಿಕೊಂಡಾಗ ಅಲ್ಲೂ ಅಷ್ಟೇ ಎಂತೆಂಥವ್ರು ನಮಗೆ ಮೇಷ್ಟ್ರುಗಳಾಗಿದ್ದರು ಅಂದರೆ, ನಂಬ್ತಿರೋ ಎಲ್ಲ GP ರಾಜರತ್ನಂನವರು ನಮಗೆ ಕನ್ನಡ ವಾರಕ್ಕೊಂದ್ಸಲಿ ಅಧ್ವರಿಯೋಗಳವರೆಲ್ಲ ಕನ್ನಡದ ಅವರು
ಆಮೇಲೆ ಸ್ವಾಮೀಜಿಯವರು ಪ್ರತಿ ಗುರುವಾರ 4ರಿಂದ 5 ಪ್ರತಿ ವಾರ ಸತ್ಯಸಾಯಿ ಬಾಬಾ ಅವರೇನೇ ನಮಗೆ ಮಾರಲ್ ಸೈನ್ಸ್ ತಗೊಳ್ತಾ ಇದ್ರು. ಅದೃಷ್ಟವಂತರು ನೀವು. ಹಾಗಾಗಿ ರಾಮಾಯಣ, ಮಹಾಭಾರತ, ನಮ್ಮ ಸಂಸ್ಕೃತಿ, ಸಂಸ್ಕಾರ ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಂಥ ಒಂದು ಅವಕಾಶ ಸಿಕ್ತು. ಸೊ ಅದೇ ಮೋಲ್ಡಲ್ಲಿ ಬಂದ್ವಲ್ಲ. ಸೊ ಧರ್ಮ, ಸತ್ಯ, ನೀತಿ, ಈ ಒಂದು ದಾರಿನಲ್ಲಿ ನಡೆಯುವಾಗ ಆಮೇಲೆ ಇದ್ದೇ ಇದೆಯಲ್ಲ, ನನ್ನ ಹೆಸರು ಬಗ್ಗೆ ಕೇಳ್ತಾ ಇದ್ರಿ, ಹೆಂಗೆ ಬಂತು ನಿಮ್ಗೆ ಹೆಸರು? ನೀವು ಅದೇ ಹೇಳಲಿಲ್ವಲ್ಲ ಅನ್ಕೋತಿದ್ದೆ. ಅದನ್ನು ಏನು ಅಂತಂತಂದರೆ ಸಿದ್ಧಾರೆಡ್ಡಿ ಚಿಕ್ಕ ವೆಂಕಟರಮಣ ರೆಡ್ಡಿ ಅಂತ. ಎಸ್, ಚಿಕ್ಕ ವೆಂಕಟರಮಣ ರೆಡ್ಡಿ. ನೀವು ಆ ಲೆಟ್ರಲ್ಲಿ ನೋಡ್ಬಿಡಿ, 26 ಲೆಟ್ರ್ ಬರುತ್ತೆ. ಇದು ಇತ್ತು. ಇದಕ್ಕೂ ಒಂದು ಕಾರಣ ಇದೆ. ನಮ್ಮ ತಂದೆಯವರ ಚಿಕ್ಕಪ್ಪಂದರು ಇಬ್ಬರಿದ್ರಂತೆ, ವೆಂಕಟರಮಣ ರೆಡ್ಡಿ, ಚಿಕ್ಕ ವೆಂಕಟರಮಣ ರೆಡ್ಡಿ ಅಂತ. ಅವರು ಎತ್ತುಗಳನ್ನು ತೊಳಿಲಿಕ್ಕೆ ಹೋದಾಗ ಒಂದು ವೆಂಕಟಸ್ವಾಮಿ ಬಾವಿ ಅಂತ ಇದೆ ಕಲ್ಕುಂಟೆಗೂ ನಮ್ಮೂರು ಇದು ಗದ್ದೆಗಳ ಇದರಲ್ಲಿ ದೊಡ್ಡ ಬಾವಿ. ಎತ್ತುಗಳನ್ನ ತೊಳಿಯಕ್ಕೆ ಹೋದಾಗ ಅವರು ಎತ್ತುಗಳು ಎಳ್ಕೊಂಡು ಹೋಗ್ಬಿಟ್ಟಿದೆ ಒಬ್ಬರನ್ನ, ಒಳಗಡೆ ಬರೋಕ್ಕಾಗಲಿಲ್ಲ ಅವರು. ಅವ್ರನ್ನ ಎತ್ತೋಣ ಅಂತ ಹೋಗಿ ಇವರು ಇಬ್ಬರು ಅಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ, ಬಾವಿಲಿ ಬಿದ್ದು ಅಲ್ಲಿ ತಿರೋದ್ರು. ಅದರ ನೆನಪಿಗಾಗಿ ನಮ್ಮ ಅಣ್ಣನ ಹೆಸರು ವೆಂಕಟರಮಣ ರೆಡ್ಡಿ ಅಂತ ಇಟ್ಟರು, ನನ್ನ ಹೆಸರನ್ನ ಚಿಕ್ಕ ವೆಂಕಟರಮಣ ರೆಡ್ಡಿ ಅಂತ. ಹಾಗಾಗಿ ನನಗೆ ಚಿಕ್ಕ ವೆಂಕಟರಮಣ ರೆಡ್ಡಿ ಅಂತ. ಆದರೆ ಚಿಕ್ಕಪ್ಪಂದ್ರ ನಮ್ಮ ತಂದೆ ಚಿಕ್ಕಪ್ಪಂದರು, ತಂದೆ ಚಿಕ್ಕಪ್ಪನ್, ಚಿಕ್ಕ ತಾತ ಆಗ್ಬೇಕು ನಿಮಗೆ, ನಮಗೆ ಚಿಕ್ಕ ತಾತ ಅವರು. ಸೊ ಅದು ಈಗಲೂ ಮೇಡಮ್ ಇನ್ನೂ ಒಂದು ನಿಮ್ಗೆ ಅದೊಂದು ಹೇಳಬೇಕು ಮರ್ತೋಗ್ತದೆ. 1865 ಕಟ್ಟಿರೋದು ನಮ್ಮ ಮನೆ, ಈಗಲೂ ಇದೆ. 1865 ಎಟ್ಕೋಡಿಯಲ್ಲಿದೆ, ಈಗಲೂ ಇದೆ. ಅದು ಎಷ್ಟು ವರ್ಷ ಆಗೋಯ್ತಲ್ಲ ಸರ್? 150 ವರ್ಷ ಹತ್ತತ್ರ ಹೆಂಚಿನ ಮನೆ. ಸೊ ಹಾಗಾಗಿ ದೊಡ್ಡ ಕುಟುಂಬ, ಜಂಟಿ ಕುಟುಂಬದಲ್ಲಿ ಬಂದಂಥವರು. ಸೊ ಅಲ್ಲಿ ಬಂದಾಗ ಈ ಹೆಸರಿನ ಬದಲಾವಣೆ ಯಾಕೆ ಬಂತು ಅಂತಂದರೆ, ಕೃಷ್ಣ ಸ್ವಾಮಿಗಳು ಅಂತಿದ್ದರು ಅಗ್ರಿಕಲ್ಚರ್ ಕಾಲೇಜಲ್ಲಿ ಮ್ಯಾಥಮೆಟಿಕ್ಸು ನಮಗೆ ಕಲಿಸಿದಂಥ ಮೇಷ್ಟ್ರು. ಅವರು ನನ್ನ ಹೆಸರು ಕರಿಬೇಕಾದ್ರೆ ಒಂದು ಜೋಕ್ ಮಾಡಿಬಿಟ್ರು, ನೀನು ಹೆಸರು ಕರಿಬೇಕಾದ್ರೆ 2 ಇಡ್ಲಿ ಎಕ್ಸ್ಟ್ರಾ ತಿನ್ನಬೇಕಪ್ಪ, ನಾನು ಏನಾದರೂ ಮಾಡಿ ನೀನು ಅದನ್ನು ಕಡಿಮೆ ಮಾಡು, ರೆಡ್ಯೂಸ್ ಮಾಡು ಅಂತಂದರು. ನನಗೆ ಗೊತ್ತಾಗಲಿಲ್ಲ. ಕೇಳಿದೆ, ಇಲ್ಲ ಅದು ನೀವು ಶಾರ್ಟ್ ಮಾಡ್ಕೋಬೋದು ಅಂಥೇಳಿ ಆವಾಗ ಪೇಪರ್ ನೋಟಿಫಿಕೇಷನ್ ಕೊಟ್ಟು ಸೊ ಬದಲಾವಣೆ ಮಾಡಿ SCV ರೆಡ್ಡಿ ಅಂತ ಮಾಡ್ಕೊಂಡು, ಸೊ ಅಲ್ಲಿಂದ ಆಚೆಗೆ ಈಗ ಅಫಿಷಿಯಲ್ ಆಗಿ ಎಲ್ಲನೂ ಕೂಡ SCV ರೆಡ್ಡಿ ಅಂತಂತಾರೆ. ಇದಾದ ಮೇಲೆ BSc AG 1974 ಮುಗಿಸಿದ್ವಿ. ನಾನು ಮತ್ತು ನಮ್ಮ ಸ್ನೇಹಿತ, ನನ್ನ ಸಹಪಾಠಿ ಮುರಳಿ, BP ಮುರಳಿ ಅಂತ, ನಾವಿಬ್ಬರು 7ನೇ ರ್ಯಾಂಕ್ ಶೇರ್ ಮಾಡ್ಕೊಂಡ್ವಿ. ಸೊ ಅದ ನಂತರ MSc ಕಂಟಿನ್ಯೂ ಮಾಡಿದೆ. ಕಾರಣ ಏನಂತಂದರೆ, ಆಲ್ ಇಂಡಿಯಾ ICR ಅಂತಿದೆ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಆಗ ಮೆರಿಟ್ ಎಕ್ಸಾಮ್ ಬರಿಬೇಕಾಗಿತ್ತು ಆ ಸ್ಕಾಲರ್ಶಿಪ್ಗೋಸ್ಕರ. ಆವಾಗ ಆ ಸ್ಕಾಲರ್ಶಿಪ್ ಬಂತು 300 ರೂಪಾಯಿ. ಆ ಕಾಲದಲ್ಲಿ 300 ರೂಪಾಯಿ. ತುಂಬ ಸರ್ಕಾರ ಕೆಲಸಕ್ಕೆ ಹೋಗೋರಿಗೆ 225 ರೂಪಾಯಿ ಇತ್ತು ಸ್ಯಾಲ್ರಿ. ಆಗ ನಮಗೆ ಓದಲಿಕ್ಕೆ 300 ರೂಪಾಯಿ ಕೊಡ್ತಿದ್ರಾಗ. ಸೆಂಟ್ರಲ್ ಗೌರ್ಮೆಂಟ್ದು UAS ಇಂದ ಇದು ICR, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ. 300 ರೂಪಾಯಿ ತುಂಬ ದೊಡ್ಡ ಅಮೌಂಟ್ ಅಲ್ಲ? ದೊಡ್ಡ ಅಮೌಂಟ್ ಅಲ್ಲ. ನನಗೆ ಖರ್ಚು ಆಗ್ತಿದ್ದಿದ್ದೆ 150 ರೂಪಾಯಿ, 150 ರೂಪಾಯಿ ಉಳಿತಿತ್ತು ನೋಡಿ. ನಾನು ಅದು ಉಳಿಸಿ ಸುಮಾರು 2 ವರ್ಷಗಳಲ್ಲಿ 800 ರೂಪಾಯಿ ಉಳಿಸಿ ಊರಲ್ಲಿ ಬಾವಿ ಹೊಡಿಲಿಕ್ಕೆ ಕೊಟ್ಟೆ ದುಡ್ಡನ್ನು. ಆವಾಗಲಿಂದ ದಾನ ಧರ್ಮಕ್ಕೆ. ಸೊ ಅದಿತ್ತು. ಆಮೇಲೆ ಅದರ ಜೊತೆಗೆ ಓದಾದ ಮೇಲೆ ನಮಗೆ ಅದೃಷ್ಟ, ನಮ್ಮ ಮೇಷ್ಟ್ರು ಭಾಳ ಒಳ್ಳೆ ಮೇಷ್ಟ್ರುಗಳಿದ್ದರು ನಮಗೆ. ಅದರಲ್ಲೂ ಕೂಡ ಇಬ್ಬರು ನಾನು ನೆನೆಸ್ಕೋಬೇಕು. ಒಬ್ಬರು ಡಾಕ್ಟರ್ A ಬೊಮ್ಮೇಗೌಡ ಅಂತ, ಕನಕಪುರದವರು. ಸೊ ಅವರು ನನಗೆ ಆಪ್ತ ಗುರುಗಳು. ಇನ್ನೊಬ್ಬರು ಡಾಕ್ಟರ್ ಕೃಷ್ಣಮೂರ್ತಿ ಅಂತ, ವೈಸ್ ಚಾನ್ಸಲರ್ ಆಗಿ ರಿಟೈರ್ಡ್ ಆದರು. ಅವರು ಈಸ್ ನೋ ಮೋರ್, ಬಟ್ ಇವರಿದ್ದಾರೆ ಬೊಮ್ಮೇಗೌಡರು. ಈ ಥರದ್ದು ಎಲ್ಲ ನಮ್ಮ ಪ್ರೊಫೆಸರ್ ರಾಮಣ್ಣ, ನಮ್ಮ ಚಂದ್ರಕಾಂತ್ ಅವರ ಗೈಡು, ನನಗೆ ಕೃಷ್ಣಮೂರ್ತಿ, ಬೊಮ್ಮೇಗೌಡರ ಗೈಡು, ಪುಟ್ಟರುದ್ರಯ್ಯ ಎಲ್ಲ ಸ್ಟಾಲ್ವರು, ಕೃಷ್ಣಶಾಸ್ತ್ರಿಗಳು. ಸೊ ಅವರ ಪಾಠಗಳು ಈಗಲೂ ಕಣ್ಣು ಮುಂದೆ ಬರುತ್ತೆ. ಆ ಥರ ಮಾಡ್ತಾಯಿದ್ರು. ಹಾಗಾಗಿ MSc ಮುಗಿಸ್ಕೊಂಡೆ. ಅಲ್ಲೇ ಕೆಲಸ ಒಂದು ಸಿಕ್ತು ಟೆಂಪರರಿಯಾಗಿ. ಇವ್ರ ಜೊತೆನೇ ಕೆಲಸ ಮಾಡೋಂಥ ಅವಕಾಶ ಸಿಕ್ತು ನಮ್ಮ ಕೃಷ್ಣಮೂರ್ತಿ ಮತ್ತು ಬೊಮ್ಮೇಗೌಡರು. ಸುಮಾರು 3 ವರ್ಷಗಳ ಕಾಲ ಮಾಡಿ ಆವಾಗ ಇಂಡಿಪೆಂಡೆಂಟಾಗಿ ಕ್ಲಾಸ್ಗಳು ಹ್ಯಾಂಡಲ್ ಮಾಡೋಕ್ಕೆ ಅವಕಾಶ ಕೊಟ್ಟರು. 3 ಬ್ಯಾಚ್ಗಳಿಗೆ, ಅಂದರೆ 3 ವರ್ಷ 3 ಬ್ಯಾಚ್ಗಳಿಗೆ. ಈಗ
ನಾನು ಪಾಠ ಹೇಳ್ಕೊಡಂಥ ವಿದ್ಯಾರ್ಥಿಗಳು ನಮ್ಮ ಸಹಯೋಗಿಗಳಾದರೆ ನಮ್ಮ ಕೊಲೀಗ್ಸ್ ಆದರು. ತದನಂತರ ಎಷ್ಟೋ ಜನ IFS ಆಫೀಸರ್ಗಳಾದ ಎಲ್ಲನೂ ಇನ್ನೂ ಅದೇ ಸಂಬಂಧ ಇಟ್ಕೊಂಡಿದ್ದೀವಿ. ಆಗ 79ಕ್ಕೆ ಮುಗೀತು. 79ರಲ್ಲಿ ಸರ್ಕಾರಿ ಸೇವೆಗೆ ಪ್ರೊಬೇಷನರಿ ಆಫೀಸರ್ ಕರೆದರು. ಅದು ಕೂಡ ಪಾಸ್ ಆಯಿತು, ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆದಮೇಲೆ ಕೃಷಿ ಇಲಾಖೆಗೆ ಬಂದೆ. ಅಲ್ಲಿಂದ ಇನ್ನೊಂದು ಥರ ಜರ್ನಿ. 79ರಿಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ 2007ರವರೆಗೂ ಮಾಡಿ 2007ರಲ್ಲಿ ಹೆಬ್ಬಾಳದಲ್ಲಿ ಬೀಜ ಪ್ರಮಾಣ ಸಂಸ್ಥೆ ಅಂತಿದೆ, ಸರ್ಟಿಫಿಕೇಶನ್ ಏಜೆನ್ಸಿ, ಅಲ್ಲಿ ನಿರ್ದೇಶಕರಾಗಿ ರಿಟೈರ್ಡ್ ಆಗಿದೆ. ಇದು ನೀವು ಡೈರೆಕ್ಟರ್ ಬೇರೆ ಆಗಿದ್ದೀರಲ್ಲ, ಡೈರೆಕ್ಟರ್ ಅಲ್ಲೇನೇ ಆಗಿದ್ದಿತ್ತು. ಈ ಮಧ್ಯೆ ಏನಾಯಿತು ಅಂತಂದರೆ ವ್ಯಾಸಂಗ ನಾನು PhD ಮಾಡಬೇಕು ಅಂತ ತಲೆಯಲ್ಲಿ ಕೊರಿತಾ ಇತ್ತು ಯಾವಾಗಲೂ. ಆವಾಗ ಏನು ಮಾಡಬೇಕು ಅಂತ ತುಂಬ ಕೊರೆದಿದ್ರಿಂದನೋ ಏನೋ ನೀವು ಗೋಲ್ಡ್ ಮೆಡಲು ತೊಗೊಂಡ್ರಿ PhD ಪ್ರೋಗ್ರಾಮಲ್ಲಿ. ಆಮೇಲೆ 79ರಲ್ಲಿ ಮದುವೆ ಆಯಿತು. ಕೆಲಸಕ್ಕೂ ಗೌರ್ಮೆಂಟ್ ಕೆಲಸ ಸಿಕ್ತು. ಆವಾಗ ಒಂದು ಅವಕಾಶ ಇತ್ತು, ಸ್ಟಡಿ ಅಂದರೆ ರಜಾ ಹಾಕಿ ಓದ್ಬೋದು ಅಂತಕ್ಕಂಥದ್ದು. ರಜಾ ಹಾಕ್ಬಿಟ್ಟು PhD ಓಡೋದೆ. ಎಲ್ಲಿಗೆ ಹೋಗಬೇಕಾಗಿತ್ತು? ಇಲ್ಲೇ GKVK ಅಲ್ಲಿ PhDಗೆ ಸೇರಿದೆ. PhDಗೆ ಸೇರಿದ ಮೇಲೆ ಫಾರ್ಚುನೇಟ್ಲಿ ನಮ್ಮ ಶ್ರೀಮತಿಯವರು ಸಹ ಅದೇ ಕಾಲದಲ್ಲಿ ಅವರು ಡಾಕ್ಟ್ರು, ಅವರು ನಾನು PG ಮಾಡ್ತೀನಿ ಅಂತ ಅವರು ಹೊರಟ್ಬಿಟ್ರು. ಅವರು PG ಮಾಡಿದ್ರು, ನಾನು PG ಮಾಡಿದೆ. ನಿಮ್ಮೂರ ಕಡೆಯವರೇನಾ? ನಮ್ಮ ಪಕ್ಕದಲ್ಲಿ ಕೂರವರು ನಮ್ಮ ಅತ್ತೆಯವರು, ನಮ್ಮ ಶ್ರೀಮತಿಯವರು ದೊಡ್ಡಬಳ್ಳಾಪುರ. ಸೊ ಹಾಗಾಗಿ PhDನಲ್ಲಿ ಗೋಲ್ಡ್ ಮೆಡಲ್ ತಗೊಳ್ಳೋಂಥ ಅವಕಾಶನೂ ಸಿಕ್ತು. ಸೊ ಅಷ್ಟು ಅಚೀವ್ ಆದಮೇಲೆ ಆಯ್ತಪ್ಪ, ವಿದ್ಯೆ ಆಯಿತು, ಮತ್ತು ಏನು ಮಾಡಬೇಕು ಅಂತಕ್ಕಂಥದ್ದು ಒಂದು. ಹೇಗೆ ಇಷ್ಟೆಲ್ಲ ನಾವು ಮೇಲೆ ಬರಬೇಕಾದ್ರೆ ಅದರಿಂದ ಸಾಕಷ್ಟು ತ್ಯಾಗ ಇರುತ್ತೆ. ಹೌದು, ಅನೇಕರು ಮಾಡಿದ್ದಾರೆ, ಹಳ್ಳಿಯವ್ರು ಮಾಡಿರ್ತಾರೆ, ಒಡಹುಟ್ಟಿದವ್ರು ಮಾಡಿದ್ದಾರೆ. ಈಗ ನಾವು 5 ಜನ ಬ್ರದರ್ಸು, ನಾನು ಒಬ್ಬನೇ ಯಾಕೆ ಈ ಮಟ್ಟಕ್ಕೆ ಬಂದೆ, ಬೇರೆಯವರು ಯಾಕೆ ಬರಲಿಲ್ಲ? ಓದಿದ್ದಾರೆ ಆದರೂ ಯಾಕೆ ಆಗಲಿಲ್ಲ ಅಂದರೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೆ ಅದು ಸಫಲ ಆಗುತ್ತೆ. ಎಲ್ಲರಿಗೂ ಅವಕಾಶ ಸಿಗುತ್ತೋ ಸಿಗಲ್ಲೋ ಗೊತ್ತಿಲ್ಲ, ಸಿಕ್ಕಾಗಂತೂ ಉಪಯೋಗಿಸ್ಕೋಬೇಕು. ಅದು ಮೇಲಿಗೆ ಬಂದು ಮತ್ತೆ ಅದನ್ನು ವಾಪಸ್ ಕೊಡೋವಂಥ ಪ್ರಯತ್ನ ಮಾಡಬೇಕು. ಸೊ ಆ ದೃಷ್ಟಿಕೋನದಲ್ಲಿ ನಾನೇನು ಮಾಡಿದೆ ಅಂತಂದರೆ, ಆಯಿತು, ಒಂದು ವ್ಯಕ್ತಿ ಮೇಲೆ ಬಂದ ಮೇಲೆ ತಾನು ನಡೆದು ಬಂದ ದಾರಿನ ಮರಿಬಾರ್ದು ಅಂಥೇಳಿ ಹೇಗಾದರೂ ಮಾಡಿ ನಮ್ಮೂರು ಹುಡುಗರಿಗೂ ಏನಾದರೂ ಆರ್ಥಿಕ ತೊಂದರೆಯಿಂದ ಓದಲಿಕ್ಕೆ ಆಗದೇ ಇದ್ದರೆ ಅವರಿಗೆ ಸಹಾಯ ಮಾಡಬೇಕು ಅಂತೇಳಿ ಅಲ್ಲಿಂದ ಹಚ್ಕೊಂಡೆ. ನಮ್ಮೂರು ಯಾರಾದರೂ ಮಧ್ಯೆ ಹಣಕಾಸಿನ ಕೊರತೆಯಿಂದ ವಿದ್ಯಾಭ್ಯಾಸ ಮುಂದುವರಿಯೋಕ್ಕಾಗಲ್ಲ ಅಂದರೆ ಅಂಥವ್ರನ್ನ ಕಡಿಯೋದಕ್ಕೆ ಪ್ರಯತ್ನ ಮಾಡಿ. ಹಾಗಾಗಿ ಸಾಕಷ್ಟು ಜನಕ್ಕೆ ಇವತ್ತು ನಮ್ಮೂರಲ್ಲಿ ನಮ್ಮ ಸಂಬಂಧಿಕರು ಬೇರೆ ಎಲ್ಲ ಜಾತಿ ಭೇದ ಇಲ್ಲದೇನೆ ಎಲ್ಲರಿಗೂ ಮಾಡಿ ಸುಮಾರು ಜನ ಗ್ರಾಜ್ಯುಯೇಟ್ಸು, ಪೋಸ್ಟ್ ಗ್ರಾಜ್ಯುಯೇಟ್ಸ್. ಈಗಲೂ ಎಟ್ಕೊಡಿ ಸಂಬಂಧ ಇಟ್ಕೊಂಡಿದ್ದೀರಿ ನೀವು? ಆಲ್ಟರ್ನೇಟಿವ್ಸ್ ಇರ್ತೀವಿ ಮೇಡಮ್. ಇವತ್ತು ಇಲ್ಲಿದ್ದೆ ಅಂದ್ರೆ ನಾಳೆ ತೋಟದಲ್ಲಿ ಇರ್ತೀನಿ. ಅದು ಮುಂದುವರ್ಸ್ಕೊಂಡು ಬಂದೆ. ಸರ್ವಿಸಲ್ಲಿದ್ದಾಗ ಹೋಗೋಕ್ಕಾಗಲಿಲ್ಲ ಹೆಚ್ಚಿಗೆ, ನಮ್ಮ ಬ್ರದರ್ಸ್ ಎಲ್ಲ ನೋಡ್ಕೊಳ್ತಿದ್ರು. ಈಗಂತೂ ರಿಟೈರ್ಡ್ ಆಗಿ 17 ವರ್ಷ ಆಯ್ತಲ್ಲ, ಹೋಗ್ತಾ ಇರ್ತೀನಿ. ತೋಟಗಳನ್ನು ಚೆನ್ನಾಗಿ ಮಾಡ್ಕೊಂಡು. ಒಂದೇನಂತಂದರೆ ನಾವು ಜಂಟಿ ಕುಟುಂಬದಲ್ಲಿ ಬಂದಿದ್ದರಿಂದ ಅದರ ಒಂದು ಮೆರಿಟೇ ಬೇರೆ. ಈಗಿನ ಕಾನ್ಸೆಪ್ಟ್ ಮಾಡಿದ್ರೆ ನಮ್ಮದು ಜಮೀನೆಲ್ಲ ಒಂದು ಕಡೆ ಇದೆ, ಅದರದ್ದು ಎಲ್ಲದು ಸೇರಿ ಒಂದೇ ಬೇಲಿ ಹಾಕಿದ್ದೀವಿ. ಅಗ್ರಿಕಲ್ಚರ್ ನಾನು ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಎಲ್ಲರ ಪರವಾಗಿ ನಾನೇ ಹೆಚ್ಚು ಕಮ್ಮಿ ಪ್ಲ್ಯಾಂಟ್ಸನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ. ನಾನು ಅದು ಹೆಂಗೆ ಪ್ರಾರಂಭ ಮಾಡಿದೆ ಅಂತಂದರೆ, ನನಗೆ ಮೊದಲನೇ ಸ್ಯಾಲ್ರಿ 1976ರಲ್ಲಿ ಬಂತು, ನವಂಬರಲ್ಲಿ ಕೆಲಸಕ್ಕೆ ಯೂನಿವರ್ಸಿಟಿನಲ್ಲಿ 500 ರೂಪಾಯಿ ಆಗ ಸ್ಯಾಲ್ರಿ. ಅದು ತೊಗೊಂಡು ಸೀದಾ KRS ಹೋಗಿ. ಅದಕ್ಕೆ ಮೊದಲು ಸ್ಕಾಲರ್ಶಿಪ್ಪೇ ನಿಮಗೆ ಬರ್ತಿತ್ತು. ನಾನು KRSಗೆ ಮೊದಲನೇ ಸಾರಿ 500 ತೊಗೊಂಡೋಗಿ 20 ತೆಂಗಿನ ಗಿಡ ತಗೊಂಡು ಬಂದೆ. ಅದನ್ನು ಫಸ್ಟು ನಾಟಿ ಮಾಡಿದೆ ನಾನು ಫಸ್ಟ್ ಸ್ಯಾಲ್ರಿನಲ್ಲಿ. ಅಲ್ಲಿಂದ ಎಲ್ಲಿ ತನಕ ಸುಮಾರು ಒಂದು 20,000 ಮರಗಳನ್ನು ಹಾಕಿದ್ದೀನಿ. ಅಂದರೆ ನಿಮ್ಮ ಜಮೀನಲ್ಲಿ? ನಮ್ಮ ಜಮೀನುಗಳು. ಯಾಕಂದ್ರೆ ನಮ್ಮ ದೊಡ್ಡ ಕುಟುಂಬ. ಎಷ್ಟಿತ್ತು ಸರ್ ನಿಮಗೆ? ನಮ್ದೆಲ್ಲ ಆನ್ಸಿಸ್ಟರ್. ನಾವು ಇದು ನಾನು 4ನೇ ತಲೆಮಾರು, ನಮ್ಮ ಮಕ್ಕಳು 5ನೇ. ಎಲ್ಲ ಒಟ್ಟಿಗೆ ಇತ್ತು? ಒಟ್ಟಿಗೆ ಇದೆ. ಈಗಲೂ ಪೇಪರಲ್ಲಿ ಡಿವೈಡ್ ಆಗಿದ್ದೀವಿ, ಬಟ್ ಎಲ್ಲ ಒಂದು ಕಡೆ ಇದೆ. ಪ್ರತಿ ಇದರಲ್ಲೂ ಸಹ ಸುಮಾರು ಒಂದು 20,000 ಮರಗಳನ್ನು ಹಾಕಿದ್ದೀವಿ. ಎಲ್ಲ ರೀತಿಯ ಹಣ್ಣುಗಳು, ತೆಂಗಿನ ಮರ, ಮಾವಿನ ಮರ, ಚೇಪೆ ಗಿಡ, ಹಲಸು, ನೇರಳೆ,
ಆಮೇಲೆ ಇದು ಸರ್ ನೀವು ಹೇಳ್ತಾ ಇದ್ರೆ ನಾವು ಬರಬೇಕು ಅನಿಸ್ತಾ ಇದೆ. ಇಲ್ಲ, ಬರಬೇಕು, ದಯವಿಟ್ಟು ಬನ್ನಿ. ನಾನು ಸುಮಾರು ಜನ ನೀವು ಹಣ್ಣಿನ ಗಿಡಗಳೆಲ್ಲ ಹೇಳ್ತಾ ಇದ್ರೆ ಹಣ್ಣು ಬಿಡ್ತಾ ಇದೆ ಅಂತ ಅನ್ಸುತ್ತೆ. ಎಲ್ಲ ಥರದ್ದೇ ಕೆಲವೆಲ್ಲ ಸುಮಾರು ನೋಡಕ್ಕೂ ಬರಬೇಕು, ಈಗಲೂ ಸಹ ಆ ಸಂಶೋಧನೆ ಇದು ದೃಷ್ಟಿಕೋನದಲ್ಲೇ ನೋಡ್ತಾ ಇರ್ತೀನಿ, ಇದು ಆಗತ್ತೋ ಇಲ್ವೋ. ಇತ್ತೀಚೆಗೆ ಅಡಿಕೆ ಹಾಕಿದೆ, ಇಂಟರ್ ಕ್ರಾಪ್. ಸರ್ ಈಗ ಇನ್ನೊಂದು ಪ್ರಶ್ನೆ, ನಿಮ್ಮ ಪ್ರೊಫೆಷನ್ಗೆ ಬಂದುಬಿಟ್ರೆ ಅದಕ್ಕೋಸ್ಕರ ಈ ಅಗ್ರಿಕಲ್ಚರ್ಗೂ ಯು ಆರ್ ಸಪೋಸ್ ಟು ಬಿ ಎನ್ ಎಕ್ಸ್ಪರ್ಟ್ ಇನ್ ಅಗ್ರಾನಮಿ. ಹೌದು. ಏನು ಸರ್, ವಾಟ್ಸ್ ದಿ ಡಿಫರೆನ್ಸ್? ಮೇಡಮ್, ಅಗ್ರಾನಮಿ ಸರಳ ಭಾಷೆನಲ್ಲಿ ಹೇಳ್ಬೇಕಂತಂದರೆ ಬೆಳೆ ಉತ್ಪಾದನೆ ಮಾಡೋ ವಿಧಿವಿಧಾನಗಳೇನು, ಅಂದರೆ ಎಕಾನಮಿ ಬಗ್ಗೆನಾ ಅದು? ಅದು ಅಲ್ಲ, ಬೆಳೆಯೋದು, ಕಲ್ಟಿವೇಶನ್. ಅದಕ್ಕೆ ಮಣ್ಣಿನ ಆಧಾರ, ಮಣ್ಣು, ನೀರು, ಇದು ಪ್ರಕೃತಿಯನ್ನು ಬಳಸ್ಕೊಂಡು ಒಂದು ಬೆಳೆಗಳನ್ನು ನಿರ್ವಹಣೆ ಮಾಡೋದು, ಪ್ರೀ ಹಾರ್ವೆಸ್ಟ್, ಪೋಸ್ಟ್ ಹಾರ್ವೆಸ್ಟ್ ಎಲ್ಲ ಸೇರಿ ಮಾಡ್ತಕ್ಕಂಥ ಒಂದು ವಿಭಾಗಕ್ಕೆ ನಾವು ಅಗ್ರಾನಮಿ ಅಂತ ಕರಿಬೋದು. ಸೊ ಆ ಥರ ಹೇಳ್ತೀವಿ. ಸೊ ಅದನ್ನು ಇದು ಮೂಲ ಎಲ್ಲದಕ್ಕೂ. ನೀವೆಲ್ಲ ಸಬ್ಜೆಕ್ಟ್ ಎಂಟಮಾಲಜಿ ಅಂದರೆ ಕೀಟಶಾಸ್ತ್ರ ಅವೆಲ್ಲ ಇದ್ದರೂ ಸಹ ಎಲ್ಲವನ್ನೂ ಒಟ್ಟಿಗೂಡಿಸಿ ಅದನ್ನು ಏಕ ರೂಪದಲ್ಲಿ ತಗೊಂಡು ಬಂದು ಯಾವ ರೀತಿ ಬೆಳೆ ಮಾಡ್ಬೋದು, ಯಾವ ಭೂಮಿಗೆ ಯಾವ ಬೆಳೆ ಸೂಕ್ತ ಆಗುತ್ತೆ, ಯಾವ ವಾತಾವರಣಕ್ಕೆ ಯಾವ ಬೆಳೆ ಬರುತ್ತೆ, ಬೆಳೆಗಳ ಪದ್ಧತಿಗಳೇನು, ಈ ರೀತಿ ಎಲ್ಲ ಸ್ಟಡಿ ಮಾಡ್ತಕ್ಕಂಥದ್ದನ್ನು ಅಗ್ರಾನಮಿ ಅಂತ ಅಂತೀವಿ. ಸೊ ಇದನ್ನು ಬಹುಶಃ ಪ್ರತಿಯೊಬ್ಬ ರೈತನೂ ಮಾಡ್ತಿದ್ದಾರೆ. ನಾನು ಅದನ್ನೇ ಸುಮಾರು ಜನ ಕೇಳ್ತಾ ಇದ್ದೆ. ನಾನು ಎಲ್ಲ ಕಾಲೇಜಿಗೆ ಬರೋಕ್ಕೆ ಮುಂಚೆನೇ ಕಲ್ತ್ಕೊಂಡ್ಬಿಟ್ಟಿದ್ದೆ. ನನಗೆ ಪ್ರಾಕ್ಟಿಕಲ್ ಗೊತ್ತಿತ್ತು, ಥಿಯರಿ ಗೊತ್ತಿರಲಿಲ್ಲ, ವಿಜ್ಞಾನ ಗೊತ್ತಿರಲಿಲ್ಲ, ಮಾಡೋದು ಗೊತ್ತಿತ್ತು. ನೀವು ಅಗ್ರಿಕಲ್ಚರ್ ಇದರಿಂದ ಕೃಷಿಯಿಂದಾನೇ ಬಂದಿದ್ದರಿಂದ ಅದೇನು ಮಾಡ್ತಾ ಗೊತ್ತಿತ್ತು, ಬಟ್ ಯಾಕೆ ಏನು ಅನ್ನೋದನ್ನು ಕಾಲೇಜಲ್ಲಿ ಕಲಿತೆ. ಅಂದರೆ ಆ ವಿಜ್ಞಾನ ಅಂತಕ್ಕಂಥ ಒಂದು ಏನಿರುತ್ತೆ, ವಿಶ್ಲೇಷಣೆ ಇರುತ್ತೆ, ಅದನ್ನೆಲ್ಲನೂ ನಾವು ಓದ್ಮೇಲೆ ಗೊತ್ತಾಯಿತು. ಓಹೋ, ಈ ಕಾರಣದಿಂದ ದ್ಯುತಿಸಂಶ್ಲೇಷಣ ಕ್ರಿಯೆ, ಫೋಟೋಸಿಂಥಸಿಸ್ ಅಂದರೆ ಏನು, ಗಿಡಗಳು ಹೆಂಗೆ ಬೀಳ್ತವೆ, ಯಾಕೆ ಇಷ್ಟು ಬೀಳ್ತವೆ, ಪ್ರತಿ ಬೆಳೆ ಯಾಕೆ ಇಷ್ಟೇ ಇಳುವರಿ ಬರ್ತದೆ, ಯಾಕೆ ಜಾಸ್ತಿ ಕೊಡೋಕ್ಕಾಗಲ್ಲ, ಅದನ್ನು ಫಿಸಿಯಲಾಜಿಕಲ್ ಲಿಮಿಟೇಷನ್ ಆಫ್ ಕ್ರಾಪ್ ಈಲ್ಡ್ಸ್ ಅಂತೀವಿ. ಪ್ರತಿಯೊಂದು ಬೆಳೆಗೂ ಕೂಡ ಅದು ಇಷ್ಟೇ ಅದರ ಕೈಯಲ್ಲಿ ಕೊಡಲಿಕ್ಕೆ ಉತ್ಪಾದನೆ ಮಾಡೋ ಶಕ್ತಿ ಇದೆ ಅನ್ನೋದನ್ನೆಲ್ಲ ಆಮೇಲೆ ವೈಜ್ಞಾನಿಕವಾಗಿ ಅದನ್ನ ನೀವು ನಿಮ್ಮೂರಲ್ಲಿ 20,000, ಅದು 20,000ಕ್ಕಿಂತ ಹೆಚ್ಚಿಗೆ ಇರ್ಬೋದು ಇವಾಗ. ತೆಂಗಿಗೆ ತುಂಬ ನೀರು ಬೇಕಾಗುತ್ತೆ. ಈಗ ಎಟ್ಕೊಡಿ ಆ ಕಡೆ ಎಲ್ಲ ತುಂಬ ನೀರಿತ್ತ ನಿಮಗೆ? ಇಲ್ಲ, ನೀರು ಇರಲಿಲ್ಲ. ಅದರಲ್ಲಿ ಮೇಡಮ್ ನಾನೇನು ಮಾಡಿದ್ದೀನಿ ಅಂತಂದರೆ ಬೋರ್ವೆಲ್ಲು ಇದ್ದಾವೆ, ಪ್ಲಸ್ ನಾನು ಈಗ ಏನು ಹೆಚ್ಚಿಗೆ ಇರ್ತಕ್ಕಂಥದ್ದು ನಮ್ಮ ಕಡೆ ಮಳೆ ಆಧಾರಿತ ಬೆಳೆಗಳೇ ಜಾಸ್ತಿ. ಅದಕ್ಕೆ ಏನಂತಂದರೆ ಮೊದಲು ರಾಗಿ ಬೆಳಿತಿದ್ವಿ, ಬರೀ ಲಾಸೆ ಬಂದರೆ ಬಂತು, ಹೋದ್ರೆ ಹೋಯ್ತು. ಅದಕ್ಕೆ ಏನಂತಂದರೆ ಧ್ರುವಫಸಲು ಅಂತ ಹೇಳ್ತೀವಿ. ಧ್ರುವಫಸಲು ಅಂತಂದರೆ ಮಾವು ಇರ್ಬೋದು, ಹುಣಸೆ ಇರ್ಬೋದು, ಈ ಥರದಕ್ಕೆಲ್ಲ ಮೊದಲು 1-2 ವರ್ಷ ನೋಡ್ಕೊಂಬಿಟ್ರೆ ಆಮೇಲೆ ಬರೋಂಥ ಮಳೆನಲ್ಲೇ ಆಗುತ್ತೆ. ಯಥೇಚ್ಛವಾಗಿ ನಾನು ಮಾಡಿದ್ದೇನಂತಂದರೆ ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡೋಕ್ಕೆ ಕೈ ಹಾಕಿದೆ. ಏನು ಮಳೆ ಬೀಳ್ತದೆ ನಮ್ಮ ಹೊಲದಲ್ಲಿ ಅದು ಪರಿಪೂರ್ಣವಾಗಿ ಅಲ್ಲಿ ಹಿಂಗುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿದೆ. ಬದುಗಳು ಹಾಕೋದು, ಕೃಷಿ ಹೊಂಡ ಮಾಡೋದು, ಇದನ್ನೆಲ್ಲ ಮಾಡಿಕೊಂಡು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾವು ನೀರು ಕೊಡ್ತಾ ಇಲ್ಲ, ನೀವು ತೆಂಗು ನೋಡಿದರೆ ನೀರು ಕಟ್ತೀರಾ ಅನ್ನೋ ಥರ ಇದೆ. ಕಾರಣ ಏನಂತಂದರೆ ಎಷ್ಟು ಮಳೆ ಬರ್ತದೆ, ಸಂರಕ್ಷಣೆ ಮಾಡ್ತಾರೆ. ನೀರು ಮತ್ತು ಮಣ್ಣು ಎರಡು ಸಂರಕ್ಷಣೆ ಮಾಡಿ ನಮ್ಮ ಹೊಲದಿಂದ ಬಿದ್ದಂಥ ನೀರು ಆಚೆ ಹೋಗ್ಬೇಕಾದ್ರೆ ಕನಿಷ್ಠ ಪಕ್ಷ ನಮಗೆ 2-3 ಮಾಡಿ ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ಮಾತ್ರ ಆಚೆ ಹೋಗುತ್ತಿಲ್ಲ, ಸಾಧ್ಯನೇ ಇಲ್ಲ. ಆ ಲೆವೆಲ್ಗೆ ಪ್ರೊಟೆಕ್ಟ್ ಮಾಡಿರೋದ್ರಿಂದ. ಆಮೇಲೆ ಮರಗಳು ಇನ್ನೊಂದು ಹೇಳ್ತೀನಿ ನೋಡಿ, ಎಲ್ಲಿ ಇದು ಮಾಡ್ತದೆ ಆಗ್ರೋ ಫಾರೆಸ್ಟ್ ಅಂತ ಹೇಳ್ತೀವಲ್ಲ, ಕೃಷಿ ಅರಣ್ಯ, ಆ ಬೆಳೆಗಳಿಗೆ ಸಂಬಂಧಪಟ್ಟ ಆ ಮರಗಳಿಗೆ ಏನಾದರೂ ಇದ್ದು ಬಿಟ್ಟರೆ ಈ ಭೂಮಿಗೆ ಕೃಷಿ ಅರಣ್ಯ ಅಂದರೆ ಈಗ ತೆಂಗು ಕೃಷಿ ಅರಣ್ಯ ಮರಗಳೆಲ್ಲ ಬರ್ತವೆ, ಮರಗಳೆಲ್ಲ ತಗೋಬೋದು ನೀವು. ಅದು ಅಂದರೆ ನೀವು ಕೃಷಿ ಮಾಡಿ ಅರಣ್ಯ ಬೆಳೆಸಿರೋದು. ಅದು ಈಗ ಹಲಸು, ಬೇವು ನಾವು ಹಾಕಿ ಬೆಳೆಸೋ ಅಂತ ಅವು, ಅಥವಾ ಸಿಲ್ವರ್ ಓಕ್ ಇರ್ಬೋದು, ಟೀಕ್ ಇರ್ಬೋದು, ಇವೆಲ್ಲ ಅದ್ರ ಜೊತೆಯಲ್ಲೇ ಬೆಳಿತಿರ್ತೀವಲ್ಲ. ಇಂಥ ದೊಡ್ಡ ಮರಗಳಿದ್ದಾಗ ಭೂಮಿಗೆ ಅಂತರ್ಜಲ ಕಾಪಾಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಹಾಗಾಗಿ ನಮ್ಮ ಭೂಮಿನಲ್ಲಿದ್ದಂಥ ಬೋರ್ವೆಲ್ಗಳೇನು ಒಣಗಿದ್ವೋ ಈಗೆಲ್ಲವೂ ಚೇತರಿಸ್ಕೊಂಡಿದ್ದಾವೆ. ಈಗ ನಮ್ಮದರಲ್ಲಿ ನಾವೇನು ಕಳೆದ ಒಂದು 3-4 ವರ್ಷದಲ್ಲಿ ನೋಡ್ತೀವಿ, ಯಾವ ಬೋರ್ವೆಲ್ ಏನು ತೊಂದರೆ ಇಲ್ಲ, ಕ್ಲೀನಾಗಿ ನೀರು ಬರ್ತಾ ಇದ್ದಾವೆ. ಅದೇ ರೀತಿ ಪ್ರೊಟೆಕ್ಟ್ ಮಾಡಿದ್ರೆ ಇದು ಭಾಳ ಸಿಂಪಲ್ ಲಾಜಿಕ್ ಮೇಡಮ್. ಅದು ಏನಂತಂದರೆ ನಿಮ್ಮ ಹತ್ರ ಒಂದು 1,000 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ಬ್ಯಾಂಕ್ ಅಕೌಂಟಲ್ಲಿ. ನೀವು ಪ್ರತಿ ದಿವಸ 100 ಅಥವಾ 10 ಡ್ರಾ ಎಷ್ಟು ದಿವಸ ಡ್ರಾ ಮಾಡ್ಕೊಂಡು ಹೋಗ್ಬೋದು?
ಅದಿರೋವರೆಗೂ ಡ್ರಾ ಮಾಡ್ಕೊಂಡು ಹೋಗ್ಬೋದು. ನೀವು ಮತ್ತೆ ಒಂದು ವಾರಕ್ಕೂ 15 ದಿವಸಕ್ಕೆ ಮತ್ತೆ ವಾಪಸ್ ಒಂದು ಶುಟ್ಟ ಆಗ್ತದೆ, ನಿಮ್ಮ ಅಕೌಂಟಲ್ಲಿ ಇರುತ್ತಾ? ಅದೇ ಪಾಲಿಸಿ. ಏನು ನೀವು ನೀರು ತೊಗೊಳ್ತೀರಿ ಭೂಮಿಯಿಂದ ಅಷ್ಟೊಂದು ಸ್ವಲ್ಪ ವಾಪಸ್ ಹೋಗುವಂಥ ವ್ಯವಸ್ಥೆ ಮಾಡಿದರೆ ನಿಮಗೆ ನಿರಂತರವಾಗಿ ಎಲ್ಲ ಕಾಲದಲ್ಲಿ ನೀರು. ಸರ್, ಈ ಸಂದರ್ಭದಲ್ಲಿ ನೀವು ಕೃಷಿ ಶಾಸ್ತ್ರ ಪಂಡಿತರಾಗಿರೋದ್ರಿಂದ ಮತ್ತು ನೀರನ್ನು ಉಳಿಸೋ ನಿಟ್ಟಿನಲ್ಲಿ ಭಾಳ ಕೆಲಸ ಮಾಡಿರೋದ್ರಿಂದ ಒಂದು ಪ್ರಶ್ನೆ. ಈ ಯೂಕಲಿಪ್ಟಸ್ ನೀಲಗಿರಿ ಇದೆಯಲ್ಲ, ಇದ್ರದ್ದು ಏನು ಸರ್ ಕತೆ? ನಾನು MLC ಆಗಿದ್ದಾಗ ಇದು ಭಾಳ ದೊಡ್ಡ ಚರ್ಚೆಯಲ್ಲಿ ಬರಿತಾ ಇತ್ತು. ನಾವು ಅದನ್ನೆಲ್ಲ ತೆಗೆಸ್ಬೇಕು ಅಂತೆಲ್ಲ ಏನೇನೋ ಮಾತಾಡ್ತಾ ಇದ್ವಿ. ನಾನು ಸ್ವಲ್ಪ ಓದಿದ್ದೆ ಅದ್ರ ಬಗ್ಗೆ. ಅದು ತುಂಬ ನೀರು ಎಳೆಯುತ್ತೆ ಅಂತ, ಅದ್ರ ಬಗ್ಗೆ ಹೇಳಿ ಸರ್ ತಾವು. ಮೇಡಮ್, ಅದು ಹೈಲಿ ಡಿಬೇಟಬಲ್ ಇಶ್ಯೂ ಆದರೂ ಸಹ ಒಂದು ಮಾತ್ರ ಹೇಳ್ತೀನಿ. ಅದಕ್ಕೆ ಒಂದು ಕೆಟ್ಟ ಪಟ್ಟ ಕಟ್ಟಿಬಿಟ್ಟಿದ್ದೀವಿ. ನೀಲಗಿರಿ ಅಂದರೆ ಭಾಳ ಕೆಟ್ಟದಂತ ಬೆಳೆ ಅಂತಕ್ಕಂಥ ಪಟ್ಟ ಕಟ್ಟಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಿಜವಾಗ್ಲೂ ಅಲ್ಲ. ಅಲ್ಲ, ಕೆಟ್ಟದು ಅಂತಲ್ಲ, ಜಾಸ್ತಿ ನೀರು ಏನು ನೀರು ಜಾಸ್ತಿ ಎಳೆದ್ಬಿಟ್ರೆ ಅದು ಸರಿ ಇಲ್ಲಪ್ಪ, ನಮ್ಗೆ ನಾಶ ಮಾಡ್ತದೆ, ನೀರು ಅಂಡರ್ಗ್ರೌಂಡ್ ವಾಟರ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಅದೇ ತಾನೇ ಅದು ಕೆಟ್ಟದ್ದು. ಆದರೆ ಅದು ಕ್ಯಾಶ್ ಕ್ರಾಪ್, ಜನ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋ ತಾನೇ ದೃಷ್ಟಿಕೋನ. ಆದರೆ ಒಂದು ವಿಚಾರ ಹೇಳ್ತೀನಿ ನೋಡಿ, ನಮಗೆ ಯಾವಾಗ ಬಂತು, ಕೋಲಾರ ಜಿಲ್ಲೆಯಲ್ಲಿ ಯಾವಾಗ ಬಂತು ಹೇಳಿ ನೋಡೋಣ. ಅದನ್ನು 70-72 ನಂತರ ನಿಮ್ಗೆ ಇನ್ನೊಂದು ಹೇಳಲೇಬೇಕಾಗತ್ತೆ. ಯಾಕೆ ಕೋಲಾರದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೋಲಾರ ಒಂದು ಮಾದರಿ ಆಗುತ್ತೆ ಅನ್ನೋದಕ್ಕೆ 1965 ಬಂದಂಥ ಬರಗಾಲ, ಬಹುಶಃ ನಿಮ್ಗೆ ಜ್ಞಾಪಕ ಇದೆಲ್ಲ ಗೊತ್ತಿಲ್ಲ, ನಾವಿನ್ನೂ ಸಣ್ಣ ಹುಡುಗರು. ಆ ಪರಿಸ್ಥಿತಿ ಈಗ ಜ್ಞಾಪಿಸ್ಕೊಂಡು ನಾವು ಬರಗಾಲದಲ್ಲೇ ಬೆಳೆದಿರೋದ್ರಿಂದ ನನಗೆ ಅಲ್ಲ ಹೇಳ್ತೀನಿ ಕೇಳಿ. ನಮಗೆ 1 ವರ್ಷ ಇರಲಿಲ್ಲ, ರಾಗಿ ಇರಲಿಲ್ಲ, ಕೊನೆಗೆ ಉರುಳಿ ಬೇಯಿಸಿದಂಥ ಉಂಡೆ ಕಟ್ಟಿ ಉರುಳಿ ತಿಂದ್ಕೊಂಡಿದ್ವಿ. ದನಗಳಿಗೆ ಮೇವು ಇಲ್ದಿದ್ದು ಕಾನಕಾನಹಳ್ಳಿ ಅನ್ನೋರು, ಕನಕಪುರ ಅಂತ ಕಾನಕಾನಹಳ್ಳಿ, ಅಲ್ಲಿ ಕಳಿಸ್ಬಿಟ್ರು ಹಸುಗಳನ್ನೆಲ್ಲ. 1 ವರ್ಷ ಯಾರು ಬದುಕೋದೇ ಹೆಚ್ಚಪ್ಪ ಅಂತ. ಆಗ ಬಂತು ಇದು ಯಾವುದು ಜೋಳ, ಅಮೇರಿಕಾದಿಂದ ಅಲ್ಲಿನ ಜೋಳ ಅನ್ನೋರಾಗ ಮೇಯ್ಸನ್ನ. ಆಮೇಲೆ ಟ್ಯಾಪಿಯೋಕಾದ್ ಬಂತು, ಅದು ತಿನ್ನಕ್ಕೆ ಆಗ್ತಾ ಇಲ್ಲ. ಏನೇನೋ ಎಲ್ಲ ಬಂದ್ವಲ್ಲ. ಆದರೂ ಸಹ ನೋಡಿ ಎಷ್ಟು ಬುದ್ಧಿವಂತ ರೈತರಂದರೆ, ನಾವು ಬೆಳೀತಾ ಇದ್ದಿದ್ದು ರಾಗಿ ಅಥವಾ ಭತ್ತ ಬೆಳ್ಕೊಳ್ತಾ ಇದ್ವಿ, ಇದು ಇದ್ರೆ ಸಾಲದಪ್ಪ, ಡೈವರ್ಸಿಫೈ ಮಾಡಬೇಕು ಅನ್ನೋದು ಕಾನ್ಸೆಪ್ಟ್ ಬಂದ್ಬಿಡ್ತು ರೈತರಿಗೆ. ಅಲ್ಲಿಂದ ಆಚೆಗೆ ನೋಡಿ ನೀವು ಕ್ರಾಪಿಂಗ್ ಪ್ಯಾಟರ್ನ್ ಕೋಲಾರದೊಂದೇ ಸ್ಟಡಿ ಮಾಡಿಬಿಟ್ರೆ ಏನಾಗುತ್ತೆ ಅಂತಂದರೆ, ಮೊದಲು ಇಷ್ಟೇ ಇತ್ತಲ್ಲ, ಆಮೇಲೆ ನೋಡಿ ಮೊದಲು ಸರ್ವೆ ಮರ ಇತ್ತು. ಹೌದು, ಸರ್ವೆ ಮರ ಇತ್ತು, ತುಂಬ ಇತ್ತು. ಯಾಕೆ ಅಂತಂದರೆ ಮೇಲೇನೇ ಇತ್ತು. ಏನು ಜಲಮಟ್ಟ ಭೂಮಿಗೆ ಒಂದು 25-30 ಅಡಿನಲ್ಲಿ ಸಿಗ್ತಾ ಇತ್ತು. ಓಪನ್ ವೆಲ್ ಆಗ ಕುಡಿಯೋ ನೀರು 70-72 ತನಕ. ಅಲ್ಲಿಂದ ಆಚೆಗೆ ಏನಾಯಿತು, ಬೋರ್ವೆಲ್ಗಳು ಸ್ಟಾರ್ಟ್ ಆದವು. ಬೋರ್ವೆಲ್ ಕೊರೆಯಲಿಕ್ಕೆ ಶುರು ಮಾಡಿದ್ರು. ನಾವು ಕೂಡ ಬೋರ್ವೆಲ್ 77-78 ಒಂದು ಬೋರ್ವೆಲ್ ಹಾಕಿದ್ವಿ. ಅದೇ ಸಮಯಕ್ಕೆ ಇವು ಒಣಗಲಿಕ್ಕೆ ಶುರುವಾದವು. ಯಾವ ಸರ್ವೆ ಮರ ನೀರಿಲ್ಲದೆ ಇಳಲ್ಲ. ಏನು ಮಾಡಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇಲ್ಲ ಇದು ಪರ್ಯಾಯವಾಗಿ ಹಾಕ್ಬೋದು ಅಂತ ಹಾಕ್ಬಿಟ್ರು. ಯಾವುದನ್ನ, ನೀಲಗಿರಿನ. ಎಷ್ಟು ಪ್ರಮಾಣಕ್ಕೆ ಹೋಯ್ತು ಅಂತಂದರೆ, ಒಂದು ಕಾಲದಲ್ಲಿ ಇವತ್ತು ಇದೆ ನೀಲಗಿರಿ ಇಡೀ ಇದು ನಮ್ಮ ಕಲ್ಟಿವೇಟೆಡ್ ಲ್ಯಾಂಡ್ಸ್ ಏನಿದೆ ಅಂದರೆ ಭೂಮಿ, ಇದು ಕೃಷಿ ಮಾಡ್ತಕ್ಕಂಥ ಭೂಮಿ ಏನಿತ್ತು ಅದರಲ್ಲೆಲ್ಲ ತಂದುಬಿಟ್ರು. ಹೌದು. ಒಂದು ಹಂತದಲ್ಲಿ ನಾವೇನು ಈ ತೋಟ ಹೇಳ್ತಾ ಇದ್ದೀನಿ ನಿಮಗೆ, ನಾವು 77ರಲ್ಲಿ ನೀಲಗಿರಿ ಹಾಕಿದ್ವಿ. ನೀವು ಹಾಕಿದ್ರಿ? ಎಷ್ಟು ಎಕರೆ? 1 ಎಕರೆ 2 ಎಕರೆ ಅಲ್ಲ, ಸುಮಾರು 45 ಎಕರೆ ಅದನ್ನು ಹಾಕಿದ್ವಿ. ನಮಗೆ ಅವಾಗ ಇದ್ರ ಗೊತ್ತಿರಲಿಲ್ಲ. ಅಂದರೆ ಅದು 3-4 ವರ್ಷಕ್ಕೆ ನಿಮ್ಗೆ ಕ್ಯಾಶ್ ಕೊಡ್ತಾ ಇತ್ತು ಅನ್ನೋ ಕಾರಣ ಹೇಳ್ತೀನಿ ನೋಡಿ. ಆ ಪೀರಿಯಡಲ್ಲಿ ಏನು ಹಾಕಿದ್ರು, ಸುಮಾರು 77ರಿಂದ ಹೆಚ್ಚು ಕಮ್ಮಿ 2000ವರೆಗೂ ಅಂತ ಇಟ್ಕೊಳ್ಳಿ. ಅದು ಪೀಕ್ ಕೊಟ್ಟೋಗ್ಬಿಡ್ತು. ಅದೇ ಥರ ಮಾರ್ಕೆಟ್ ಇತ್ತು, ಸರೋಯಿತು. ಒಂದು ದೃಷ್ಟಿಕೋನದಲ್ಲಿ ಹೇಳ್ಬೇಕಂತಂದರೆ, ಸ್ವಲ್ಪ ಮಟ್ಟಿಗೆ ಬಡತನ ನಿವಾರಣೆ ಮಾಡಲಿಕ್ಕೆ ನೀಲಗಿರಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸಹಾಯ ಆಯಿತು. ಯಾಕೆ ಅಂತಂದರೆ 2 ಎಕರೆ 3 ಎಕರೆ ಹಾಕೋರು ಒಂದು ಸರಿ ಮಾರಿದಾಗ ಎಷ್ಟೋ 1 ಲಕ್ಷನೋ 1.5 ಲಕ್ಷನೋ ಏನು ಬಂತಲ್ಲ, ಅದನ್ನು ತಗೊಂಡು ಬೋರ್ವೆಲ್ ಹಾಕಿ ಅದರಿಂದ ನೀರು ತಗೊಂಡು ತೋಟ ಮಾಡೋಕ್ಕೆ ಶುರು ಮಾಡಿ. ವಾಸ್ ಕನ್ಸಿಡರ್ಡ್ ಎ ಕ್ಯಾಶ್ ಕ್ರಾಪ್. ಇಟ್ ಈಸ್. ಆದರೆ ಯಾವಾಗ ಇದು ಅನೇಕ ಕಾನೂನುಗಳು ಬಂತು, ಗೌರ್ಮೆಂಟ್ ಮಟ್ಟದಲ್ಲಿ ಪಾಲಿಸಿ ಧೋರಣೆಗಳು ಬದಲಾವಣೆ ಆಯಿತು, ಆಮೇಲೆ ಲ್ಯಾಂಡ್ ರಿಫಾರ್ಮ್ಸ್ ಬಂತು, ಏನು ದೊಡ್ಡ ರೈತರಿದ್ದರೆಲ್ಲ ಸಣ್ಣ ರೈತರಾಗಲಿಕ್ಕೆ ಶುರು. ಫ್ರಾಗ್ಮೆಂಟೇಷನ್ ಆಫ್ ಹೋಲ್ಡಿಂಗ್ಸ್ ಅಂತ ನಿಮಗೊಂದು ಅಂಕಿಅಂಶ ಹೇಳೋದಾದರೆ, ನಮಗೆ 1956ಅಲ್ಲಿ ಏನು ನಮ್ಮ ರಾಜ್ಯ ಪ್ರಾರಂಭ ಆಯಿತು, ಕರ್ನಾಟಕ ಅಥವಾ ಮೈಸೂರು ಅಂತ, ಅವಾಗಿದ್ದಿದ್ದು 30 ಲಕ್ಷ ಜನ ಕುಟುಂಬಗಳು, ರೈತ ಕುಟುಂಬಗಳು. ಇವತ್ತಿಷ್ಟಿದ್ದಾವೆ ರಾಜ್ಯದಲ್ಲಿ ಅತಿ ಸಣ್ಣ ರೈತರು ಸುಮಾರು 85 ಲಕ್ಷ ಜನ ಇದ್ದಾರೆ. ಏನಾಯಿತು? ಇರೋದು ಭೂಮಿ ಅಷ್ಟೇ.
ಒಂದು ಜಂಟಿ ಕುಟುಂಬ ಬಂದದ್ದು 5 ಆಯಿತು, 5 10 ಆಯಿತು, ಹೀಗಾಗಿ ಭೂಮಿ ಏನು ದೊಡ್ಡದಾಗಲ್ಲ. ಜನ ಹೀಗಾಗಿ ನಮಗೆ ಮೊದಲನೇ ದೊಡ್ಡ ಹೊಡೆತ ಆಗ್ತಿರೋದು ಫ್ರಾಗ್ಮೆಂಟೇಷನ್ ಆಫ್ ಹೋಲ್ಡಿಂಗ್ಸ್. ಸಣ್ಣ ರೈತರ ಸಂಖ್ಯೆ ಜಾಸ್ತಿ ಆಗೋಯ್ತು. ಸಣ್ಣ ರೈತ ಅಂದ ತಕ್ಷಣ ಹಿಡುವಳಿ ಕಮ್ಮಿ ಆದ ತಕ್ಷಣವೇ ಅದು ಉತ್ಪಾದನೆ ಮಾಡಲಿಕ್ಕೆ ಅಷ್ಟು ಇದಿರಲ್ಲ ಅಂಥೇಳಿ ಎಲ್ಲ ಥರದ ಸಮಸ್ಯೆಗಳು ಪ್ರಾರಂಭ ಆಯಿತು. ಈ ಕ್ರಾಪ್ ಡೈವರ್ಸಿಫಿಕೇಷನ್ 65 ಬಂದ ಮೇಲೆ ಕಲ್ತಂತ ಮೇಲೆ ನಮ್ಮ ಎಲ್ಲರೂ ನೋಡಿ, ಒಂದು ರೇಷ್ಮೆ ನೀವು ಅಬ್ಸರ್ವ್ ಮಾಡಿ, ನೆಕ್ಸ್ಟ್ ಬಂತು ಹೈನುಗಾರಿಕೆ. ಇಡೀ ರೆವಲ್ಯೂಷನ್ ಮಾಡಿಬಿಡ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ಒಂದು ರೇಷ್ಮೆ, 2 ಇದು, ಆಮೇಲೆ ತೋಟಗಾರಿಕೆ ಅಲ್ಪ ಸ್ವಲ್ಪ ಅದು ಇದು ಮಾಡಿ ಎಲ್ಲ ಆಲೂಗಡ್ಡೆನೋ ತರಕಾರಿನೋ ಒಟ್ಟಿನಲ್ಲಿ ಮಾಡಿ ತುಂಬ ಜಾಸ್ತಿ ನಮಗೆ ಅದಾದ ಮೇಲೆ ತದನಂತರ ಬಂದರೂ ಸಹ ಬರಗಾಲ, ಯಾರೂ ಆ ಮಟ್ಟಕ್ಕೆ ಕಷ್ಟ ಅನುಭವಿಸಲಿಲ್ಲ. ಅಂದರೆ ಇನ್ಸುಲೇಷನ್ ಇಟ್ಟಿಲ್ಲದೆ ಸಾಯೋವಂಥ ಪರಿಸ್ಥಿತಿ ಬರಲಿಲ್ಲ, ಮೊದಲಿತ್ತು. ಅದಕ್ಕೆ ಸೊ ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತೀವಲ್ಲ, ಆ ಕಾನ್ಸೆಪ್ಟ್ನಲ್ಲಿ ಮೊದಲನೇ ಸ್ಥಾನದಲ್ಲಿ ನಮ್ಮ ಕೋಲಾರ ರೈತರಿದ್ದಾರೆ. ಆದರೂ ಕೆಲವು ತಪ್ಪುಗಳಿದ್ದಾವೆ. ಬೆಳೆದರೆ ಒಬ್ಬನೇ ಬೆಳೆದ್ಬಿಡೋದು, ಟೊಮಾಟೊ ಬೆಳೆದ್ಬಿಡೋದು, ಇದು ಅದು ಸಮಸ್ಯೆ ಇವತ್ತು ನಡೀತಾ ಇದೆ. ಸ್ವಲ್ಪ ಬದಲಾವಣೆ ತರಬೇಕಾಗತ್ತೆ. ಸೊ ಹೀಗಾಗಿ ನೀಲಗಿರಿ ಬಗ್ಗೆ ಏನು ಒಂದು ಆಪಾದನೆ ಬಂದಿದೆ, ನೀಲಗಿರಿ ಅದು ಹೇಗೆ ಮೇಡಮ್ ಅಂತಂದರೆ ಒಳಗೋಗಲ್ಲ, ಹೆಚ್ಚಿಗೆ 8 ರಿಂದ 10 ಅಡಿ ಹೋಗುತ್ತೆ ಅಷ್ಟೇ. ಬಟ್ ಈಗ ಅಡ್ಡ ಹೋಗುತ್ತೆ, ಡೀಪ್ ಹೋಗಲ್ಲ, ಸ್ಪ್ರೆಡ್ ಆಗುತ್ತೆ, ಬೇರುಗಳೆಲ್ಲ ಹರಡ್ಕೊಂಡು ಹೋಗುತ್ತೆ. ಅದು ಹೇಳ್ತೀನಿ ಕೇಳಿ, ಅದನ್ನು ಸಾಮಾನ್ಯ ನೀವು ಅಬ್ಸರ್ವ್ ಮಾಡಿ. ಯಾವ್ದು ಅದು ಹಿಂಗೆ ಹೊರಡ್ಕೊಂಡೋಗಿರ್ತಲ್ಲ, ಯಾವ್ದು ಬೇರೆ ಬೆಳೆದಿದ್ರೆ ಸುಮಾರು 20 ಅಡಿ ಒಂದು ಬೆಳೆ ಬರಲ್ಲ, ಬರ್ಡ್ ಥರ ಕಾಣ್ತಾ ಇರ್ತದೆ. ಯಾಕೆಂದರೆ ನೀರಿನಲ್ಲಿ ಹೇಳ್ಕೊಂಡ್ಬಿಡುತ್ತದು. ಅದ್ರದ್ದು ಇನ್ನೊಂದು ವಿಚಿತ್ರ ಏನಂತಂತಂದರೆ, ನೀರು ಚೆನ್ನಾಗಿ ಅಂದರೆ ಮಳೆ ಚೆನ್ನಾಗಾಯ್ತಾ ಒಳ್ಳೆ ಲಕ್ಸುರಿಯಾಗಿ ಒಳ್ಳೆ ಸಾಹುಕಾರ ಮಕ್ಕಳ ಥರ ಬೆಳೀತದೆ. ಒಂದು ವೇಳೆ ಮಳೆನೇ ಇಲ್ಲ ಅಂತ ಇಟ್ಕೊಳ್ಳಿ, ಒಳ್ಳೆ ಬಡವ್ರ ಮಕ್ಕಳ ಥರ ಬದುಕೋ ರೀತಿನೂ ಗೊತ್ತದಕ್ಕೆ, ಯಾವುದಕ್ಕೆ ನೀಲಗಿರಿಗೆ. ಹಾಗಾಗಿ ನೋಡಿ, ನೀವು ಅಬ್ಸರ್ವ್ ಮಾಡಿ, ನೀವು ಸಾಮಾನ್ಯ ಒಣಗಲ್ಲ, ಅವು ಸಾಮಾನ್ಯವಾಗಿ ಒಣಗಲ್ಲ. ಸೊ ಅದರಿಂದ ಅದನ್ನು ಯಾವ ರೀತಿ ಬೆಳೆಸೋ, ಅದೊಂದು ಕಮರ್ಷಿಯಲ್ ಕ್ರಾಪು, ವಾಣಿಜ್ಯ ಬೆಳೆಯಾಗಿ ತಗೊಂಡು ನೀವು ಸೈಂಟಿಫಿಕ್ ಆಗಿ ಮಾಡೋದಾದರೆ, ವೈಜ್ಞಾನಿಕವಾಗಿ ಬೆಳೆಯೋದಾದರೆ ತಪ್ಪೇನಿಲ್ಲ. ಸುಮ್ಮನೆ ಹಾಕ್ತೀನಿ ಬಿಡ್ತೀನಿ ಅಂದರೆ ಅದು ಪ್ರಯೋಜನ ಇಲ್ಲ. ಹೀಗಾಗಿ ಬೆಳೆ ಪದ್ಧತಿಗಳಲ್ಲಿ ಮಾಡ್ತಕ್ಕಂಥ ಸುಧಾರಣೆ ನೀವು ನೋಡಿದ್ರೆ ನಮ್ಮ ರೈತರೇ ಬುದ್ಧಿವಂತರು, ಅದರಲ್ಲೆಲ್ಲ ನಾವು ಅವ್ರ ಬಗ್ಗೆ ಕ್ವಶನ್ನೇ ಮಾಡೋಂಗಿಲ್ಲ. ಅನುಭವದ ಮೇಲೆ ಎಲ್ಲ ಬದಲಾವಣೆ. ಇಲ್ಲ, ನನ್ನ ಪ್ರಶ್ನೆ ಇದ್ದಿದ್ದು, ಈಗ ನೀವು ಹೇಳಿದ್ರಲ್ಲ ಅದು ಹರಡ್ಕೊಳ್ಳುತ್ತೆ, ಬೇರೆಗಳನ್ನೆಲ್ಲ ಹರಡ್ಕೊಳ್ಳೋದ್ರಿಂದ ಬೇರೆ ಏನು ಬೆಳೆಯೋದಿಲ್ಲ, ಹಾಗಾಗಿ ಬೇರೆ ಬೆಳೆಗೆ ಇದು ಅನಾನುಕೂಲವಾಗುತ್ತೆ ಅನ್ನೋ ದೃಷ್ಟಿಯಿಂದ ಅದಕ್ಕೆ ಈಗ ರೈತರು ಈಗ ವಾಲಂಟಿಯರ್ ತೆಗಿತಾ ಇದ್ದಾರೆ. ವಾಲಂಟಿಯರ್ ನಾವು ತೆಗೆದು ನಾವು ಏನು ಹಾಕಿದ್ವಿ 45 ಏನು ಹೇಳ್ತಾ ಇದ್ದೀನಿ, ಮಾವು ಅಂತ ಹೇಳ್ತಾ ಇದ್ದೀನಲ್ಲ, ನಾವು ವರ್ಷ 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 ತಗೊಂಡು ಬಂದು ಕಂಪ್ಲೀಟ್ ಇವತ್ತು ನೀವು ನೋಡ್ತಾ ಇರೋದು ಮಾವು, ಬೇವು ಅಥವಾ ಸಪೋಟ, ಈ ಥರದವೇ ಬಂದ್ಬಿಟ್ಟು ಹಣ್ಣಿನ ಗಿಡಗಳು ಬಂದ್ಬಿಟ್ಟು ಈಗ ಅದಿಲ್ವೇ ಇಲ್ಲ. ಎಲ್ಲ ರೈತರು ಹಾಗೆ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿದೆ, ಕಾಲಕ್ಕೆ ಬದಲಾವಣೆ ಆಗಲೇಬೇಕು, ಬದಲಾವಣೆ ಆಗಲೇಬೇಕು. ಭಾಳ ಒಳ್ಳೆ ವಿಚಾರ ಹೇಳಿದೆ ಸರ್. ನೋಡಿ, ಈ ಥರ ಎಕ್ಸ್ಪರ್ಟ್ಸಿಂದ ಕೇಳಿದ್ರೆ, ಅದರಲ್ಲೂ ಪ್ರಾಯೋಗಿಕವಾದ ನೆಲೆಯಲ್ಲಿ ಕೆಲಸ ಮಾಡಿರೋ ಅಂಥವ್ರು ಮಾತು ಹೇಳಿದ್ರೆ ಅದಕ್ಕೊಂದು ಅರ್ಥ ಇದೆ. ಆಮೇಲೆ ಸರ್, ನೀವು ನಿಮ್ಮ ಇದನ್ನು ಬಯೋನ ಓದ್ತಾ ಇದ್ದೆ ನಾನು, ನೀವು ರಾಗಿ ಬಗ್ಗೆ ಹೆಚ್ಚಿಗೆ ಕೆಲಸ ಮಾಡಿದ್ದೀರಾ ಅಂತ, ಅದ್ರ ಬಗ್ಗೆ ಒಂದು ರಿಸರ್ಚ್ ಪೇಪರ್ಸ್ ಎಲ್ಲ ತಂದಿದ್ದೀರಿ. ಈಗ ನೀವೇ ಹೇಳಿದ್ರಲ್ಲ ಸರ್, 65ರಲ್ಲಿ ಬರಗಾಲ ಬಂದಾದಮೇಲೆ ಈ ಬೇರೆ ಬೇರೆ ಬೆಳೆಗಳನ್ನು ತಂದರು. ಜೋಳ, ಅದ್ರ ಜೊತೆ ಜೋಳ ನಮ್ಮದೇ, ಅದ್ರ ಮೇಯ್ಸ್ ಅಂತ ಒಂದು, ಆಮೇಲೆ ಗೋಧಿ, ಇದನ್ನೆಲ್ಲ ಸೌತ್ ಕಡೆಗೆ ಬರಾಯಿತು. ನಿಮ್ಮ ಯೂನಿವರ್ಸಿಟಿನಲ್ಲೇ ಗೋಧಿ ಪ್ರಮೋಟ್ ಮಾಡುವಂಥ ಬೇಕಾದಷ್ಟು ಇದು ಕಾರ್ಯಕ್ರಮಗಳು ನಡೀತಾ, ಅದ್ರಲ್ಲಿ ಗೋಧಿ ನಾಗರತ್ನ ಅನ್ನೋರು ಫೇಮಸ್ ಆಗಿಬಿಟ್ರು. ಅದೆಲ್ಲ ಇರಲಿ, ಈ ರಾಗಿ ಇವಾಗ ಮತ್ತೆ ತುಂಬ ಜನ ಈ ನ್ಯೂಟ್ರಿಷನ್ ವ್ಯಾಲ್ಯೂ ಏನಿದೆ, ಅದಕ್ಕೆ ಪೌಷ್ಟಿಕಾಂಶ ಅದು ಬಹಳ ಮುಖ್ಯವಾಗಿರೋದು ಅಂತಲ್ಲ, ಆ ದೃಷ್ಟಿಯಲ್ಲಿ ರಾಗಿ ಬಗ್ಗೆ ನೀವೇನು ಸಂಶೋಧನೆ ಮಾಡಿದ್ದೀರಾ? ಹೇಗೆ ಅದರ ಸಂಶೋಧನೆ ಮೇಡಮ್? ಅದು ರಾಗಿನಲ್ಲಿ ಸ್ಟಡಿ ಮಾಡಿದ್ದೀರಲ್ಲ? ಇದು ಸ್ಟಡಿ ಆಗಿದೆ. ಅದ್ರ ಬಗ್ಗೆ ಏನಂತಂದ್ರೆ, ಅದಕ್ಕೆ ಬೇಕಾಗಿರ್ತ ಬೆಳೆ ಬೆಳಿಬೇಕಾದ್ರೆ ಪದ್ಧತಿಗಳೇನು, ಅದಕ್ಕೆ ಬೇಕಾದ ಪೋಷಕಾಂಶಗಳೇನು. ನಂದು ಏನಂತಂದ್ರೆ, ನಾನು PhD ಅಲ್ಲಿ ಮಾಡೋದು ಮೇಯ್ಸ್ ಬೇಸ್ಡ್ ಕ್ರಾಪಿಂಗ್ ಸಿಸ್ಟಮ್ಸ್ ಅಂತ. ಅಂದರೆ ಜೋಳ, ಮುಸ್ಕಿನ ಜೋಳ ಬೆಳೆದಾಗ ತದನಂತರ ಯಾವೆಲ್ಲ ಬೆಳೆಗಳು ಒಂದು ಬೆಳೆ ಬೆಳೆದ ಮೇಲೆ ನೆಕ್ಸ್ಟ್ ಯಾವುದು ಬರಬೇಕು, ಇದನ್ನು ನಾನು ಸ್ಟಡಿ ಮಾಡಿದ್ದು. ಸೊ ಜೋಳ ಆದಮೇಲೆ ರಾಗಿ ಬರಬೇಕಾ, ಜೋಳ ಆದಮೇಲೆ ನೆಲಗಡಲೆ ಬರಬೇಕಾ, ಜೋಳ ಆದಮೇಲೆ ಕೌಪಿ ಬರಬೇಕಾ, ಅಥವಾ ರೆಡ್ ಗ್ರಾಮ್ ಬರಬೇಕಾ, ಯಾವ ಬೆಳೆ ಬಂದರೆ ಸರಿಯಾಗುತ್ತೆ, ಭೂಮಿ ಫಲವತ್ತತೆ ಉಳಿತದೆ, ನೀರನ್ನ ಸಂರಕ್ಷಣೆ ಆಗುತ್ತೆ, ಈ ಸ್ಟಡಿ ಮಾಡಿರೋದು. ಅದೇ ರೀತಿ MSc ನಲ್ಲಿ ಬಂದಾಗ
ನೆಲಗಡಲೆ ಮೇಲೆ ಮಾಡಿದೆ. ಗ್ರೌಂಡ್ ನಟ್ಟು ಅನ್ಪ್ರೆಡಿಕ್ಟಬಲ್ ಲೆಗ್ಯೂಮ್ ಅಂತೀವಿ ಅದನ್ನು. ಅದರ ಬೆಳೆ ಇಷ್ಟೇ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಹಾಂ, ಅದಕ್ಕೆ ಅನ್ಪ್ರೆಡಿಕ್ಟಬಲ್ ಲೆಗ್ಯೂಮ್ ಅಂತಾರೆ ಅದನ್ನು. ಸೊ ಅದು ಭಾಳ ಕ್ರಿಟಿಕಲ್ ಸ್ಟೇಜು. ಹೇಳ್ತೀನಿ ಮೇಡಮ್, ಅದು ನಿಮಗೆ ಪೂರ್ಣ ಬೇಕಾದರೆ ಅದು ದೊಡ್ಡ ಲೆಕ್ಚರೇ ಆಗುತ್ತೆ. ಎಲ್ಲ ಬೇಡ, ಸ್ವಲ್ಪ ಹೇಳಿ. ಅದು ಏನಂತಂದರೆ ಅದು ಎರಡು ಥರ ಬಿಡುತ್ತೆ ಮೇಡಮ್. ಅದು 30ನೇ ದಿವಸ 33 ದಿವಸಕ್ಕೆ ಅದಕ್ಕೆ ಇದು ಬರುತ್ತೆ, ಹೂವು ಬಿಡತಕ್ಕಂಥ ಮೊದಲನೇ ಹಂತ. ಎರಡನೇ ಹಂತ ಬರೋದು 50ರಿಂದ 55 ದಿವಸಕ್ಕೆ ಎರಡನೇ ಹಂತದಲ್ಲಿ ಹೂವು ಬಿಡುತ್ತೆ. ಮೊದಲು ಬಿಟ್ಟಂಥ ಹೂವು ನಿಮಗೆ ಕಾಯಿ ಆಗಬೇಕಾದ್ರೆ 60 ದಿವಸ ಬೇಕು. ಹೂವು ಆಗಿ ಪಾಲಿನೇಷನ್ ಆದಮೇಲೆ 60 ದಿವಸ ಆದಮೇಲೆ ಅದು ಕಾಯಿ ಆಗಲಿಕ್ಕೆ ಅವಕಾಶ ಇದೆ. ಎರಡನೇದು, ಭೂಮಿಯಿಂದ 15 ಸೆಂಟಿಮೀಟರ್ ಮೇಲೆ ಬೆಳೆದ್ಬಿಟ್ರೆ ಗಿಡ, ಆ ಊಡು ಅಂತೀವಿ ನೋಡಿ, ಏನು ಪಾಲಿನೇಷನ್ ಆದಮೇಲೆ ಒಂಥರ ಸೂಜಿ ಥರ ಬರುತ್ತಲ್ಲ, ಅದು ಭೂಮಿಗೆ ಹೋಗಲೇಬೇಕು. ಅದನ್ನು ಊಡು ಅಂತೀವಿ. ಆ ಊಡು ಇಳಿಬೇಕಾದ್ರೆ ನೀವು 15 ಸೆಂಟಿಮೀಟರ್ ಮೇಲೆ ಏನಾದರೂ ಬೆಳೆದ್ಬಿಟ್ರೆ ಬೆಳೆ, ಅದು ಒಳಗನೆ ಹೋಗಲ್ಲ, ಕಾಯಿನೇ ಕಟ್ಟಲ್ಲ. ಅರ್ಥ ಆಯ್ತಾ? ಒಂದು ವೇಳೆ 30-35 ದಿವಸದಲ್ಲಿ ಏನಾದರೂ ತೇವಾಂಶ ಕೊರತೆ ಆದರೆ ಹೂವು ಬರಲ್ಲ. ಕ್ರಿಟಿಕಲ್ ಸಿಚುಯೇಷನ್. ಅದನ್ನು ಕ್ರಿಟಿಕಲ್ ಸ್ಟೇಜಸ್ ಫಾರ್ ವಾಟರ್ ಅಂತೀವಿ ಅದನ್ನು. ಅದೇ ಥರ ನ್ಯೂಟ್ರಿಷನ್ಗೆ. ಸೊ ಇದಾದ ಮೇಲೆ ಅದಕ್ಕೆ ತಕ್ಕಂಥ ವೆರೈಟಿಗಳು ತಂದರೆ, ಅಂದರೆ ಒಂದು ಗುಚ್ಚಲು ತಕ್ಕ ವೆರೈಟಿಗಳು, ಒಂಥರ ಸ್ಪ್ರೆಡ್ಡಿಂಗ್ ಆದರೆ ಅವು 140-150 ದಿವಸ ಇರ್ತವೆ. ಅವು ಎರಡನೇ ಮಳೆ ಬಂದಾಗ ಅಟ್ಲೀಸ್ಟ್ ಪಿಕಪ್ ಆಗ್ತವೆ. ಅದನ್ನ ಬಿಟ್ಬಿಟ್ರು ರೈತ. ಈಗ ಏನಾದರೂ ಗೊಂಚಲಿರ್ತಕ್ಕಂಥದ್ದನ್ನು ಜಾಸ್ತಿ ಬೆಳಿಬೋದು ಅಂತಕೊಂಡು ಬೆಳೀತಾರೆ. ಅದೇ ರೀತಿ ಮೇಯ್ಸಲ್ಲೂ ಮೇಡಮ್ ಇದೇ ಪಾಲಿಸಿ ಇದೆ. ಏನು ಜೋಳ ಅಂತ ಹೇಳ್ತಿರಲ್ಲ, ಅದರದ್ದು ನೀವು ನೋಡಿದ್ದೀರಲ್ಲ ತೆನೆನ. ಹೌದು. ಆ ತೆನೆ ನೀವು ಯಾವ ಥರ ನೆಕ್ಸ್ಟ್ ಕೌಂಟ್ ಮಾಡಿ, ನೀವು ಅದರ ರಿಂಗ್ಸ್ ಥರ ಇದಾವಲ್ಲ, ಲೈನ್ ಇದಾವ, ಯಾವಾಗಲೂ ಅದು ಈವನ್ ನಂಬರ್ ಇರುತ್ತೆ. ನೀವು ಕೌಂಟ್ ಮಾಡಿ ಬೇಕಾದರೆ. ಆಯ್ತಲ್ಲ? ಅದು ಎಷ್ಟು ಆಗಬೇಕು ಅನ್ನೋದು ಯಾವಾಗ ಡಿಸೈಡ್ ಆಗುತ್ತೆ ಗೊತ್ತಾ? 30-35 ದಿವಸದಲ್ಲಿ ಡಿಸೈಡ್ ಆಗಿಬಿಡುತ್ತೆ. ಆವಾಗ ಏನಾದರೂ ಆ ಬೆಳೆಗೆ ನೀರಿನ ಕೊರತೆ ಆಗಲಿ, ಪೋಷಕಾಂಶಗಳ ಕೊರತೆ ಆಗಲಿ ಬಂದರೆ ಆ ನಂಬರು ಒಳ್ಳೆ ಇಳುವರಿ ಬರಬೇಕಂತ 16-18 ರೋ ಇರುತ್ತೆ. ಇದು ಕೊರತೆ ಆದರೆ 10-12 ಬಂತಂದರೆ ಇಳುವರಿ ಬಿದ್ದೋಯ್ತು, ತೆನೆ ಗಾತ್ರ ಬಿದ್ದೋಯ್ತು. ಅದೇ 50 ದಿವಸಕ್ಕೆ ಪಾಲಿನೇಷನ್ ಬರುತ್ತೆ, ಮೇಲೆ ಸಿಲ್ಕ್ ಬಿಟ್ಟಿರುತ್ತೆ, ಕೆಳಗಡೆ ಇದಿರುತ್ತೆ, ಅದು ಉದುರಬೇಕಲ್ಲ. ಆವಾಗ ಏನಾದರೂ ಸ್ಟ್ರೆಸ್ ಬಂದುಬಿಟ್ರೆ, ನೀರಿನ ಕೊರತೆ ಆಗಿಬಿಟ್ರೆ ಪಾಲಿನೇಷನ್ನೇ ಆಗಲ್ಲ. ಪಾಲಿನೇಷನ್ ಆಗದಿದ್ದರೆ ನೀವು ನೋಡಿ ಮೇಲಿನ ಅರ್ಧ ಇಷ್ಟು ಒಣಕೊಂಡು ಬಿದ್ದಿರ್ತದೆ, ಅಂದರೆ ಅಷ್ಟು ಕಾಳು ಕಟ್ಟಲಿಲ್ಲ ಅಂತ, ಆವಾಗ ಸ್ಟ್ರೆಸ್ ಬಂತು ಅಂತ. ಅದೇ ರೀತಿ ತೆಂಗಿನ ಮರ ನೋಡಿ, ನೀವು ತೆಂಗಿನ ಮರ ಬೆಳೆವಾಗ ನೋಡಿ, ಅದಕ್ಕೇನಾದರೂ ಕೊರತೆ ಬಂತು ಅಂತಂದರೆ ವಂಕ ಡೊಂಕು ಹೋಗಿರ್ತದೆ. ಸ್ಟ್ರೆಸ್ ಅಂದರೆ ನೀರಿಂದ ಕೊರತೆ, ಪೋಷಕಾಂಶ ಕೊರತೆ ಇದ್ದಾಗ ಬರೋದೇ ಇಲ್ಲ. ಒಂದು ಒಂಬಳೆ ಈಚೆ ಬರುತ್ತಲ್ಲ, ಅದರ ಗರ್ಭ 2 ವರ್ಷ ಮುಂಚೆ ಕಟ್ಟಿರುತ್ತೆ. ಅದು ಈಚೆ ಬರಬೇಕಾದ್ರೆ 2 ವರ್ಷ ಆಗುತ್ತೆ. ನೀವು ಆ 2 ವರ್ಷದಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರೋ ಅದರ ಮೇಲೆ ಅಷ್ಟು ಕಾಯಿ ಬರುತ್ತೆ. ಇದನ್ನು ರೈತರು ಸಾಮಾನ್ಯವಾಗಿ ಅನುಭವ ರೈತರು ಗೊತ್ತಾಗುತ್ತೆ. ಓಹೋ, ಇದು ಒಣಗ್ತಾ ಇದೆ, ಕಟ್ಟಬೇಕು ನೀರು, ಹಾಗೆ ಹೀಗೆ ಅನ್ನೋದು ಬರುತ್ತೆ. ಸೊ ಅನುಭವದ ಮೇಲೆ ಬರುತ್ತೆ. ಸೊ ಈಗ ಇದನ್ನೆಲ್ಲ ನೀವು ಸ್ಟಡಿ ಮಾಡಿರೋದ್ರಿಂದ ಯಾವಾಗ ಏನು ಕೊಡಬೇಕು, ಅದಕ್ಕೆ ನಾವೇನು ಮಾಡಿದ್ವಿ, ಇಳುವರಿ ಹೆಚ್ಚು ಮಾಡೋದು, ಇದೆಲ್ಲ ಚೆನ್ನಾಗಿ ನೋಡಿ ಮಾಡಿದ್ವಿ. ಅದೇ ರೀತಿನೇ ಈಗ ಪ್ರತಿಯೊಬ್ಬ ರೈತನಿಗೂ ಸಿಗೋಂಗೆ ಪ್ಯಾಕೇಜ್ ಪ್ರಾಕ್ಟೀಸಸ್ ತಿಳಿದ್ವಿ. ಎಲ್ಲ ಬೆಳೆಗಳು, ಹಾರ್ಟಿಕಲ್ಚರ್ ಇರಲಿ, ಅಗ್ರಿಕಲ್ಚರ್ ಇರಲಿ, ಸುಮಾರು 35 ಅಗ್ರಿಕಲ್ಚರ್ ಕ್ರಾಪ್ಸ್ ಇದ್ದಾವೆ, 180 ಹಾರ್ಟಿಕಲ್ಚರ್ ಕ್ರಾಪ್ಸ್ ಇದ್ದಾವೆ. ಪ್ರತಿಯೊಂದಕ್ಕೂ ಪ್ಯಾಕೇಜ್ ಇದೆ. ಈ ಬೆಳೆಗೆ ಯಾವಾಗ ನೀರು ಕೊಡಬೇಕು, ಕೊಡದಿದ್ರೆ ಏನಾಗುತ್ತೆ, ಇದನ್ನೆಲ್ಲ ಪಬ್ಲಿಷ್ ಮಾಡಿ ಈ ಕಳೆದ ಒಂದು 55-60 ವರ್ಷಗಳಿಂದ ನಡೀತಕ್ಕಂಥ ಸಂಶೋಧನೆ ಏನಿದೆ ಕೃಷಿನಲ್ಲಿ, ಅದನ್ನು ಒಂದು ಬುಕ್ಲೆಟ್ ಥರವೇ ಪ್ಯಾಕೇಜ್ ಪ್ರಾಕ್ಟೀಸಸ್ ಅಂತ ಯೂನಿವರ್ಸಿಟಿಗಳು ತಂದಿದ್ದಾರೆ. ಬಹುತೇಕರಿಗಿದೆ. ಒಂದು ದೊಡ್ಡ ಸಮಸ್ಯೆ ಏನಾಗಿದೆ, ನೀವು ಅದಕ್ಕೆ ಹೌದು, ಯಾಕೆಂತಂದರೆ ನಾವು ಇಲಾಖೆಯಲ್ಲಿದ್ದಾಗ ಇಲಾಖೆ ಮತ್ತು ಕೃಷಿ 2 ಸೇರಿನೇ ತಯಾರು ಮಾಡೋದನ್ನ ನಾವು ಅವ್ರಿಗೆ ಫೀಡ್ಬ್ಯಾಕ್ ಕೊಡ್ತೀವಿ. ಏನು ಸಮಸ್ಯೆ ಇದೆ ಫೀಲ್ಡಲ್ಲಿ, ಅದನ್ನು ಯಾವ ರೀತಿ ಸಂಶೋಧನೆ ಮಾಡಬೇಕು ಅಂತಕ್ಕಂಥದ್ದನ್ನ ಅವ್ರು ಕೊಟ್ಟರೆ, ನಾವು ಕಲಿತೆ ಅದನ್ನು ರೆಡಿ ಮಾಡ್ತೀವಿ. ಆ ಥರ. ಅಂದರೆ ಸರ್, ಇವಾಗ ನೀವು ಹೇಳಿದ್ರಲ್ಲ, ಇಷ್ಟೆಲ್ಲ ನೀವು ಅಧ್ಯಯನ ಮಾಡಿರೋದು ತುಂಬ ನಮಗೆ ಕೇಳೋದಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್, ತುಂಬ ಸಂಕೀರ್ಣವಾಗಿದೆ ಅನಿಸುತ್ತೆ. ಇದ್ರ ಬಗ್ಗೆ ಎಲ್ಲ ರೈತರಿಗೆ ನೀವು ತಿಳುವಳಿಕೆ ಕೊಡ್ತಾ ಇದ್ದೀರಾ? ಈಗ ಹೇಗೆ ಮಾಡ್ತಿದ್ದೀರಾ? ಏನೋ ಹಳ್ಳಿಗೆ ನೀವು ಹೋಗ್ಕೊಡ್ತೀರಾ, ಅವರು ಬರ್ತಾರಾ? ಇಲ್ಲ ಮೇಡಮ್, ಮೊದಲೇನಿತ್ತಂತಂದರೆ 60-65 BDO ಇದರಲ್ಲಿ ಕೆಲಸ ಮಾಡೋರು. ನಮ್ಮ ಕೃಷಿ ಇಲಾಖೆನವರು ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ ಜೊತೆ ಕೃಷಿ ಅಧಿಕಾರಿ ಕೆಲಸ ಮಾಡೋರಾಗ. ಹೌದು.
ಆಮೇಲೆ ಏನಾಯಿತು 56ಇಂದ ಸುಮಾರು 65-70 ತನಕ ಆಮೇಲೆ ಹೊಸ ಬದಲಾವಣೆ ತಂದರು. ಏನಂತಂದರೆ ಟ್ರೈನಿಂಗ್ ಆ್ಯಂಡ್ ವಿಸಿಟ್ ಸಿಸ್ಟಮ್ ಅಂತೇಳಿ T&V ಸಿಸ್ಟಮ್ ಅಂತ ಎಕ್ಸ್ಟೆನ್ಷನ್ನ ಮಾರ್ಪಾಡು ತಂದರು. ಆವಾಗ ಪ್ರತಿ ಒಂದು ಹೋಬಳಿಗೆ ಅಥವಾ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಒಬ್ಬ ಕೃಷಿ ಸಹಾಯಕನ ಮಾಡಬೇಕಂತ ಒಂದು ವ್ಯವಸ್ಥೆ ಮಾಡಿದ್ರು. ಅದೇ ರೀತಿ ಈಗ 750 ರೈತ ಸಂಪರ್ಕ ಕೇಂದ್ರಗಳಿದೆ ನಮ್ಮ ಇಲಾಖೆ ವತಿಯಿಂದ. ಪ್ರತಿ ಹೋಬಳಿಗೆ ಒಂದು ರೈತ ಸಂಪರ್ಕ ಕೇಂದ್ರ, ಅಲ್ಲಿ ಒಬ್ಬ ಕೃಷಿ ಅಧಿಕಾರಿ, ಕೃಷಿ ಸಹಾಯಕರು ಇರ್ತಾರೆ. ಆ ತಾಲೂಕು ಆ ಹೋಬಳಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ಅಲ್ಲಿ ಪಡ್ಕೋಬೋದು ಅವರು. ಅದೇ ರೀತಿ ಹಾರ್ಟಿಕಲ್ಚರ್ನವರು ಸಹ ಆ ಮಾಹಿತಿಯನ್ನು ಕೊಡ್ತಿರ್ತಾರೆ. ಇದ್ರ ಜೊತೆಗೆ ಯಥೇಚ್ಛವಾಗಿ ಈಗಂತೂ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ರೈತರೇ ತಮ್ಮದಂತ ಗ್ರೂಪ್ಗಳು ಮಾಡ್ಕೊಂಡ್ರೆ ಈಗ ಅಲ್ಲಲ್ಲ, ಈಗ ಪೊಂಬಗ್ರನೇಟ್ ಫಾರ್ಮರ್ಸ್ ಅಸೋಸಿಯೇಷನ್, ಮ್ಯಾಂಗೋ ಫಾರ್ಮರ್ಸ್ ಅಸೋಸಿಯೇಷನ್, ಒಂದೊಂದು ಬೆಳೆಗೂ ಒಂದೊಂದು ಅಸೋಸಿಯೇಷನ್ ಮುಂದುವರೆದಿದೆ ಅಲ್ವಾ? ಆ ದೃಷ್ಟಿಯಿಂದ ಅದು ಒಳ್ಳೆಯದೇ ಅಲ್ವಾ? ಒಳ್ಳೇದಲ್ಲ. ಈಗ ಪ್ರಪಂಚನೇ ಒಂದು ಸಣ್ಣ ಹಳ್ಳಿ ಆಗ್ಬಿಟ್ಟಿದೆ. ಎಲ್ಲಿ ಒಳ್ಳೆ ಇದೆ ಜ್ಞಾನ ಇದೆ, ಎಲ್ಲಿ ಒಳ್ಳೆ ತಾಂತ್ರಿಕತೆ ಇದೆ, ಅಷ್ಟನ್ನು ಪಡ್ಕೊಳ್ಳೋಂಥ ಶಕ್ತಿ ರೈತನಿಗೆ ಸಿಕ್ಕಿದೆ. ಆದರೆ ಅವ್ರಿಗೆ ಅವರ ಸಮಸ್ಯೆನೇ ಬೇರೆ ಇದೆ. ರೈತನು ಇವತ್ತು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳೇನೇ ಬೇರೆ ಇದೆ. ನಾವು ಒಂದು ವಿಚಾರ ತಮ್ಮ ಹತ್ರ ಹಂಚ್ಕೋಬೇಕು. ಇದು ಏನಾಯಿತು ಅಂತಂತಂದರೆ 1996-97ರಲ್ಲಿ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದ್ದಾವೆ ಅನ್ನೋದು ಕೂಗೆಬ್ಬಿಸ್ತು. ಆವಾಗ ಏನು ಮಾಡಿಬಿಟ್ರು, ಯಾಕೆ ಅಂದರೆ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ರೈತರು, ಸಾಲ ಬಾಧೆ ಜಾಸ್ತಿ ಆಯಿತು, ಬೆಳೆ ನಷ್ಟ, ಈ ರೀತಿ ಇದ್ದಾಗ ಆವಾಗ ಏನು ಮಾಡೋದು, ಒಂದು ಜಂಟಿ ಸದನ ಸಮಿತಿ ಅಂತ ಮಾಡಿಬಿಟ್ರು. 22 MLAಗಳು, GB ಶಿವಕುಮಾರ್ ಅಂತ MLA ಮಂಡ್ಯದವರು, ಅವರು ಚೇರ್ಮನ್. ಅದಕ್ಕೆ ಎಲ್ಲ ಪಾರ್ಟಿಗಳ ಇದು ಮಾಡಿದ್ರು, ಜಂಟಿ ಸದನ ಸಮಿತಿ ಮಾಡಿ ಆ ವರದಿಯನ್ನು ಕೊಡಿ ಅಂತ JH ಪಾಟೀಲ್ ಅವರು CM, ಬೈರೇಗೌಡರು ಅಗ್ರಿಕಲ್ಚರ್ ಮಿನಿಸ್ಟ್ರು ಆ ಕಾಲದಲ್ಲಿ. ಬೈರೇಗೌಡರು ಕೋಲಾರ ಕಡೆಯವರು. ನನಗೆ ಆ ಸಮಿತಿಗೆ ಅಸಿಸ್ಟ್ ಮಾಡಿ ಅಂತ ನಾನು ಹಾಕಿದ್ರು. ಆಗ ಸ್ಟಡಿ ಮಾಡಿದ್ವಿ ನಾವು. ಸ್ಟಡಿ ಮಾಡಿ ಒಂದು ರೆಕಮೆಂಡೇಶನ್ ಕೊಟ್ವಿ. ಅದು ಎಷ್ಟರ ಮಟ್ಟಿಗೆ ಫಾರ್ಮರ್ ಸೂಯಿಸೈಡ್ಸ್ಗೂ ಇದಕ್ಕೂ ಏನು ಅಂತ ಬಂತು, ಶಿಫಾರಸು ಕೊಟ್ಟರು. ಇದು ವೈಜ್ಞಾನಿಕವಾಗಿ ಸ್ಟಡಿ ಮಾಡಬೇಕು, ಇದು ಸರಳವಾದಂಥ ವಿಚಾರ ಅಲ್ಲ, ಭಾಳ ಜಟಿಲವಾದಂಥ ವಿಚಾರ. ಆದರೂ ಸಹ ರೈತನ ದೃಷ್ಟಿಯಿಂದ ನಿರ್ಧಾರಗಳು ಯಾವ ರೀತಿ ಇರಬೇಕು ಸರ್ಕಾರ ಮಾಡ್ತಾರೆ ಶಿಫಾರಸುಗಳು ಕೊಟ್ಟರು. ಅದರಲ್ಲಿ ಒಂದು ಭಾಳ ಮುಖ್ಯವಾದ್ದು ಏನಂತಂತಂದರೆ, ಒಂದು ವೈಜ್ಞಾನಿಕ ಸ್ಟಡಿ ಎಕ್ಸ್ಪರ್ಟ್ಸ್ನ ಹಾಕಿ ಮಾಡಿ ಅಂತ ಮಾಡಿದರು. ಅದರ ಮುಂದುವರೆದ ಭಾಗನೇ GK ವೀರೇಶ್ ಅವರ ಸಮಿತಿ, ಸೈಂಟಿಫಿಕ್ ಅನಾಲಿಸಿಸ್ ಆಫ್ ಫಾರ್ಮರ್ ಸೂಯಿಸೈಡ್ಸ್ ಇನ್ ಕರ್ನಾಟಕ ಅಂತ ಮಾಡಿದ್ವಿ. ಹೇಗೇನು ಐ ವಾಸ್ ಎ ಮೆಂಬರ್ ಸೆಕ್ರೆಟರಿ ಆ ಕಮಿಟಿಗೆ. ಸೈಕಾಲಜಿಸ್ಟ್ ಇದ್ದರು, ಪೊಲೀಸ್ ಆಫೀಸರ್ಗಳಿದ್ದರು, ಸೋಷಾಲಜಿಸ್ಟ್ ಇದ್ದರು, ಎಕನಾಮಿಸ್ಟ್ ಇದ್ದರು, ಅಗ್ರಿಕಲ್ಚರ್ ಸೈನ್ಸ್ ಇದ್ದಂಥ ಸಮಿತಿ. ಆ ಸಮಿತಿನಲ್ಲಿ ಮಾಡಿದಾಗ ಸುಮಾರು 2 ವರ್ಷ ತಗೊಂಡು ನಾವು 135 ಕೇಸು ಆಗಿದ್ದಿದ್ದು, ರೆಫರೆನ್ಸ್ ಕೊಟ್ಟಿದ್ದು ನಮಗೆ. ಪ್ರತಿಯೊಂದನ್ನು ಸಹ ಅವರ ಇತಿಹಾಸ ತೆಗೆದ್ವಿ, ಯಾಕೆ ಅವರು ಸೂಯಿಸೈಡ್ ಮಾಡಿಕೊಂಡ್ರು ಏನು ಅಂತ ಅದು ವಿಶ್ಲೇಷಣೆ ಮಾಡಿದ್ವಿ. ಸುಮಾರು 18 ಕಾರಣಗಳು ಸಿಕ್ಕು ನಮಗೆ ಪ್ರತಿಯೊಂದು ವಿಚಾರದಲ್ಲೂ. ಅದನ್ನು ಈಗ ಹೇಳಿ ಡೈಲ್ಯೂಟ್ ಮಾಡೋದು ಬೇಡ. ಅದು ಏನೇ ಇದ್ಕೊಂಡ್ರು ಸಹ ಒಂದಂತೂ ನಿಜ, 750 ಏನು ನಾನು ಹೇಳಿದೆ ರೈತ ಸಂಪರ್ಕ ಕೇಂದ್ರಗಳು, ರೈತ ಸಂಪರ್ಕ ಕೇಂದ್ರಗಳಲ್ಲೂ ಸಹ ಬೇರೆ ರೈತರು ಸೂಯಿಸೈಡ್ ಮಾಡ್ಕೊಂಡಿಲ್ವಲ್ಲ, ಆ ರೈತರು ಪ್ರತಿಯೊಂದು ರೈತ ಸಂಪರ್ಕ ಕೇಂದ್ರ 10 ಜನಕ್ಕೆ ಒಂದು ಕ್ವಶನೇರ್ ಕೊಟ್ವಿ. ನೀವು ಏನು ನಿರೀಕ್ಷಣೆ ಮಾಡ್ತಾ ಇದ್ದೀರಿ ಸರ್ಕಾರದಿಂದ, ಏನು ಮಾಡಿದರೆ, ಯಾವ ಯೋಜನೆ ತಂದರೆ, ಯಾವ ಥರ ಕಾರ್ಯಕ್ರಮ ರೂಪಿಸಿದರೆ ನಿಮ್ಮ ಬದುಕು ಸುಧಾರಣೆ ಆಗುತ್ತೆ ಅನ್ನೋ ಸಲಹೆ ಕೊಡಿ ಅಂತ ರೈತರನ್ನೇ 7500 ಜನ ರೈತರಿಂದ ನಾವು ಮಾಹಿತಿ ಪಡ್ಕೊಂಡ್ವಿ. ಈ ಕಮಿಟಿ ಅವ್ರದ್ದು ಬಂದಿದ್ದು 4 ಮೇಡಮ್. ಭಾಳ ಸರಳವಾದಂಥ, ನಮ್ಮ ರೈತರು ಎಷ್ಟು ಬುದ್ಧಿವಂತರು ಅನ್ನೋದಕ್ಕೆ ಅದರಿಂದ ಗೊತ್ತಾಯಿತು. ರೈತರ ಕಡೆಯಿಂದ ಬಂದಿದ್ದು ಸಲಹೆಗಳು ಏನು ಅವ್ರು ಮೊದಲನೇ ಕೇಳಿದ್ದು, ಸ್ವಾಮಿ ಬರಗಾಲದಿಂದ ನಮ್ಮ ಮೋಕ್ಷ ಕೊಡಿ, ಅರ್ಥಾತ್ ನೀರಾವರಿಗೆ ಆದ್ಯತೆ ಕೊಡಿ. ಫಸ್ಟ್ ಡಿಮಾಂಡ್ ಅವ್ರದ್ದು ನೀರಾವರಿಗೆ ಆದ್ಯತೆ ಕೊಡಿ, ಮಿಕ್ಕಿದ್ದು ನೋಡೋಣ. ಎರಡನೇದು, ನಮಗೆ ಕ್ವಾಲಿಟಿ ವಿದ್ಯುತ್ ಶಕ್ತಿ ಕೊಡಿ, 3 ಫೇಸ್ ನಮಗೆ ಕೊಡಿ. ರಾತ್ರಿ 1 ಗಂಟೆ ಕೊಡೋದು, ಬೆಳಗ್ಗೆ 1 ಗಂಟೆ ದಯವಿಟ್ಟು ಬೇಡ. ಮೂರನೇದು, ನಮಗೆ ಈ ಏನಿದೆ ಲಿಕ್ಕರ್ ಪಾಲಿಸಿ ಅಂದರೆ ಅಬಕಾರಿ ನೀತಿ ಇದೆ, ಎಲ್ಲೆಂದರೆ ಅಲ್ಲಿ ಅಬಕಾರಿ ಅಂಗಡಿ ತೆಗಿತಾ ಇದ್ದೀರಿ, ಹಾಳು ಮಾಡ್ತಾ ಇದೆ. ದಯವಿಟ್ಟು ಆ ಅಧಿಕಾರನ ಗ್ರಾಮ ಪಂಚಾಯತಿಗೆ ಕೊಡಿ. ನಾವು ಬೇಕಾದರೆ ಆ ಅಂಗಡಿಗೆ ಓಪನ್ ಮಾಡೋಕ್ಕೆ
ಪ್ರಯತ್ನ ಪಡ್ತೀವಿ, ಇಲ್ಲ ಅಂದರೆ ಕ್ಲೋಸ್ ಮಾಡ್ತೀವಿ, ನಮ್ಗೆ ಬೇಕಾಗಿಲ್ಲ ಅದು. ನಾಲ್ಕನೇದು ಭಾಳ ಮುಖ್ಯವಾದ್ದು, ಆದಷ್ಟು ರೈತರನ್ನು ರಾಜಕೀಯದಿಂದ ದೂರ ಇಡಿ. ನಮ್ಮನ್ನು ರಾಜಕಾರಣಿಗಳಾಗಿ ಮಾಡಬೇಡಿ. ಅರ್ಥ ಆಯ್ತಾ ಮೇಡಮ್ ನಿಮಗೆ? ರೈತರಿಂದ ಬಂದಂಥ ಕೋರಿಕೆ ಇದು. ಲಾಸ್ಟ್ಗೆ ಸರ್, ಇವತ್ತಿಗೂ ಫಾರ್ಮರ್ಸ್ ಇದು ನಡೀತಾ ಇರೋದು ಪ್ರೊಟೆಸ್ಟು ರಾಜಕಾರಣದ ಕಾರಣದಿಂದಾನೆ. ಅದೇ ಆಮೇಲೆ ರೈತರ ಸಮಸ್ಯೆ ಅಲ್ಲ, ರೈತರ ಸಮಸ್ಯೆ ಅಲ್ಲ. ಅದಕ್ಕೆ ನೆಕ್ಸ್ಟ್ ಏನು ಬಂತು ಅಂತಂದರೆ ಬಾರ್ಡರಲ್ಲಿ ನಡೀತಾ ಇದೆ. ಗೊತ್ತು. ನೆಕ್ಸ್ಟ್ ಏನಾಯಿತು ಅಂತಂತಂದರೆ, ನಾವು ಬೆಳೆದಂಥ ಪದಾರ್ಥಗಳಿಗೆ ಒಂದು ಸೂಕ್ತ ಬೆಲೆ ನಿಗದಿಪಡಿಸಿ. ಅಷ್ಟು ಮಾಡಿದ್ರೆ ನಿಮ್ಮ ಹತ್ರ ನಾವು ಇನ್ನೇನೂ ಕೇಳಲ್ಲ ಅನ್ನೋ ಥರ ಉತ್ತರ ಬಂತು ರೈತರುಗಳಿಂದ. ಆಮೇಲೆ ನಾವು ಇದನ್ನು ನೋಡಿದ್ವಿ, ಈ 18 ಕಾರಣಗಳು ಹೇಳಿದ್ನಲ್ಲ ಸೂಸೈಡ್ ಮಾಡ್ಕೊಳ್ಳೋಕ್ಕೆ. ಮೇಡಮ್, ಈಗ ನಮಗೆ ಕಾಯಿಲೆ ಬಂದರೆ ಏನು ಮಾಡ್ತೀವಿ ಹೇಳಿ? ಡಾಕ್ಟ್ರ್ ಹತ್ರ ಹೋಗ್ತೀವಿ, ಅವರು ಟೆಸ್ಟೆಲ್ಲ ಮಾಡಿಸ್ತಾರೆ. ನಿಮಗೆ ಜ್ವರ ಬಂದಿದ್ದರೆ ಜ್ವರಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಅಥವಾ ತಲೆನೋವು ಬಂದಿದ್ದರೆ ತಲೆನೋವು ಕೊಡ್ತಾರೆ, ಹೊಟ್ಟೆ ನೋವು ಬಂದರೆ ಹೊಟ್ಟೆ ನೋವು ಕೊಡ್ತಾರೆ ಅಲ್ವಾ? ಸರಿ. ಟೆಸ್ಟ್ ಆದಮೇಲೆ ಏನೂ ಮಾಡದಿದ್ದಾಗೇನು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಲ್ವಾ? ಈಗ ನಾವು ಕೊಟ್ಟಿದ್ದೇನು ರಿಪೋರ್ಟ್? ಸೈಂಟಿಫಿಕ್ ಅನಾಲಿಸಿಸ್ ಆಫ್ ಫಾರ್ಮಸ್ಯೂಟಿಕ್ಸ್ ಇಶ್ಯೂ ಬೇಸ್ಡ್ ರೆಕಮೆಂಡೇಶನ್ ಕೊಟ್ವಿ. ಏನು? ರೈತರಿಗೆ ಹೊರಗಡೆಯಿಂದ ಅಂದರೆ ಖಾಸಗಿ ಕ್ಷೇತ್ರದಿಂದ ಹೆಚ್ಚಿನ ಸಾಲ ಮಾಡ್ತಕ್ಕಂಥ ಸಿಚುವೇಶನ್ ಬಂದಿದೆ. ಅದಕ್ಕೆ ಕಡಿಮೆ ದರದಲ್ಲಿ, ಕಡಿಮೆ ಬಡ್ಡಿ ದರದಲ್ಲಿ ಅವರಿಗೆ ಲೋನ್ ಸಿಗೋಂಥ ವ್ಯವಸ್ಥೆ ಆಗಬೇಕು. ಇದು ಈ ಥರ ರೆಕಮೆಂಡೇಶನ್ ಹೋಗಿದ್ದು. ನೆಕ್ಸ್ಟು, ರೈತರಿಗೆ ಕ್ರಾನಿಕ್ ಡಿಸೀಸಸ್ ಇದ್ದಾವೆ. ಕೆಲವು ಸತ್ತೋದಂಥ ಪಾಪ ತೀರೋದಂಥ ಇವರು ಕ್ರಾನಿಕ್ ಡಿಸೀಸಿಂದ ಸತ್ತಿದ್ದರು. ಬಡತನ ಇದೆ, ಈ ಕೃಷಿಗೂ ಸಂಬಂಧ ಕೃಷಿ ಕಾರಣಕ್ಕಲ್ಲ ಅಲ್ಲ, ಅಂದರೆ ಕ್ರಾನಿಕ್ ಅಂದರೆ ಲೈಕ್ ಏಡ್ಸ್ ಇರ್ಬೋದು, ಅಥವಾ ಕ್ಯಾನ್ಸರ್ ಇರ್ಬೋದು. ಇದು ಇನ್ಸಿಡೆಂಟ್ಲಿ ಅವ್ರ ಹೆಸರಲ್ಲಿ ಜಮೀನಿದೆ, ಅಯ್ಯೋ ಏನೋ ಒಂದು ಕಾಂಪನ್ಸೇಷನ್ ಬರುತ್ತೆ, ಬರೆದ್ಬಿಡಿ ಹೆಸರು. ಇದು ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ರು ಅದನ್ನು. ನಾವೇನು ಮಾಡಿದ್ರೆ ಅದೇನೇ ಇದ್ಕೊಳ್ಳಿ, ನಾವು ಆವಾಗ ಏನು ಮಾಡಿದ್ವಿ, ಈ ಥರ ಕಾಸ್ಟ್ಲಿ ಅದು ಏನೇ ಇದ್ಕೊಳ್ಳಿ ಅಲ್ಲ, ಅದರಿಂದ ಇವಾಗ ನೀವು ಹೇಳಿದ್ರಲ್ಲ ಮಿಸ್ಯೂಸ್ ಮಾಡಿದ್ರಿಂದ ಈ ರೈತರ ಸಾವುಗೂ ಅವರ ಬಡತನಕ್ಕೂ ಇಂಥದ್ದಕ್ಕಲ್ಲೂ ಕನೆಕ್ಟ್ ಮಾಡಿಬಿಟ್ರು ಸರ್. ತುಂಬ ದೊಡ್ಡ ರಾಂಗ್ ಮೆಸೇಜಿಂಗ್ ಆಯಿತು. ರಾಂಗ್ ಅಂತಂದರೆ ರಾಜಕೀಯವಾಗಿ ಬಣ್ಣ ಕಟ್ಬಿಟ್ಟು ಅದೇ ಹೇಳಿದ್ದು, ಅದು ಆಗಬಾರ್ದು. ಅದಕ್ಕೆ ನಾನೇನು ಒಂದು ಸಲಹೆ ಹೇಳ್ತೀನಿ ಇದ್ರ ಬಗ್ಗೆ. ಇದು ಬಂದಾಗ ಏನಾಯಿತು, ನಾವು ಸಜೆಷನ್ ಕೊಟ್ವಿ ಗೌರ್ಮೆಂಟ್ಗೆ, ಇಂಥ ಮೇಜರ್ ಆಪರೇಷನ್ಸ್ ಇರ್ತಾವಲ್ಲ, ಹಾರ್ಟ್ ಆಪರೇಷನ್ ಮತ್ತೊಂದು, ಅದಕ್ಕೆ ಒಂದು ಯೋಜನೆ ತಂದು ಅದು ಆವಾಗ ಇವತ್ತು ನಾವು ನೆನೆಸ್ಕೋಬೇಕು. ಯಾರೋ ನಮ್ಮ SM ಕೃಷ್ಣ CM ಇದ್ದಾಗ ಅದನ್ನು ಫಸ್ಟ್ ಇಂಪ್ಲಿಮೆಂಟ್ ಮಾಡಿಬಿಟ್ರು. ಎಲ್ಲ ರೈತ ಕೋಆಪರೇಟಿವ್ ಸೊಸೈಟೀಸಲ್ಲಿ ಮೆಂಬರ್ಶಿಪ್ ಇರೋ 5 ಲಕ್ಷದವರೆಗೂ ಫ್ರೀ ಆಪರೇಷನ್ಸ್ ಅಂತ ಮಾಡಿಬಿಟ್ರು. ಹಾಗಾಗಿ ಅದು ಇಂಪ್ಲಿಮೆಂಟೇಷನ್ ಬಂತು. ಈಗ ಒಬ್ಬ ಸಣ್ಣ ರೈತ ಹೋಗಿ ಆಪರೇಷನ್ ಮಾಡ್ಕೊಳಕ್ಕಾಗತ್ತಾ? ಈಗ ಅದನ್ನೇ ಮೋದಿಯವರು ತಂದರು, ಯಶಸ್ವಿ ಸ್ಕೀಮ್ ತಂದಿದ್ದೇ ಆ ಒಂದು ಬೇಸಿಸ್, ಆಯುಷ್ಮಾನ್, ಜನೌಷಧಿ ತುಂಬಾ ಮಾಡಿದ್ದಾರೆ. ಆ ರೆಕಮೆಂಡೇಶನ್ ಮೇಲೇನೆ ಮೊದಲು 9-10% ಅಥವಾ 13% ಇದ್ದಂಥ ಏನು ಬಡ್ಡಿ ಈಗ 4% ತಂದಿದ್ದಾರೆ. ಸರ್, ನನಗೆ ತುಂಬ ಸಮಾಧಾನ ಆಯಿತು ನಿಮ್ಮನ್ನು ಈ ಪ್ರಶ್ನೆ ಕೇಳಿದ್ದು, ನೀವು ಉತ್ತರ ಹೇಳಿದ್ದು. ಏನು ಗೊತ್ತಾ, ನಾನು ಇದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ದೆ. ನಮಗೂ ಇದೇ ಅಂದರೆ ನಾವೇನು ಸೈಂಟಿಫಿಕ್ಕಾಗಿ ಸ್ಟಡಿ ಮಾಡೋಕ್ಕೆ ಹೋಗಲಿಲ್ಲ, ಆದರೆ ನನಗೆ ಇದು ಗೊತ್ತಾಗಿತ್ತು. ಏನಂತ ಹೇಳಿದ್ರೆ, ರೈತರು ಸಾವಾಗ್ತಾ ಇರೋದು ಕೃಷಿ ಕಾರಣದಿಂದ ಅಲ್ಲ, ಬೇರೆ ಕಾರಣಗಳಿಂದ ಅನ್ನೋದು. ಆಮೇಲೆ ಅಬ್ಯೂಸು ಮಿಸ್ಯೂಸ್ ಆಗ್ತಿದೆ ಅಂತ ಭಾಳ ಒಳ್ಳೆ ಇದು ಉತ್ತರ ಕೊಟ್ರಿ ಸರ್. ಈಗಲೂ ಸಹ ರೆಕಮೆಂಡೇಶನ್ಸ್ ಕೂಡ ಇದೆ. ಆಮೇಲೆ ನಾವು ಇಶ್ಯೂ ಬೇಸ್, ನಾನು ಅದಕ್ಕೆ ಹೇಳಿದ್ದು ನಿಮಗೆ, ನಾವು ಹೋಗಿ ನಮ್ಮ ಆರೋಗ್ಯದ ಬಗ್ಗೆ ಹೆಂಗೆ ಡಾಕ್ಟರ್ ಕೊಡ್ತಾರೆ, ಆ ಇಶ್ಯೂ ಬೇಸ್ ಮೇಲೆ ರೆಕಮೆಂಡೇಶನ್ ಕೊಟ್ಟು ಇದು ಕಾರಣ, ಅದಕ್ಕೆ ಇದು ಸೊಲ್ಯೂಷನ್. ಸೊ ಅದನ್ನು ಇವತ್ತು ಅಳವಡಿಸ್ಕೊಂಡ್ರೆ ರೈತರಿಗೆ ಸಮಸ್ಯೆನೇ ಇಲ್ಲ. ನಾನು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಹೇಳ್ತೀನಿ, ಅದು ರಾಜ್ಯ ಸರ್ಕಾರಗಳಲ್ಲಿ, ವಿಧಾನಸೌಧದಲ್ಲಿ ಆಗಲಿ ಅಥವಾ ಪಾರ್ಲಿಮೆಂಟಲ್ಲಿರಲಿ, ನಾನು ನಿಮ್ಮ ಮುಖಾಂತರ ಒಂದು ಮನವಿ ಮಾಡ್ತಾ ಇದ್ದೀನಿ. ಇದು ಮಾಡಲಿಕ್ಕೆ ಅವಕಾಶವೂ ಇದೆ. ವಿಧಾನಸೌಧದಲ್ಲಾಗಲಿ ಇದು ಕೃಷಿ ಬಂದು ಸ್ಟೇಟ್ ಸಬ್ಜೆಕ್ಟು, ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ, ಆದರೂ ಕೇಂದ್ರ ಸರ್ಕಾರನೂ ಮಾಡ್ಬೋದು. ಅದಕ್ಕೆ ಪಾರ್ಲಿಮೆಂಟಲ್ಲಿ ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ, ಇಲ್ಲೂ ಎಲ್ಲ ಪಕ್ಷಗಳಲ್ಲಿದ್ದಾರೆ. ಮೇಡಮ್, ಇನ್ನೊಂದು ನಮಗೆ ಆಶ್ಚರ್ಯಕರ ಸಂಗತಿ, ಬಹುತೇಕ ಚುನಾಯಿತ ಪ್ರತಿನಿಧಿಗಳು ರೈತ ಕುಟುಂಬದಿಂದ ಬಂದಿದ್ದಾರೆ. ಅವರೇ ಇದನ್ನು ಅರ್ಥ ಮಾಡಿಕೊಂಡು ರೈತನ ಬಗ್ಗೆ ಚಿಂತನೆ ಮಾಡಿ ಪರಿಹಾರ ಹುಡುಕಬೇಕು ಅನ್ನೋದು ಪ್ರಾಮಾಣಿಕ ಪ್ರಯತ್ನ ಆಗಿಲ್ಲ ಅಂತ ನನ್ನ ಒಂದು ಮಾತು, ಖಂಡಿತವಾಗಿ. ಅದಕ್ಕೆ ನಾನೇನು ಸಲಹೆ ಕೊಡ್ತಾ ಇದ್ದೀನಿ, ಸದನದಲ್ಲಿ ಕನಿಷ್ಠ ಪಕ್ಷ 3 ದಿವಸ ರೈತರ ವಿಚಾರದಲ್ಲೇ ಮಾತಾಡಲಿಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಒಂದಾಗಿ
ಇದು ಸಮಸ್ಯೆ ರೈತಂದು, ಇದಕ್ಕೆ ಪರಿಹಾರ ಇದು ಅಂತ ಯಾಕೆ ಮಾಡ್ತಾ ಇಲ್ಲ? ಮಿಕ್ಕಿದ್ದೆಲ್ಲ ಮಾತಾಡ್ತಾರೆ, ರೈತನ ಬಗ್ಗೆ ಎಲ್ಲ ಲಿಪ್ ಸಿಂಪತಿ ತೋರಿಸ್ತಾರೆ. ನಾನೇನು ಹೇಳ್ತಾ ಇದ್ದೀನಿ, ಪಾರ್ಲಿಮೆಂಟಲ್ಲೂ ಆಗಲಿ ಎಕ್ಸ್ಕ್ಲೂಸಿವ್ಲಿ ಸ್ಪೆಷಲ್ ಸೆಷನ್ ಅಂತ ಕರೀರಿ ಸ್ಪೆಷಲ್ ಸೆಷನನ್ನು. ಬರೀ ರೈತರ ಬಗ್ಗೆ ಮಾತಾಡ್ರಿ, ರೈತರ ಸಮಸ್ಯೆ ಬಗ್ಗೆ ನಿಮಗೆ ಗೊತ್ತಾಗಲಿಲ್ಲ, ಎಕ್ಸ್ಪರ್ಟ್ಸ್ ಇದ್ರೆ ತಗೊಳ್ಳಿ. ಯಾವ ರೀತಿ ಇದು ಕಾಯಕಲ್ಪ ಮಾಡಿ ಒಂದು ರೂಪುರೇಷೆಗಳನ್ನ ಕೊಟ್ಟರೆ ಇವರು ಜೀವನ ಸುಧಾರಣೆ ಇನ್ನಷ್ಟು ಮಾಡಬಹುದು ಅನ್ನೋದನ್ನು ಖಂಡಿತವಾಗ್ಲೂ ನಾನು ಒತ್ತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಯಿತು ಸರ್, ನೀವು ಎಲ್ಲ ಪಕ್ಷಗಳು ಒಂದಾಗಿ ಅಂತ ಹೇಳಿದ್ರೆ ರೈತನ ವಿಷಯದಲ್ಲಿ ಖಂಡಿತ ಆಗೋದಿಲ್ಲ. ಅದನ್ನು ಬಿಟ್ಟು ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ. ನೀವು ಅನೇಕ ಹೈ ಪವರ್ಡ್ ಕಮಿಟಿಗಳಲ್ಲಿ ಇದ್ರಿ. ಹೌದು. ಆಮೇಲೆ ಈಗ ತಾನು ಹೇಳಿದ್ರಿ ಇವ್ರ ಮೆಂಬರ್ ಸೆಕ್ರೆಟರಿ ಟು ಇದು ರೆಕಮೆಂಡೇಷನ್ ಕಮಿಟಿ ಎಲ್ಲ ಆಯಿತು, ರಿಸರ್ಚ್ ಆ್ಯಂಡ್ ರೆಕಮೆಂಡೇಷನ್ ಇಷ್ಟೆಲ್ಲ ಆಗಿದ್ದಾಗ ನೀವು ಕೊಟ್ಟಂತಹ ಏನು ಸಲಹೆಗಳಿತ್ತು, ನಿಮ್ಮ ರೆಕಮೆಂಡೇಷನ್ಸ್ ಇತ್ತು, ಅದನ್ನು ನಮ್ಮ ರಾಜ್ಯ ಸರ್ಕಾರ ಅದನ್ನು ಉಪಯೋಗಿಸ್ಕೊಳ್ತಾ ಅಷ್ಟು ಹೇಳಿ ಸರ್. ಅದೇ ನಾನು ಹೇಳ್ತಾ ಇರೋದು ನೋಡಿ ಮೇಡಮ್, ಫಸ್ಟ್ ಮಾಡ್ಕೊಂಡವ್ರು ಎಸ್ ಎಂ ಕೃಷ್ಣ ಒಂದೇ ಒಂದು ಮಾಡಿದ್ರು. ಆಮೇಲೆ ಇನ್ನೊಂದು ನಂತರ ಬಂದವರು ಬಡ್ಡಿನಲ್ಲಿ ಮಾಡಿದ್ರು. ಮಿಕ್ಕದ ರೆಕಮೆಂಡೇಶನ್ಸ್ ಹಂಗೆ ಇದ್ದಾವೆ. ಇನ್ನೊಂದು ಹೇಳ್ತೀನಿ ನೋಡಿ, ನಮ್ಮ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಒಂದು ಸಮಸ್ಯೆ ಬಂದಾಗ ಒಂದು ಕೆಟ್ಟ ಅಭ್ಯಾಸ ಇದೆ ಸರ್ಕಾರ ಮಟ್ಟದಲ್ಲಿ. ಏನಂತಂದರೆ ಒಂದು ಕಮಿಟಿ ಮಾಡಿಬಿಡೋದು, ಸಮಸ್ಯೆಗೆ ಪರಿಹಾರ ಒಂದು ಕಮಿಟಿ ಮಾಡಿಬಿಟ್ರೆ ಆಯಿತು, ಅವ್ರು ರಿಪೋರ್ಟ್ ಕೊಡಲಿ. ಮೇಡಮ್, ಇದಕ್ಕೆ ಸಂಬಂಧಪಟ್ಟಂತ ನಂಬುತ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಮೋರ್ ದ್ಯಾನ್ 1 ಡಜನ್ ಕಮಿಟೀಸ್ ರಿಪೋರ್ಟ್ಸ್ ಇದ್ದಾವೆ. ಇನ್ನು ಹೊಸದಾಗಿ ಮಾಡೋ ಅವಶ್ಯಕತೆ ಇಲ್ಲ. ಅದರಲ್ಲಿರ್ತಕ್ಕಂಥ ಶಿಫಾರಸುಗಳು ಸಾರ್ವಕಾಲಿಕವಾಗಿರ್ತಕ್ಕಂಥ ಶಿಫಾರಸುಗಳಿದ್ದಾವೆ. ಆ ಕಾಯಕಲ್ಪ ಮಾಡಬೇಕು. ನಾವು ಇನ್ನೂ ಒಂದು ಹೇಳ್ತೀನಿ ನೋಡಿ, ಇದು ರೈತ ಮಾಡ್ತಾ ಇಲ್ಲ ಅದಲ್ಲ. ನೋಡಿ ಹೇಳ್ತೀನಿ, ರೈತನ ಸುತ್ತ ಎಷ್ಟು ಇಲಾಖೆ ಇದಾವೆ ಹೇಳಿ ನೋಡಿ ಮೇಡಮ್. ರೈತನ ಸುತ್ತ ಎಷ್ಟು ಇಲಾಖೆಗಳಿದಾವೆ ಹೇಳಿ. ರೈತ ಕೇವಲ ಬರೀ ಕೃಷಿ ಇಲಾಖೆ ಸಂಬಂಧಪಟ್ಟದ್ದಲ್ಲ, ಅಥವಾ ಹಾರ್ಟಿಕಲ್ಚರ್. ಇವ್ರು ಹೇಳೋದೇನು, ರೈತನ ಸಮಸ್ಯೆ ಬಂದರೆ ಕೃಷಿ ಇಲಾಖೆ ಅದಲ್ಲ. ರೈತನ ಸುತ್ತ 24 ಇಲಾಖೆಗಳಿದ್ದಾವೆ. 24 ಇಲಾಖೆ ಮಾನಿಟರ್ ಮಾಡೋರು ಯಾರು ಮೇಡಮ್? CM ಮಾಡಬಹುದು. ಆಯಾ ಸಂಬಂಧಪಟ್ಟ ಮಿನಿಸ್ಟರ್ ಮಾಡೋಕ್ಕಾಗತ್ತಾ? ನಮ್ಮ ರೆಕಮೆಂಡೇಶನ್ ಏನಿದೆ ಗೊತ್ತಾ? ಪ್ರತಿ 6 ತಿಂಗಳಿಗೊಮ್ಮೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ಇಲಾಖೆಗಳು ಈ ರೈತರಿಗೆ ಸಂಬಂಧಪಟ್ಟಂಥ ಯೋಜನೆಗಳ ಬಗ್ಗೆ ಕಡಾಖಂಡಿತವಾಗಿ ರಿವ್ಯೂ ಮಾಡಬೇಕು, ಆ್ಯಕ್ಷನ್ ತಗೊಳ್ಬೇಕು ಅಂತ ಕೊಟ್ಟಿದ್ದೀವಿ. ಇದುವರೆಗೂ ಮಾಡಿಲ್ಲ. 2002ರಲ್ಲಿ ಕೊಟ್ಟಿರೋ ರಿಪೋರ್ಟ್ ಇದು. 22 ವರ್ಷ ಆಯ್ತಲ್ಲ. ಇದಕ್ಕೇನು ದೊಡ್ಡ ಸಮಸ್ಯೆನ? 24 ಇಲಾಖೆಗಳು ಆಯಾ ಮಂತ್ರಿಗಳು ಇರ್ತಾರೆ, ಪಾಪ ಮಾಡೋಕ್ಕಾಗಲ್ಲ. ರೈತ ನಾನು ಅದಕ್ಕೆ ನಿಮ್ಮ ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ, ಎಲ್ಲರ ಬಂಡವಾಳನೂ ರೈತಾನೆ. ನಿಮಗೆ ಮೂಲ ಎಲ್ಲರ ಬಂಡವಾಳ ರೈತಾನೆ. ರೈತ ಅಂತ ಹೇಳ್ಕೊಂಡು ಅವನು ಎಲ್ಲೂ ಇಲ್ದಂಗೆ ಮಾಡಾಕ್ಬಿಟ್ರು. ಅದಕ್ಕೆ ನಾನು ಹೇಳ್ತಿದ್ದರೆ, ನಿಜವಾಗಲೂ ಕಾಳಜಿರಂತ ಎಲ್ಲ ಪಕ್ಷ ಭೇದ ಮರೆತು ಒಂದಾಗಿ ಮಾಡಿದ್ರೆ ಖಂಡಿತಲೂ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇಲ್ಲ. ಅದು ನನ್ನ ಆರೋಪ. ಅದು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ. ಇದ್ರ ಬಗ್ಗೆ ಇನ್ನೂ ಒಂದು ಹೇಳ್ತೀನಿ. ಬಹುಶಃ ಅದು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಗಮನಿಸಲಿ, ಮುಂದೆ ಗೊತ್ತಿಲ್ಲ. ಒಂದು ಸಲಹೆ ಮೇಡಮ್, ಮನೆಗೊಬ್ಬ, ಪ್ರತಿಯೊಂದು ರೈತ ಕುಟುಂಬದಲ್ಲಿ ಒಬ್ಬ ವಿದ್ಯಾವಂತ ಆಗಬೇಕು, ಊರಿಗೊಬ್ಬ ಗುಣವಂತ ಇರಬೇಕು. ಇದಿದ್ದರೆ ನಾವು ಹಳ್ಳಿನ ಉದ್ಧಾರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ನಾನೇನು ಹೇಳ್ತೀನಿ, ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಲಿ ರಾಜ್ಯ ಸರ್ಕಾರ. ಇಲ್ಲಿ ತನಕ ಯಾವ ರೈತ ಕುಟುಂಬದಿಂದ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಅಥವಾ ಯಾವುದೇ ಒಂದು ಸರ್ಕಾರ ಸ್ವಾಮ್ಯಕ್ಕೆ ಒಳಪಟ್ಟಂಥ ಸಂಸ್ಥೆಗಳಿಗೆ ಕೆಲಸ ಸಿಕ್ಕಿಲ್ಲ, ಅಂದರೆ ಗೌರ್ಮೆಂಟ್ ಕೆಲಸ ಸಿಕ್ಕಿಲ್ಲ ಅಂಥವರಿಗೆ ಕೆಳಗಿಂದ ಒಂದೊಂದು ಕೊಟ್ಕೊಂಡು ಬರಲಿ. ಆಗ ನೋಡಿ ಏನಾಗುತ್ತೆ ಅಂತ. ರೈತ ಕುಟುಂಬಕ್ಕೆ ಮೀಸಲು, ಕೃಷಿಕನ ಕುಟುಂಬಕ್ಕೆ ಇದುವರೆಗೂ ಅವ್ರು ಯಾವುದೇ ರೂಪದಲ್ಲಿ ಸರ್ಕಾರ ಸೇವೆ ಮಾಡೋಂಥ ಅವಕಾಶ ಸಿಕ್ಕಿಲ್ಲ ಅವ್ರ ಮಕ್ಕಳಿಗೆ ಅನ್ನೋರಿಗೆ ರಿಸರ್ವೇಷನ್ ತರಲಿ. ಅವಾಗ ಯಾವ ಕ್ಯಾಸ್ಟು ಬರಲ್ಲ ಅಲ್ಲಿ, ಯಾವ ಕ್ಯಾಸ್ಟ್ ನ್ಯೂಟ್ರಲ್. ಅದು ಅಂದರೆ ರಿಸರ್ವೇಷನ್ ಪಾಲಿಸಿ ಅದಕ್ಕೆ ಬೇರೆ ರೂಪ ಕೊಡಬೇಕು. ಅದು ತಂದು ನೋಡಲಿ. ಒಂದು ಜನ್ರೇಷನಲ್ಲಿ ನೀವು ನಂಬಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನೇ ಸಾಕ್ಷಿ. ಈಗ ಅಲ್ವೇ? ನಾನೇ ಸಾಕ್ಷಿ. ನಮ್ಮ ಕುಟುಂಬದಲ್ಲಿ ಯಾರೂ ಓದಿರಲಿಲ್ಲ. ನೀವು ಓದಿದ್ರಿ? ಓದಿ ಅಂದರೆ ಅದು ನಮ್ಮ ಊರು, ನಮ್ಮ ಹಳ್ಳಿಗೆ ಒಂದು ಮಾರ್ಗದರ್ಶನ ಕೊಡುವಂಥ ಅವಕಾಶ ಸಿಕ್ತು ನನಗೆ. ಬಹಳ ಸಂತೋಷ. ಸೊ ಅದ್ರ ಜೊತೆಗೆ ನಾನು ಪ್ರಾಕ್ಟೀಸು ಮಾಡ್ತಾ ಇದ್ದೀನಿ. ಹೀಗಾಗಿ ಅದನ್ನು ಎಲ್ಲರೂ ಆಗಿದ್ರು 1-2% ಫೇಲ್ ಆಗ್ಬೋದು, ಅದು ಅಲ್ಲ. ನನಗೇಂತಂದರೆ ಈ ಕಾಳಜಿ ಸರ್ಕಾರಗಳು ಗಮನಕ್ಕೆ ತಗೊಂಡ್ರೆ ಮಿಕ್ಕಿದ್ದು ಯಾವುದೋ ಸ್ಕೀಮ್ಗಳು ಕೊಟ್ಟು ಹಾಳು ಮಾಡೋ ಬದಲು ಇದು ಮಾಡಿ ತಪ್ಪೇನಿಲ್ಲ.
ನೀವು ಒಂದೇ ಸರಿ ಮಾಡಿ ಅಂತ ಹೇಳ, ಬೇಕಾದ್ರೆ 25 ವರ್ಷ ಹೋಗಲಿ ಪರವಾಗಿಲ್ಲ, ಒಂದು ಸರಿ ಕೊಟ್ಟ ಮೇಲೆ ಕೊಡೋ ಅವಶ್ಯಕತೆ ಇರಲ್ಲ. ಈಗ ನಾವೇನು ರಿಸರ್ವೇಷನ್ ಮೇಲೆ ಏನು ಬಂದಿಲ್ಲ, ಜನಸಾಮಾನ್ಯಗೆ ಬಂದಿರೋದು. ಅದಕ್ಕೆ ಆ ಒಂದು ಸೇವಾ ಮನೋಭಾವದಿಂದ ಬಂದರೆ ಸರ್ಕಾರಗಳು ಈ ದಿಕ್ಕಿನಲ್ಲಿ ಒಳ್ಳೇದಾಗತ್ತೆ, ರೈತರಿಗೆ ಬಲ ಕೊಟ್ಟಂಗೆ ಆಗುತ್ತೆ, ರೈತರಿಗೆ ಬಲ ಕೊಟ್ಟಂಗೆ ಆಗುತ್ತೆ. ಅವನು ಯಾವ ಡಿಸ್ಟ್ರೆಸ್ಗೂ ಹೋಗಲ್ಲ. ತಾವು ಹಿಂದೆ ಮಾತಾಡುವಾಗ ಒಂದು ಪ್ರಶ್ನೆ ಮಾಡಿದೆ, ರೈತರ ಬದುಕನ್ನು ಸುಧಾರಣೆ ಮಾಡೋಕ್ಕೆ ಏನೆಲ್ಲ ಕ್ರಮಗಳು ಬಂದಂಥ ಸರ್ಕಾರಗಳು ಸತತವಾಗಿ ಮಾಡ್ತಾ ಇದ್ದೇವೆ, ಹೋಗ್ತಾ ಇದ್ದೇವೆ. ಅದರಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಬೆಳವಣಿಗೆಯನ್ನು ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಏನು ಮೋದಿ ಸರ್ಕಾರ ತಂತು ಫಾರ್ಮ್ ಲಾಸ್ ಬಗ್ಗೆ ತಿದ್ದುಪಡಿಗಳಂತಂದರು, ಅದು ಎಷ್ಟು ಒಳ್ಳೆಯದಾಗ್ತಿತ್ತು ನಮ್ಮ ರೈತ ಜನಾಂಗಕ್ಕೆ ಅನ್ನೋದು ಬಹುತೇಕರಿಗಿಲ್ಲ. ಅದನ್ನು ಆದಷ್ಟು ಸಹ ಕೇವಲ ಕೆಲವೇ ರಾಜ್ಯಗಳಿಗೆ ಸೀಮಿತಗೊಳಿಸ್ಬಿಟ್ಟು ಇದು ಮಾರಕವಾದಂಥ ಇದನ್ನಂತ ರಾಜಕೀಯ ಪಕ್ಷಗಳು, ವಿರೋಧ ಪಕ್ಷಗಳು ಸೇರಿಕೊಂಡು ಅದನ್ನು ಒತ್ತಡ ತಂದು ವಾಪಸ್ ತಗೊಳ್ಳೋವಂಥ ವ್ಯವಸ್ಥೆ ಮಾಡೋದು ದುರದೃಷ್ಟಕರ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಕಾರಣ ಇಷ್ಟೇ, ರೈತನ ಪದಾರ್ಥ ಒಂದು ಬಿಟ್ಟು ಬೇರೆ ಯಾವುದಕ್ಕಾದ್ರೂ ನೀವು ಹೇಳಿ ಮೇಡಮ್, ಎಲ್ಲಿ ಅವನ ಪ್ರೈಸ್ ಮಾರಾಟ ಮಾಡೋಕ್ಕೆ ಪ್ರೈಸ್ ಫಿಕ್ಸ್ ಮಾಡ್ತಾರೆ ಹೇಳಿ? ಅವ್ರವ್ರು ಮಾಡ್ಕೊತಾರೆ, ಅವ್ರವ್ರು ಮಾಡ್ಕೊಳ್ಳಿ. ಅವನು ಹೇಳಿದ್ದನ್ನು ತಗೊಳ್ತೀವಿ. ಒಂದು ಗುಂಡು ಸೂಜಿ ತಗೊಳ್ಳಿ ಅಥವಾ ಒಂದು ಸೋಪ್ ತಗೊಳ್ಳಿ, ಅವನ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ಎಲ್ಲಿ ಬೇಕಾದರೂ ಮಾರಾಟ ಮಾಡ್ತಾನೆ. ಮೈಸೂರಲ್ಲಾದರೂ ಮಾಡ್ತಾನೆ, ಡೆಲ್ಲಿ ಆದರೂ ಮಾತಾಡ್ತಾನೆ ಅಲ್ವಾ? ರೈತನ ಬೆಳೆಗಳು ಮಾತ್ರ ನೀವು ಹೇಳಿದ ಕಡೆನೇ ಮಾಡಿ ಅಂತ ಇಂಪೋಸ್ ಮಾಡೋಕ್ಕೆ ಇವ್ರು ಯಾರು? ಫಸ್ಟ್ ಕ್ವಶನ್ ನಾನೊಬ್ಬ ರೈತನಾಗಿ ಕೇಳ್ತಾ ಇದ್ದೀನಿ. ನನ್ನ ಪದಾರ್ಥವನ್ನು ನಾನು ಎಲ್ಲಿ ಬೇಕಾದರೂ ಸ್ವೇಚ್ಛೆಯಾಗಿ ಮಾಡಿಕೊಡೋ ಅಧಿಕಾರ ನಾನು ಕೊಟ್ಟಿಲ್ಲ ಅಂದರೆ ನೀವು ರೈತ ದ್ರೋಹಿಗಳ, ರೈತ ಹಿತಚಿಂತಕರ. ಫಸ್ಟ್ ಅದು ಕ್ಲಾರಿಫೈ ಮಾಡಲಿ ನನಗೆ. ಬೇರೆ ಯಾವುದಕ್ಕೂ ಇದಿಲ್ಲದೆ ಇದ್ದಾಗ ರೈತರ ಮೇಲೆ ಯಾಕೆ ಇದನ್ನು ಮಾಡ್ತಾಯಿದ್ದೆ? ಎರಡನೇದು, ಆಗ 3 ಕಾನೂನುಗಳು ತಂದಿದ್ದು ಏನು ತಂದರು, ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ತರೋಣ ಅಂತ. ಈಗ ಅತಿ ಸಣ್ಣ ರೈತರು 1/2 ಎಕರೆ 3/4 ಎಕರೆ ಏನು ಮಾಡಿ ಹೋಗಿ ಮೊದಲೇ ಹೇಳಿದ್ರಿ ಅದರ ಡಿಸಡ್ವಾಂಟೇಜಸ್ ಏನು, ಎಷ್ಟು ಇವತ್ತು ಸಫರ್ ಆಗ್ತಿದ್ದೇನೆ. ಅದರಿಂದ ಮಾಡಂಗಿಲ್ಲ, ಬದುಕಂಗಿಲ್ಲ. ಒಂದು ವೇಳೆ ಅಲ್ಲೇ ರೈತನೋ ಅಥವಾ ಇನ್ಯಾವುದೋ ಒಂದು ಗುಂಪು ಸೇರಿಕೊಂಡು ನಾವು ಕೋಆಪರೇಟಿವ್ ಫಾರ್ಮಿಂಗ್ ಮಾಡ್ತೀವಿ ಅಂತ ಹೇಳಿದರೆ ಉತ್ಪನ್ನವೂ ಜಾಸ್ತಿ ಆಗುತ್ತೆ. ಅಂದರೆ ಅವನಿಗಿರ್ತಾನು ಭೂಮಿ ಮೇಲೆ ಇರ್ತಕ್ಕಂಥ ಒಡೆತನ ಬಿಟ್ಕೊಡಲ್ಲ, ಅದೇ ಫಲ ಮಾತ್ರ ಅದು ಮಾಡ್ಕೋಬೋದಂತ. ಒಂದು ಉದಾಹರಣೆಗೆ ನಮ್ಮ ಮನೆ ಇದೆ ಬೆಂಗಳೂರಲ್ಲಿ, ನಾನು ರೆಂಟ್ ಕೊಟ್ಟಿರ್ತೀನಿ. ದಟ್ ಡಸಂಟ್ ಮೀನ್ ದಟ್ ಅವನು ಕೊಟ್ಬಿಟ್ಟಿದ್ದೀನಿ ಮನೆ ಅವನಿಗೆ ಅನ್ನೋದಲ್ಲ. ಲ್ಯಾಂಡ್ ಕೊಟ್ಟಿದ್ದೀನಿ, ಲೀಸ್ ಕೊಟ್ಟಿದ್ದೀನಿ. ಆ ಲೀಸನ್ನು ರೆಗ್ಯುಲರ್ ಈಗ ಇಲ್ಲಿಗಲ್ಲಾಗೆ ನಡೀತಾ ಇದೆ. ಇಲ್ಲಿಗಲ್ ಈಗಲೂ ನಡೀತಾ ಇದೆ. ಹೌದು, ಈಗ ಎಷ್ಟೋ ಜನ ಲೀಸ್ ಕೊಟ್ಟಿದ್ದಾರೆ. ಅಂದರೆ ಏನಿಲ್ಲ ಅದಕ್ಕೆ ದಾಖಲಾತಿಗಳು, ಒಂದು ಮಾತು ಮೇಲೆ ನಡೀತಾ ಇದೆ, ನಂಬಿಕೆ ಮೇಲೆ ನಡೀತಾ ಇದೆ. ಅದನ್ನು ರೆಗ್ಯುಲರ್ ಏನು ತಪ್ಪಿದೆ ಅದರಲ್ಲಿ? ಏನೂ ತಪ್ಪಿಲ್ಲ. ಆಮೇಲೆ ಒಂದು ಸ್ಟೋರೇಜ್ ಮಾಡಬೇಕಾದ್ರೆ ಎಲ್ಲಿವರೆಗೂ ಇವ್ರನ್ನ ಬ್ಲ್ಯಾಕ್ ಮಾರ್ಕೆಟರ್ಸ್ನ ಕಂಟ್ರೋಲ್ ಮಾಡಬೇಕು ಅಂತೇಳಿ ಸ್ಟೋರ್ ಮ್ಯಾರೇಜ್ಗೆ ಇಷ್ಟಿಷ್ಟು ಕೆಪಾಸಿಟಿ ಅಂತ ಫಿಕ್ಸ್ ಮಾಡಿ. ಏನು ತಪ್ಪು ಅದರಲ್ಲಿ? ಏನಿಲ್ಲ. 3 ಕಾನೂನುಗಳು ರೈತರ ಪರವಾಗಿತ್ತು. ಅದು ಏನಾದರೂ ಬಂದುಬಿಟ್ರೆ ಈ ದಳ್ಳಾಳಿಗಳಿದ್ದರಲ್ಲ, ಅವ್ರ ಆಟ ಆಡೋಕ್ಕಾಗಲ್ಲ ಅನ್ನುವಂಥ ಏಕೈಕ ಕಾರಣಗಳಿಂದ ಆ 2 ಉತ್ತರ ಭಾರತದ ರಾಜ್ಯಗಳಲ್ಲಿ ಸೇರಿಕೊಂಡು ಕಿತಾಪತಿ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಆಮೇಲೆ ಈ ರಾಜಕಾರಣದಿಂದ ಇದನ್ನು ಫೋರ್ಸ್ ಮಾಡಿ ವಾಪಸ್ ನಿಜವಾಗ್ಲೂ ದುರಾದೃಷ್ಟಕರ. ಅದು ಮಾಡಬಾರ್ದಾಗಿತ್ತು. ರೈತರ ಹಿತದೃಷ್ಟಿಯಿಂದ ಇವತ್ತು ಅದು ವಾಪಸ್ ಅಂದರೆ ಸ್ವಾಗತಾರ್ಹ ಅಂತ ನಂದು ಕಡಕಡಿತ. ಅಂದರೆ ಇವಾಗ ನೀವು ಹೇಳಿದ್ದು ಮಾತಿಗೆ ನಿಮ್ಮಲ್ಲೇ ಉತ್ತರ ಸಿಕ್ತು ಸರ್. ರಾಜಕೀಯ ಪಕ್ಷಗಳೆಲ್ಲ ಒಂದಾದ್ರೆ ಅಂತ ಖಂಡಿತ ಒಂದಾಗೋದಿಲ್ಲ. ಅದರ ಜೊತೆಗೆ ದಳ್ಳಾಳಿಗಳ ಕೆಲಸ ಬೇರೆ, ಅವರಲ್ಲೇ ರಾಜಕೀಯಗಳಿರ್ತಾರೆ. ಮಹಾರಾಷ್ಟ್ರದಲ್ಲಿ ಒಬ್ಬರು ದೊಡ್ಡ ರಾಜಕಾರಣಿ, ಹಿ ಈಸ್ ದಿ ಬಿಗ್ಗೆಸ್ಟ್ ದಳ್ಳಾಳಿ. ಹೌದೌದು, ಎಲ್ಲ ಇದೆ. ಅಂದ್ರೆ ಅವರ ಸ್ವಾರ್ಥಕ್ಕೋಸ್ಕರ ದೇಶನೂ ಕೂಡ ಸ್ಯಾಕ್ರಿಫೈಸ್ ಮಾಡಿ ಉತ್ತರ ಸಿಕ್ತಲ್ಲ ಸರ್ ನಮ್ಗೆ. ನಂಗೆ ಗೊತ್ತಿದೆ, ಅದು ಗೊತ್ತಿದೆ. ಆದರೆ ಎಲ್ಲೋ ಒಂದು ಅದು ಅಂತ್ಯ ಆಡಬೇಕಾಗತ್ತೆ, ಅದು ಅಂತ್ಯ ಆಡಬೇಕಾಗತ್ತೆ. ಅದು ಕಾದು ನೋಡ್ಬಿಟ್ಟು ಸಮಯನೇ ಅದಕ್ಕೆ ಉತ್ತರ, ಸಮಯನೇ ಅದು ಉತ್ತರ. ಎರಡನೇದು ಮೇಡಮ್, ನನಗೆ ಅದೃಷ್ಟವಶಾತ್ ನನಗೆ ಮೋದಿಯವರ ಜೊತೆ ಇಸ್ರೇಲಿಗೆ 2006ರಲ್ಲಿ ಮೇ 5ರಿಂದ 13-14 ತನಕ ಪ್ರವಾಸ ಮಾಡೋ ಒಂದು ಅವಕಾಶ ಸಿಕ್ತು. ಅದರಲ್ಲಿ ಅಂದ್ರೆ ಅವರು ಏನು ಗುಜರಾತ್ CM ಇದ್ರು. ಆಮೇಲೆ ಶರದ್ ಪವಾರ್ ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ರಾಗ ಅವರು ಸೆಂಟ್ರಲ್ಲಿ ಅವರ ನೇತೃತ್ವದಲ್ಲಿ ಸುಮಾರು 100 ಜನ ಹೋಗಿದ್ವಿ. ಸುಮಾರು MLAಗಳು, ಚೀಫ್ ಮಿನಿಸ್ಟರ್ಗಳು, ಅಗ್ರಿಕಲ್ಚರ್ ಮಿನಿಸ್ಟರ್ಸ್ ಎಲ್ಲ ಹೋಗಿದ್ವಿ. ನಾನು ಅದರಲ್ಲಿ ರಾಜ್ಯದ ಪರವಾಗಿ ಬಂಡೆಪ್ಪ ಕಾಶಪ್ಪುರಂ ಅಗ್ರಿಕಲ್ಚರ್ ಮಿನಿಸ್ಟ್ರು, ನಾನು, ಆಮೇಲೆ ನಾಗರಾಜ್ ಶೆಟ್ಟರ್ ಅಂತೇಳಿ ತೋಟಗಾರಿಕೆ ಸಚಿವರಿದ್ದರು, ಹೋಗಿದ್ವಿ. ನನಗೆ ಆಗ ಆದಂಥ ಅನುಭವ. ಮೋದಿ ಬಂದಿದ್ರಾ? ಮೋದಿ ಚೀಫ್ ಮಿನಿಸ್ಟರ್ ಬಂದಿದ್ರು. ಚೀಫ್ ಮಿನಿಸ್ಟ್ರು 4 ಜನ ಬಂದಿದ್ದರು. ಒಂದು ರಾಜಸ್ಥಾನು,
ಅಸ್ಸಾಮು, ಆಮೇಲೆ ಗುಜರಾತು, ಇನ್ನೊಂದು ಯಾವುದೋ 4 ಜನ ಚೀಫ್ ಮಿನಿಸ್ಟ್ರು, ಆಮೇಲೆ ಅಗ್ರಿಕಲ್ಚರ್ ಮಿನಿಸ್ಟ್ರು ಎಲ್ಲ ಬಂದಿದ್ದರು. 100 ಜನ ಟೀಮ್ ಅದು. ಒಬ್ಬ ಅದರಲ್ಲಿ ಸುಮಾರು 140 ದೇಶಗಳು ಸೇರಿ. ಇಸ್ರೇಲ್ಗೆ ಹೋಗಿದ್ರೆ ಇಸ್ರೇಲು ಇಂಟರ್ನ್ಯಾಷನಲ್ ಅಗ್ರಿಟೆಕ್ ಇದು ಅಂತ ಸೆಮಿನಾರ್ಗಳು, ಎಕ್ಸ್ಚೇಂಜ್ ಆಫ್ ಇದಿತ್ತು, MOUs ಅವು ಇವೆಲ್ಲ. ಅದು ನೋಡಿ, ಇಸ್ರೇಲಲ್ಲಿ ಬೀಳೋಂಥ ಮಳೆ ನಮ್ಮ ಬೆಂಗಳೂರಲ್ಲಿ ಒಂದು ದಿವಸ ಬೀಳೆ ಇಡೀ ವರ್ಷ ಬೀಳುತ್ತೆ. ಅವ್ರು ಹೇಳ್ತಾ ಇದ್ರು ಮೇಡಮ್, ಅವ್ರು ಯಾರೋ ಒಬ್ಬರು ಎಕ್ಸ್ಪರ್ಟ್ ಇಲ್ಲಿ ವಿಸಿಟ್ ಮಾಡೋದು ನಮ್ಮ ಕರ್ನಾಟಕನ, KRS ನೋಡಿಬಿಟ್ಟು ಈ KRS ಒಂದು ಸಾಕು ಇಡೀ ಕರ್ನಾಟಕ ಇರಿಗೇಟ್ ಮಾಡ್ಬೋದು ಅಂದ್ರೆ ಅವರು. ಕರೆಕ್ಟ್. ಆ ಲೆವೆಲ್ಗೆ ಅವರು ಎಷ್ಟು ಎಕರೆಗೆ ನೀವು ಬೆಳಿತೀರಿ ಅಂತ ಕೇಳಲ್ಲ, 1 ಲೀಟರ್ ನೀರಿಗೆ ಎಷ್ಟು ಬೆಳೆ ತೆಗಿತೀರಿ ಅಂತ ಮಾತಾಡ್ತಾರೋ. ಆ ರೀತಿ ಇದೆ ಎಫಿಷಿಯನ್ಸಿ, ದೃಷ್ಟಿಕೋನ ಎಷ್ಟು ವ್ಯತ್ಯಾಸ, ದೃಷ್ಟಿಕೋನ ಎಷ್ಟಾಗುತ್ತೆ ಅನ್ನೋದಕ್ಕೆ. ಇದು ಬಂದಾಗ ಆವಾಗ ಅವರ ಭಾಳ ಹತ್ತಿರದಿಂದ ನೋಡಿದೆ ಮೇಡಮ್. ಅವ್ರಿಗಿದ್ದಂಥ ನಿಮಗೆ ಮೋದಿ ಬಗ್ಗೆ ಹೇಳ್ತಿದ್ದೆ, ಮೋದಿ ಬಗ್ಗೆ ಎಷ್ಟು ಇದು ಅಂತಂದರೆ, ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದು ಭಾರತದ ಒಂದು ಪರವಾಗಿ ಶರದ್ ಪವಾರ್ ಮಾತನಾಡ್ತಾರೆ ಅಂತ ನಾನು ಗೆಸ್ ಮಾಡಿದ್ದೆ. ಶರದ್ ಪವಾರ್ ಬಂದು ನಮ್ಮ ದೇಶದ ಪರವಾಗಿ ನರೇಂದ್ರ ಮೋದಿ ಮಾತಾಡ್ತಾರೆ ಅಂದರು. ನರೇಂದ್ರ ಮೋದಿಯವರಿಗೆ ಅವಕಾಶ ಕೊಟ್ಟರು ಮಾತನಾಡಲಿಕ್ಕೆ. ವೆರಿ ಗುಡ್. ಸೊ ಅವ್ರಿಗೂ ಗೊತ್ತಿತ್ತು ಇವ್ರ ಸತ್ವ ಏನು ಅಂತ. ಮೇಡಮ್ ಏನು ಗೊತ್ತಾ, ಒಂದು ಗಂಟೆ ಕಾಲ ಇಂಗ್ಲೀಷಲ್ಲಿ ನನಗೆ ಗಾಬರಿ ಆಯ್ತು. ಇವ್ರು ಹಿಂದಿ ಮಾತಾಡ್ತಾರೆ, ಇವ್ರಿಗೆ ಯಾರಿಗೂ ಅರ್ಥ ಆಗಲ್ಲ, ಏನಪ್ಪ ಮಾಡೋದು. ಅವಾಗ ನಂಗೆ ಗೊತ್ತಿರಲಿಲ್ಲ, ವೈಯಕ್ತಿಕವಾಗಿ ನಿಮ್ಮ ಇದು ಗೊತ್ತಿರಲಿಲ್ಲ. ಆ 1 ಅವರ್ ಅವ್ರು ಮಾತಾಡಿ ನೋಡ್ಬಿಟ್ಟು ನಾನು ಎಲ್ಲಿಗೂ ಹೋಗ್ಬಿಟ್ಟೆ. ನೋಡಿ ಸರ್, ಎಷ್ಟು ಚೆನ್ನಾಗಿ ಅವ್ರು ಏನು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ, ಈ ಕಡೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಿಂದ ಇರಲಿ, ಇಡೀ ದೇಶದ ಚಿತ್ರಣನ ಎಷ್ಟು ಕೊಟ್ರಂದರೆ, ನಮ್ಮ ಕಲ್ಚರಲ್ ಹೆರಿಟೇಜು, ಪೊಟೆನ್ಷಿಯಲ್ಲು, ಅಗ್ರಿಯನ್ ಇದು ಎಲ್ಲ ಹೇಳ್ತಾ 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 ಲಾಸ್ಟ್ 2 ನಿಮಿಷ ಗುಜರಾತ್ ಬಗ್ಗೆ ಬಂದರು. ಗುಜರಾತಲ್ಲಿ ಈ ಥರ ಇದೆ. ಅವ್ರು ಲಾಸ್ಟ್ಗೆ ಒಂದು ಸೆಂಟೆನ್ಸ್, ವಿಷನರಿ ಸರ್. ನಾನು ಹೇಳ್ತೀನಿ ಹೇಳಿ, ನಾನು ಅದೊಂದು ಸ್ಟೇಟ್ಮೆಂಟ್ ಹೇಳ್ಬಿಡ್ತೀನಿ. ದೇಶದ ನಾಯಕ ಅಂದರೆ ಅಲ್ಲ, ಅವ್ರು ಬಂದಾಗ ಲಾಸ್ಟ್ ಕನ್ಕ್ಲೂಡ್ ಮಾಡಿದ್ದೇನು ಗೊತ್ತಾ, ಈ ನನ್ನ ಗುಜರಾತಿಗೆ ಬನ್ನಿ, ಇನ್ವೆಸ್ಟ್ಮೆಂಟ್ಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಆಗ್ತೀನಿ ಅಂತ ಹೇಳಿಬಿಟ್ಟು ಒಂದೇ ಹೇಳಿದ್ರು, ವಿ ಆರ್ ಡಿವೈಡೆಡ್ ಬೈ ಜಿಯೋಗ್ರಫಿ ಬಟ್ ಯುನೈಟೆಡ್ ಬೈ ವಾಟರ್ ಅಂದರು. ಸ್ಟೇಟ್ಮೆಂಟ್ ಅವ್ರು ಹಾಕಿದ್ದು ನೋಡಿ. ಅದೇ ನಿಮಗೂ ನೀರಿನ ಕೊರತೆ ಇದೆ, ನನಗೂ ನೀರಿನ ಕೊರತೆ ಇದೆ, ಇಡೀ ಅದನ್ನು ಮಾಡಂತ. ಆವಾಗ ಹೇಳ್ತಾ ಒಂದು ಹೇಳಿದ್ರಲ್ಲ, ಆ ವಿಷನ್ ಕೊಟ್ಟರು ಮೇಡಮ್. ದೇಶದ ಬಗ್ಗೆ ನಾನು ಒಬ್ಬ CM ಆಗಿ ಇಷ್ಟು ಚೆನ್ನಾಗಿ ದೇಶದ ಬಗ್ಗೆ ಪ್ರೆಸೆಂಟ್ ಮಾಡಿದ್ರಲ್ಲ ಅಂಥೇಳಿ. ನೆಕ್ಸ್ಟ್ ತಿಂಡಿ ಕೂತಾಗ ಹಿಂಗೆ ಕ್ಯಾಶುವಲ್ಲ ಮಾತಾಡುವಾಗ ನಮ್ಮ ಮಿನಿಸ್ಟರ್ ಇದ್ದರು, ಬಂಡೆಪ್ಪ ಕಾಶಂಪುರ್ ಅವರು ಹೇಳಿದರು, ಹೇಗಿತ್ತು ಸರ್ ಭಾಷಣ? ಆಮೇಲೆ ಭಾಳ ಚಂದ ಮಾತಾಡಿದ್ರಿ ಅಂತಂದರು. ಸರ್, ನನಗನ್ನಿಸ್ತಾ ಇದೆ ಒಂದಲ್ಲ ಒಂದು ದಿವಸ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಸರ್ ದೇಶಕ್ಕೆ ಅಂತ ಹೇಳಿಬಿಟ್ಟೆ ನಾನು. ಹೌದ್ರಿ, ಆಗ್ಬೋದ್ರಿ, ಭಾಳ ಚಂದ ಮಾತಾಡಿದ್ರಿ ಅಂತಂದ್ರು ಪಾಪ. ಸೊ ಅಲ್ಲಿಂದ ಆಚೆಗೆ ನಾನು ಮಾತು ಒಂದೇ ಅಲ್ಲ ಸರ್, ಆತನ ದೃಷ್ಟಿ ಅಲ್ಲ, ದೇಶಕ್ಕೆ ಏನಾಗಬೇಕು ಅಂತ. ಆಮೇಲೆ ಅಲ್ಲಿಂದ ಆಚೆಗೆ ಅವ್ರನ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿದೆ. ನೀವು ಪೂರ್ತಿ ಒಂದು ದಿವಸ ಅವ್ರದ್ದು ಏನೇ ಮಾತಾಡಿರಲಿ, ಏನೇ ಆರ್ಟಿಕಲ್ ಬರಲಿ, ಪ್ರತಿಯೊಂದು ಫಾಲೋ ಮಾಡ್ತೀನಿ. ಇದು ನಿಮಗೆ ಇನ್ನೂ ಒಂದು 2 ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಅವ್ರ ಬಗ್ಗೆ. ಲವ್ ಅಟ್ ಫಸ್ಟ್ ಸೈಟ್ ನಿಮಗೆ ಮೋದಿ ಬಗ್ಗೆ. ಎರಡನೇದು ಏನಂತಂದರೆ, ಡಿಮಾನಿಟೈಸೇಷನ್ ಆಯ್ತು ಮೇಡಮ್. ಹೇಳಿ ಸರ್. 2016ರಲ್ಲಿ ಅಲ್ಲೋಲು ಕೊಲ್ಲಲ್ಲ ದೇಶ ಅಲ್ವಾ? ಅದಾಗಿದ್ದು ನಾವು ಅನ್ನೋಕ್ಕಿಂತ ಕೆಲವರು ಇರಲಿ ಡಿಸೆಂಬರಲ್ಲಿ 27-28ಕ್ಕೆ ವಾಪಸ್ ತೊಗೊಂಡ್ಬಿಟ್ವಿ. 31ರವರೆಗೂ ಇತ್ತು ಹಳೆ ನೋಟುಗಳು ಹಾಕಲಿಕ್ಕೆ. 28ಕ್ಕೆ ಇವತ್ತು ವಾಪಸ್ ಲಾಸ್ಟ್ ಡೇಟ್ ಅಂದ್ಬಿಟ್ರು. ಇಡೀ ದೇಶದಲ್ಲಿ ಎಲ್ಲಿ ನೋಡಿದ್ರು ಬೆಂಕಿ ಇಡಕ್ಕೆ ಶುರು ಮಾಡಿಬಿಟ್ರು. ಇನ್ನು 3 ದಿವಸ ಇತ್ತಲ್ಲ, ಯಾಕೆ ಬೇಗ ತೊಗೊಂಡ್ಬಿಟ್ರು ಅಂತ. ಪಾಕಿಸ್ತಾನಕ್ಕೆ ಬೆಂಕಿನೇ ಬಿದ್ದೋಯ್ತು. ಆವಾಗ ಏನಾಯಿತು ಅಂದರೆ, ತಕ್ಷಣ ಮೇಡಮ್ 1 ಗಂಟೆಯಲ್ಲಿ ವಾಪಸ್ ತೊಗೊಂಡ್ಬಿಟ್ರು ಆರ್ಡರ್ನ. 31ರವರೆಗೂ ಇದೆ ಅಂದರು. ಮೋದಿ ಆ್ಯಪ್ ಅಂತಲ್ಲಿ ಹಾಕಿದ್ರು, ವೆದರ್ ದಿಸ್ ಡಿಸಿಷನ್ ಆಫ್ ದಿ ಗವರ್ಮೆಂಟ್ ಹ್ಯಾಸ್ ಡೆಂಟೆಡ್ ದಿ ಇಮೇಜ್ ಆಫ್ ಗವರ್ಮೆಂಟ್ ಅಂತ ಹಾಕಿದ್ರು. ನಾನು ಎಸ್, ಅನ್ಫಾರ್ಚುನೇಟ್ ದಿಸ್ ಡಿಸಿಷನ್ ಶುಡ್ ನಾಟ್ ಹ್ಯಾವ್ ಬಿನ್ ಟೇಕನ್ ಬೈ ಯು ಅಂತ ಹಾಕ್ತೆ ನಾನು. ಹಾಕ್ಬಿಟ್ಟು ಎರಡನೇದು, ರೈತರಿಗೆ ಡಿಸೆಂಬರ್ ಜನವರಿ ನಾರ್ತ್ ಇಂಡಿಯಾ ರೈತರಿಗೆ ಫೆಬ್ರವರಿಗೂ ಬಿತ್ತನೆ ಕಾಲ, ರೈತರ ಹತ್ರ ದುಡ್ಡಿರಲ್ಲ, ನೀವು ಒಂದು ಕೆಲಸ ಮಾಡಿ, ಒಂದು ಘೋಷಣೆ ಮಾಡಿ ಅಂತ ಹಾಕಿದೆ. ಏನು ಅಂದರೆ, ರೈತರಿಗೆ ಬೇಕಾಗಿರೋಂಥ ಪರಿಕರ, ಗೊಬ್ಬರ, ಸೀಡ್ಸು, ಮತ್ತೊಂದು ಯಾವ್ಯಾವ ಔಟ್ಲೆಟ್ಸ್ ಇದ್ದಾವೆ ಅಂದರೆ ಪರಿಕರಗಳು ಮಾರಾಟ ಮಾಡ್ತಕ್ಕಂಥ ಮಳಿಗೆಗಳಿಗೆ ಸೂಚನೆ ಕೊಡಿ. ರೈತರು ಬಂದಾಗ ದುಡ್ಡು ಕೇಳಬೇಡಿ, ಅಕಸ್ಮಾತ್ ಇದ್ದರೆ ಈಸ್ಕೊಳ್ಳಿ. ಇಲ್ಲ ಅಂತಂದರೆ ಹೊಸ ಕರೆನ್ಸಿ ಬರೋವರೆಗೂ ಕ್ರೆಡಿಟ್ ನೋಟ್ ಕೊಟ್ಬಿಡಿ, ಅವರಿಗೆ ಕ್ರೆಡಿಟ್ ಬಿಲ್ ಕೊಟ್ಬಿಡಿ. ಒಂದು ವೇಳೆ ಆ ರೈತ ಕೊಡದಿದ್ದರೆ ನಿಮಗೆ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿ ಅಂದೆ.
ಮೋದಿ ಗ್ಯಾರಂಟಿ ಅವತ್ತೇ ಕೊಟ್ಬಿಟ್ರು. ಅಲ್ಲ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಹಾಂ, ನನಗೆ 20 ನಿಮಿಷ ವಾಪಸ್ ಬಂತು ಮೇಡಮ್. ವಿ ಹ್ಯಾವ್ ಅಕ್ಸೆಪ್ಟೆಡ್ ಯುವರ್ ಪ್ರಪೋಸಲ್, ವಿ ಆರ್ ಇಂಪ್ಲಿಮೆಂಟಿಂಗ್ ಅಂತ ಮಾಡಿಬಿಟ್ರು. ಗ್ರೇಟ್ ಸರ್, ಯು ಆರ್ ಗ್ರೇಟ್. ಅಲ್ಲ, ನಂಗೆ ಗೊತ್ತಿಲ್ಲ, ಮಾಡಿಬಿಟ್ರು. ಸೊ ಮಾರ್ಚ್ ತನಕ ಎಲ್ಲೂ ಗಲಾಟೆ ಇಲ್ಲ ನಾರ್ತಲ್ಲಿ, ರೈತರು ಧಾರಾಳವಾಗಿ ಸಿಕ್ತು. ಸೊ ಅದು ನಾನೇ ಅಂದೆ, ಒಬ್ಬ ಸಾಮಾನ್ಯ ಕೊಡೋ ಜನ ಕೊಡುವಂಥ ಸಲಹೆನೂ ಸಹ ಅಲ್ವಾ, ಜನೋಪಯೋಗಿ, ಜನಕ್ಕೋಸ್ಕರ ಸರ್ಕಾರ ಇರಬೇಕಲ್ವಾ ಸರ್. ನೆಕ್ಸ್ಟ್ ಇನ್ನೊಂದು ಸಲಹೆ ಕೊಟ್ಟೆ ಮೇಡಮ್. 2019 ಎಲೆಕ್ಷನ್ಗೆ ಮೊದಲು ಒಂದು ಸ್ಕೀಮ್ ಮಾಡಿದ್ರು ಬಜೆಟಲ್ಲಿ. ಅತಿ ಸಣ್ಣ ರೈತರಿಗೆ 6,000 ರೂಪಾಯಿ ನಾವು ಇದು ಕೊಡ್ತಾ ಇದ್ದೀವಿ, ಏನೋ ಕೃಷಿ ಸನ್ಮಾನ ಯೋಜನೆ ಅಂತ ತಂದರು. ಹೌದು. ಆವಾಗ ಇನ್ನೂ ಎಲೆಕ್ಷನ್ದು ಸೆಟ್ ಆಗಿರಲಿಲ್ಲ, ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಮಾಡ್ತಿದ್ರು. ಒಂದು ಮೀಟಿಂಗ್ ಕರೆದ ಕೋಲಾರಲ್ಲಿ, BL ಯಾರು ಇದ್ದಾರಲ್ಲ ಸೆಕ್ರೆಟ್ರಿ, ಅವ್ರು ಬಂದಿದ್ದರು ಕೋಲಾರಕ್ಕೆ. ಅಲ್ಲಿ ಏನಂತಂದ್ರೆ ಯಾವುದೇ ಪಾರ್ಟಿ ಅಂತ ಕರೆದಿಲ್ಲ, ಯಾರ್ಯಾರು ಹಿತಚಿಂತಕರಿದ್ದಾರೆ ನೀವು ಬಂದು ಸಭೆಯಲ್ಲಿ ಪಾಲ್ಗೊಂಡು ಬಂದು ಸಲಹೆ ಕೊಡಬಹುದು ಅಂತ, ಏನು ಕ್ಯಾಂಡಿಡೇಟ್ ಸೆಲೆಕ್ಷನ್ಗೆ ಕೋಲಾರಲ್ಲಿ. ಆಮೇಲೆ ರೈತರ ಪರವಾಗಿ ಅಥವಾ ಯಾವುದೇ ಸಲಹೆಗಳು ಕೊಟ್ಟು ಕೂಡ ನಾವು ತಗೊಳ್ತೀವಿ ಅಂತ. ನಾನೊಬ್ಬ ಆರ್ಡಿನರಿ ಜನ ಪಾರ್ಟಿಸಿಪೇಟ್ ಮಾಡಿದೆ. ಅಲ್ಲಿ ಒಂದು 3,000 ಜನ ಸೇರಿದ್ರು ಕೋಲಾರಲ್ಲಿ. ಆಮೇಲೆ ಅವರೆಲ್ಲ ಭಾಷಣ ಮಾಡಿದರೆ, ಹಿಂಗಿದೆ ಮೋದಿ ಹಂಗೆ ಮಾಡಿದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು ಎಲ್ಲ ಹೇಳಿಬಿಟ್ಟು ಹೊಸ ಸ್ಕೀಮ್ ತಂದಿದ್ದಾರೆ ಅಂತ. ನಾನು ಕೈ ಎತ್ತಿದೆ, ನಾನು ಒಂದು ಅವಕಾಶ ಕೊಡಿ ಅಂತ ಮಾತಾಡಿದೆ. ಸ್ವಾಮಿ, ಎಲ್ಲನೂ ಒಪ್ಕೊಳ್ತೀನಿ, ಈ ಬುದ್ಧಿ ಯಾಕೆ ಬಂತು ಮೋದಿಯವರಿಗೆ? ರೈತರನ್ನ ಯಾಕೆ ಡಿವೈಡ್ ಮಾಡ್ತಾ ಇದ್ದಾರೆ, ಸಣ್ಣ ಅತಿ ಸಣ್ಣ ರೈತ ಅಂತ? ಇದು ತಪ್ಪು ಮಾಡ್ತಾ ಇದ್ದಾರೆ ಅಂದೆ. ಯಾಕೆ? ಸ್ವಾಮಿ, ಸಣ್ಣ ಅತಿ ಸಣ್ಣ ರೈತ ಇತರೆ ರೈತರೇ. ಮಳೆ ಸಣ್ಣ ರೈತರು ದೊಡ್ಡ ರೈತರು ಅಂತೂ ಕೇಳಿ ಬರಲ್ಲ, ಬಂದರೆ ಎಲ್ಲರಿಗೂ ಬರುತ್ತೆ, ಇಲ್ದರೆ ಬರೋದೇ ಇಲ್ಲ. ಒಪ್ತೀರಾ ಅಂದೆ. ಹೌದು. ಮತ್ತು ಯಾಕೆ? ಏನು ಪಾಪ ಮಾಡಿದ್ದಾನೆ ದೊಡ್ಡ ರೈತ ಅಂದರೆ ಏನು ಲ್ಯಾಂಡ್ ಅಷ್ಟೇ, ಅವನಿಗೂ ಮಳೆ ಬರಬೇಕು, ಇಲ್ಲ ಅಂದರೆ ಇಲ್ಲ, ಅವನು ಸಾಯ್ತಾನೆ. ನೆವರ್ ಡಿವೈಡ್ ದಿಸ್. ನಿಮಗೆ ದುಡ್ಡಿನ ಕೊರತೆ ಇದೆಯಾ? ಎಲ್ಲ ರೈತರಿಗೂ 5 ಹೆಕ್ಟರ್ವರೆಗೂ ಅಷ್ಟೇ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿ. ಅದು ಮಾಡಿ. ನೀವು ಏನು ಕಳ್ಕೊಳ್ತೀರಿ? ಇದು ಮಾಡಿರೋದೇ 12 ಕೋಟಿ ಜನ ಇದ್ದೀರಿ, ಇನ್ನೊಂದು ಕೋಟಿ ಜನ ಸಿಗ್ಬೋದು. 11 ಎತ್ತೊಳಗೆ ಇನ್ನೊಂದೇನು ಅನ್ನೋ ಥರ. ಸ್ವಾಮಿ, 12 ಕೋಟಿ ರೈತರಿಗೆ ನೀವು ಕೊಡೋದಾದರೆ 1 ಕೋಟಿ ಜನ ಕವರ್ ಆಗ್ತಾರಾ? ಏನೂ ಲಾಸ್ ಆಗಲ್ಲ. ಎಲ್ಲರನ್ನು ಕೂಡ ನೀವು ವಿಶ್ವಾಸಕ್ಕೆ ತಗೊಳ್ತೀರಿ. ರೈತರನ್ನ ಯಾವ ಕಾರಣಕ್ಕೂ ಡಿವೈಡ್ ಮಾಡಬೇಡಿ ಸ್ಕೀಮ್ಗಳ ಬೈಲ್. ನೀವು ಕೊಟ್ಟ ಸಲಹೆ ಇದು ಕೊಟ್ಟೆ. ಅವರು ಹೌದಲ್ಲ ಗಾಬರಿ ಆಗ್ಬಿಟ್ರು, ಪ್ರೆಸ್ನವ್ರು ಹಿಡ್ಕೊಂಡ್ಬಿಟ್ರು. ಸಾರ್ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಸರ್, ಹಾಗೆ ಹೀಗೆ ನಿಮಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆ. ಮಾಡಾದಮೇಲೆ ಮೇಡಮ್ ನಂಬುತ್ತಿರೋ ಬಿಡ್ತಿರೋ ಇದನ್ನು ನೋಟ್ಸ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಮೋದಿಗೆ. ಬಾಗಲಕೋಟಲ್ಲಿ ಬಂದು ಅನೌನ್ಸ್ ಮಾಡೇ ಬಿಟ್ರು, ಈ ಸ್ಕೀಮು ಎಲ್ಲ ರೈತರಿಗೂ ಇದೆ ಅಂದ್ಬಿಟ್ರು. ಏನು ಹೇಳ್ಬೇಕು ಹೇಳಿ? ನನಗೆ ಆವತ್ತಿಂದ ಅವ್ರ ಮೇಲೆ ಏನಾದರೂ ಒಳ್ಳೆಯದು ಕೊಟ್ಟರೆ ಪಾಪ ಅದೇ ಒಪ್ತಾರೆ. ಹಾಗಾಗಿ ಜನಹಿತ ಮುಖ್ಯ ಸರ್, ಜನಹಿತ ಮುಖ್ಯ. ಅವ್ರದ್ದು ದೇಶ ಬಿಟ್ಟರೆ ಇನ್ನೇನು ಅವ್ರ ತಲೆಗೆ ಹೋಗಲ್ಲ. ಆದ್ದರಿಂದ ಇನ್ನು ಅಂಥವ್ರು ಪಡೆಯೋದು ಎಲ್ಲಿ ಸಾಧ್ಯನಾ? ಆ ದೃಷ್ಟಿಕೋನದಿಂದ ನಾನು ಅವ್ರಿಗೆ ಭಾಳ ಅಡ್ಮೈರರು, ಭಾಳ ಫಾಲೋ ಮಾಡ್ತೀನಿ. ಸೊ ಹೀಗಾಗಿ ದೇವರು ಅವ್ರಿಗೆ ಪ್ರಾಮಾಣಿಕರೆಲ್ಲ ಒಂಥರ ಜನರ ಹಿತ ಬಯಸೋರು ಎಲ್ಲರೂ ಕೂಡ ಮೋದಿನ ಅಕ್ಸೆಪ್ಟ್ ಮಾಡ್ತಾರೆ. ಇದೇ ಕಾರಣಕ್ಕೋಸ್ಕರ ಇನ್ನೂ ಸಾಕಷ್ಟಿದೆ ಕೆಲಸ ಮಾಡೋದು. ಈ 2-3 ಸಲಹೆಗಳು ಏನು ಕೊಟ್ಟಿದ್ದೀನಿ ಬಹುಶಃ ಅವ್ರ ಗಮನಕ್ಕೆ ಹೋದರೆ ತಗೊಳ್ತಾರೆ ಅಂತ. ಸರ್, ನೀವು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಅಂದರೆ ಪ್ರತ್ಯಕ್ಷ ಪರೋಕ್ಷವಾಗಿ ರೈತರಿಗೆ ಬೇಕಾದಷ್ಟು ಸಹಾಯ ಮಾಡ್ದಂಗೆ ಆಯಿತು ಸರ್ ಈ ಸಲಹೆಗಳನ್ನು ನೀವು ಕೊಟ್ಟಿರೋದ್ರಿಂದ. ನಿಜವಾಗ್ಲೂ ನಮ್ಮ ರೈತ ಬರೀ ನಮ್ಮ ಕರ್ನಾಟಕದವರು ಅಷ್ಟೇ ಅಲ್ಲ, ಒಟ್ಟು ದೇಶದ ರೈತರೆಲ್ಲ ನಿಮ್ಗೆ ಒಂಥರಕ್ಕೆ ಕೃತಜ್ಞರಾಗಿರಬೇಕು, ಧನ್ಯವಾದಗಳನ್ನು ಹೇಳಬೇಕು. ಎಲ್ಲರ ಪರವಾಗಿ ನಾನು ಹೇಳ್ತೀನಿ ಸರ್, ನಾನೇನು ರೈತರಲ್ಲ, ಆದರೆ ರೈತರ ಬ್ಯಾಕ್ಗ್ರೌಂಡಿಂದ ಬಂದಿರೋದು ಭಾಳ ಇಷ್ಟವಾದ್ದು. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ ಸರ್ ತಾವು. ನೀವು ಎಷ್ಟೊತ್ತು ಬಂದು ಈ ರೈತ ಸಮುದಾಯದ ಬಗ್ಗೆನೇ ವಿಶೇಷವಾಗಿ ಮಾತಾಡಿದ್ದೀರಿ ಸರ್, ತುಂಬ ಅವಶ್ಯಕವಾಗಿರುವಂಥದ್ದು. ಆಮೇಲೆ ನೀವು ಇನ್ನೊಂದು ನಿಮ್ಮ ಮಾತುಗಳಲ್ಲಿ ನನಗೆ ಅರ್ಥವಾಗಿದ್ದು ಅಂದರೆ, ಬೇಕಾದಷ್ಟು ಈ ಭ್ರಮೆಗಳಿದೆ, ಆಮೇಲೆ ಅಪಕಲ್ಪನೆಗಳಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಮಿಸ್ಟೇಕನ್ ನೋಷನ್ಸ್, ಅದನ್ನೆಲ್ಲ ತೆಗೆದುಹಾಕಿದ್ದೀರಿ ಸರ್. ಅದು ಬಹಳ ಮುಖ್ಯ ಅಂತ ಅನ್ನಿಸ್ತು ನನಗೆ. ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಬಹಳ ಸಂತೋಷ ಆಯಿತು ಸರ್ ತಾವು ಬಂದು ಮಾತಾಡಿದ್ದು. ಇದೊಂದು ಅವಕಾಶ ಖಂಡಿತ ತಿಳಿದಿರೋದನ್ನು ಹಂಚ್ಕೊಂಡಿದ್ದೀನಿ. ತುಂಬ ಬೇಕಾದಂಥ ಜನರಿಗೆ ಒಳ್ಳೆ ತಿಳುವಳಿಕೆ ನೀಡುವಂಥ ಒಂದು ಮಾಹಿತಿನ ಕೊಟ್ಟಿದ್ದೀರಿ ಸರ್, ಭಾಳ ಸಂತೋಷ. ಅದು ನಿಮ್ಮ ವೈಯಕ್ತಿಕವಾದಂಥ ಅನುಭವದ ಮೇಲೆ, ನೀವು ಮಾಡಿರೋವಂಥ ಕೆಲಸದ ಅನುಭವದ ಮೇಲೆ ಹಿನ್ನೆಲೆಯಲ್ಲಿ ಹೇಳಿರೋದ್ರಿಂದ ಎಲ್ಲರಿಗೂ ಬೇಕಾಗಿರುವಂಥ ಮಾಹಿತಿ ಇದು. ಅದನ್ನು ಕೊಟ್ಟಿದ್ದಕ್ಕಾಗಿ ಪುನಃ ನಮಸ್ಕಾರ. ಧನ್ಯವಾದಗಳು.